ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಣ ಅಂಬಿಕಾ ಸುತ ವಿಘ್ನರಾಜನ ತಿರುದು ಸಂತತಿಸಿ ಅಂಬುನಿಖಿಯ ಪದವಿ ಕೈಗಿರು ಅಂಬುದಾಸನರ ಪಾದಾಂಬುದಿಗೆ ಪುರಮಡುತ್ತ ಹೊರಡಿಪಿನಿ ಕಥಾಮೃತವ ಯಾರೆಂದು ಕೇಳಲಿರಿ, ಹಾಗೆಂದುಕೊಳ್ಳಬಹುದು. ಹೊರಟುಕೊಂಡ ಕಾರ್ಯಕಾರಣ ಅನೇಕ ವಿಧಿ ಕೇಳಿ. ದೇವತೆಗಳು
ಎಂದಿನಂತೆ ಇದ್ರೂ ಕೂಡ ನಿತ್ಯ ವಿಧಿಗಳನ್ನು ತೀರಿಸಿ ಮೂರು ಮೂರ್ತಿಗಳನ್ನು ಮನಸ್ಸವರೇ ಧ್ಯಾನ ಮಾಡಿ ಇನ್ನು ಓಲವ ಚಾವಡಿಗೆ ನಾವೆಲ್ಲರೂ ಪ್ರವೇಶವನ್ನು ಕೊಟ್ಟಿದ್ದೇವೆ. ಮೊದಲಾಗಿ ನಾವು ನಮ್ಮದಂತ ಗುರುಗಳು ಬೃಹಸ್ಪತಿ ಆಚಾರ್ಯರು ನಾವೆಲ್ಲರೂ ಎದ್ದು ಅವರಲ್ಲಿ ಮೊದಲಾಗಿ ಅವರಲ್ಲಿ ನಾವು ನಮಸ್ಕರಿಸಿದಾಗ ನಮಗೆಲ್ಲರಿಗೂ ಸುಖ ಸಂತೋಷವಾಗಲಿ ಎಂಬುದಾಗಿ ನಮ್ಮನ್ನೆಲ್ಲ ಹರಸಿದ್ದಾರೆ. ಆ ನಂತರ ನಮ್ಮದಂತಹ ಸಭೆಯನ್ನು ನೋಡಬಾರದೆ ಯಕ್ಷರು, ಕಿನ್ನವರು, ಕಿಂಪುರುಷರು ಹಾಗೂ ಸಪ್ತ ಋಷಿಗಳು, ಅಷ್ಟ ವಸುಗಳು ಎಲ್ಲವರ ಅವರವರ ಸಮಯಕ್ಕೆ ಸರಿಯಾಗಿ ತನ್ನವರಂತಹ ಆಸೆಯನ್ನು ಅಲಂಕರಿಸಿದ್ದಾರೆ. ದೇವ ಸಭೆಯಲ್ಲಿ ನಮ್ಮದಾದಂತಹ ಈ ಕಾರ್ಯಕ್ರಮ ಅದು ಸಮಯಕ್ಕೆ ಸರಿಯಾಗಿ ಆನಂತರ ಕ್ಲಬ್ದ ಸಮಯಕ್ಕೆ ಮುಕ್ತಾಯ. ಇದು ನಮ್ಮ ಸುಧರ್ಮ ಸಭೆಯ ನಮ್ಮ ನಿಯಮ. ಹಾಗೂ ಆ ನಿಯಮದಂತೆ ನಾವೆಲ್ಲರೂ ಸರಿಯಾಗಿಯೇ ಬಂದವರಿದ್ದೇವೆ. ಅದು ಮಾತ್ರವಲ್ಲದೆ ಈ ಹಿಂದೆ ನಾವು ಭೂಲೋಕದಲ್ಲಿ ಮಾನವರಾಗಿಯೇ ಹುಟ್ಟಿದವರು. ಅಲ್ಲಿ ನಾವು ಮಾಡಿದಂತಹ ಸತ್ಕಾರ್ಯವೋ ಸದ್ಧರ್ಮವೋ ಪುಣ್ಯದ ಫಲದಿಂದ ಇನ್ನು ನಾವು ದೇವಲೋಕದಲ್ಲಿ ಒಂದು ಸ್ಥಾನ ಮಾನವನ್ನು ನಾವು ಅಲಂಕರಿಸಿದ್ದೇವೆ. ಹಾಗೆಯೇ ಯಾರೇ ಆಗಲಿ ಭೂಲೋಕದಲ್ಲಿ ಹುಟ್ಟಿದವರು ತನ್ನದಾದಂತಹ ಸತ್ಕಾರ್ಯದಿಂದಲಾಗಿ ಸತ್ಯ ಧರ್ಮದಿಂದಲಾಗಿ ಪುಣ್ಯದ ಫಲದಿಂದಲಾಗಿ ಸುರಲೋಕಕ್ಕೆ ಬರುವುದಕ್ಕೆ ಸಾಧ್ಯವೇ? ಹಾಗಿರುವಾಗ ನಮ್ಮ ಜೀವನವನ್ನು ನಾವು ಸರಿಯಾಗಿ ಸುರಕ್ಷೆಯನ್ನು ಇಟ್ಟುಕೊಂಡು ಬರಬೇಕು. ಇದು ನಮ್ಮ ನಿಯಮ. ಹಾಗೆಯೇ ಒಂದು ಕೈಯಲ್ಲಿ ಹೇಗೆ ಚಪ್ಪಾಳೆ ಆಗುವುದಿಲ್ಲವೋ ನಿಮ್ಮೆಲ್ಲರ ಒಗ್ಗಟ್ಟಿನ ಬಲದಿಂದಲಾಗಿ ಈ ಸ್ವರ್ಗಲೋಕವನ್ನು ನಾನು ಆಡುತ್ತಾ ಬಂದಿದ್ದೇನೆ. ಅದು ಮಾತ್ರವಲ್ಲದೆ ಮೇಘವಂತ ಪರ್ವತಕ್ಕೆ ಹೋಗಿ ಶತಯಾಗವನ್ನು ಮಾಡಿ ನೀವೆಲ್ಲರಿಂದ ಕೊಂಡಾಡುವುದೇನು ಶತಮನ್ಯು ಶತಮನ್ಯು ಎಂಬುದಾಗಿ ಆಗಿದೆ. ಅದು ನಮ್ಮದಾದಂತಹ ಪೂರ್ವಜನ್ಮದ ಪುಣ್ಯದ ಬಲದಿಂದ ಎಲ್ಲವೂ ನಡೆಯುತ್ತದೆ. ಹಾಗೆಯೇ ನಮ್ಮ ಸಭೆಯ ಬಗ್ಗೆಯಾಗಿ ನಮ್ಮ ಎಲ್ಲಾ ವಿಷಯವನ್ನು ನೋಡಿದಾಗ ಅತಿಥಿ ಕಾಶ್ಯಪರಿಗೆ ಮಗನಾಗಿ ಹುಟ್ಟಿದೆ ನನ್ನ ಪೂರ್ವಜನ್ಮದ ಪುಣ್ಯದ ಫಲ. ಸುಂದರ ರೂಪವಂತಹ ಜಯಂತ ಅತಿವ್ರತ ಶಿರೋಮಣಿಯಾದಂತಹ ಯಾರೋ ಸತೀದೇವಿ ಈ ಎಲ್ಲವೂ ಸೌಭಾಗ್ಯವು ನಮ್ಮಲ್ಲಿರುವಾಗ ನಮ್ಮದಂತಹ ಸಭೆಗೆ ಒಂದು ರೀತಿಯ ಅಂದ ಚಂದವನ್ನು ಕೊಡುವವರು ಯಾರು? ರಂಭಾದಿ.
ಎಂಬುದನ್ನು ಚೆನ್ನಾಗಾಣಿಸಿಕೊಳ್ಳಬೇಕಿದ್ರೆ ಅದಕ್ಕೆ ಒಂದು ಮೆರಗು ಇದೆಲ್ಲ ಬೇಕಿದ್ರೆ ನಮ್ಮದಂತ ದೇವಸಭೆಯನ್ನು ನೋಡಬಾರದೆ ರಂಭ ಊರ್ವಶಿ ಮೇಳಕ್ಕೆ ತಿಲೋತ್ತಮೆ ಮಂಜುಘೋಷಿ ಹಾಗೂ ತುಮ್ಮೂರು ನಾರದರ ಗಾಯನ ಇವೆಲ್ಲವೂ ದೇವಸಭೆಯಲ್ಲಿ ಇರುವಾಗ ಇದಕ್ಕಿಂತ ಹೆಚ್ಚು ಸಂಭ್ರಮ ಸಂತೋಷ ಬೇಕೆ? ಹಾಗಿದ್ರೆ ಎಲ್ಲವೂ ಈ ದೇವಲೋಕದ ದೇವಸಭೆಯಲ್ಲಿಯೇ ಇದೆ. ಯಾಕೆ? ಸಂಪತ್ತಿನ ಬಗ್ಗೆ ಹೇಳುವುದಿದ್ರೆ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿ, ಉಚ್ಛ್ರೇಶ್ರವ, ಮುಡಿಯುವುದಕ್ಕೆ ಪಾರಿಜಾತವು ಯಾವುದು ಕಡಿಮೆ ಇದೆ? ಎಲ್ಲವೂ ನಮ್ಮ ದೇವಲೋಕದಲ್ಲಿಯೇ ಇದೆ. ಇಂತಹ ಸಂತೋಷದಲ್ಲಿಯೇ ನಾವು ಇರುವಂತಹ ಸಂದರ್ಭದಲ್ಲಿ ಯಾರಿಗಾದ್ರೂ ಮತ್ಸರ ಎಂಬುದು ಇರಲೇಬೇಕಲ್ವಾ? ಈಗ ಶ್ರೇಷ್ಠ ಲೋಕ ಸ್ವರ್ಗಲೋಕ, ಆನಂತರ ಭೂಲೋಕ, ಕೊನೆಯದಾಗಿ ಪಾತಾಳ ಲೋಕ. ಈ ಮೂರು ಲೋಕದಲ್ಲಿ ಶ್ರೇಷ್ಠ ಲೋಕದಲ್ಲಿ ನಾವಿರುವಾಗ ಅವರಿಗೆ ಒಂದು ರೀತಿಯ ಮತ್ಸರಲ್ವಾ? ಅದರಲ್ಲಿಯೂ ಯಾರು ಗೊತ್ತೇ? ನಮ್ಮವರು ಯಾರು? ಸುಮನ ಹೂವಿನ ಮನಸ್ಸುಳ್ಳವರು ನಾವಂತ ಹೇಳ್ತಾ ಇದ್ದೇವೆ. ಹಾಗಿದ್ರೆ ಅಷ್ಟು ಅವರೂ ಹೊಗಳ್ತಾರೆ ನಮ್ಮನ್ನು. ಹಾಗಿದ್ರೆ ಅವರು ಈ ರೀತಿಯಾಗಿ ಹೊಗಳ್ತಾರೆ, ಹಿಂದಿನಿಂದ ಕೆಲವರು ತೆಗೊಳ್ಳುವವರು ಇದ್ದಾರೆ, ಏನು ಮಾಡ್ಲಿಕ್ಕಾಗುತ್ತದೆ? ಅದು ನಾನು ಕೇಳುವುದಲ್ಲ. ಎಲ್ಲಿ ಸಕ್ಕರೆ ಇದೆಯೋ ಅಲ್ಲಿ ಇರುವೆಗಳು ಬರುವುದು ಖಂಡಿತ ಅಲ್ವೋ? ಹೇಳಿಕೊಳ್ಳುತ್ತಾರೆ ದಾಯಾದಿಗಳು ಅನ್ನ ತಮ್ಮಂದಿರೆಂಬುದಾಗಿ ಅಡಿಗಡಿಗೆ ಬರುವುದು ಉಂಟು. ಅಂತಹ ಸಂದರ್ಭದಲ್ಲಿ ನಳಿನ ಲಾಭ ಆ ನಮ್ಮ ಶ್ರೀಹರಿ ಯಾವುದೇ ನಮ್ಮ ಕಷ್ಟವಿದ್ರೂ ಕೂಡ ಪರಿಹಾರ ಮಾಡಿಕೊಡುತ್ತೇವೆ. ಆ ದೇವನೇ ಇದ್ದಾನೆ ಎಂಬುದಾಗಿ ನಾವು ಕೈಗಟ್ಟಿಗೊಳಿಸಿಕೊಳ್ಳುವುದ? ನಮ್ಮದಂತ ಚಾತುರ್ಯ ಏನು? ನಾವು ಏನು ಮಾಡಬೇಕು ಅದನ್ನು ನಾವು ತೋರಿಸಿಕೊಡಬೇಡುವ? ಅದಕ್ಕೆ ನಾವು ಕೇಳುದು ಒಂದೊಮ್ಮೆ ಯಾಕಳ ನಮ್ಮದಂತ ಸ್ವರ್ಗಲೋಕಕ್ಕೆ ದಾರಿಯನ್ನು ಮಾಡಿದ್ದು ಹೌದಾದರೆ ಸುಮ್ಮನೆ ಸರಿ ನೀವೇನು ಮಾಡಬೇಕು?
ಹೇಳಿದ್ದೇನೆ. ಎದ್ದೇಳಿ. ಕೆಟ್ಟ ಬೀಜ ಸುಟ್ಟಷ್ಟು ಮರಕ್ಕೆ ಬರುವುದಂತೆ. ಸತ್ಯ. ಹಾಗೆ ಈ ದಾನವರು ಹಾ. ಅಂತ ದಾನವರು ಹೊರ ಬಲದಿಂದ ಹಾ. ತಮ್ಮದಾದಂತಹ ಸಂಪತ್ತನ್ನು ಬಯಸಿ ಬಂದರೆ ಹಾ. ಅವರನ್ನು ಮೂರು ಮೂರ್ತಿ ಕರುಣೆಯಲು ಹಾಗೂ ನನ್ನ ಶಕ್ತಿ ಸಾಮರ್ಥ್ಯದಲ್ಲೂ ಹಾ. ಅವರನ್ನು ಸೆದೆ ಬಡಿಯುತ್ತೇನೆ. ನನಗೆ ಯಾವಾಗಲೂ ನಿನ್ನ ಮೇಲೆ ಧೈರ್ಯ ಉಂಟು. ನೀನು ನಿನ್ನ ಮಾತು ಸರಳವಾಯಿತು. ವೈರಿಗಳು ನಮ್ಮ ಈ ಸ್ವರ್ಗಲೋಕಕ್ಕೆ ದಾಳಿಟ್ಟುವಾಗ ಸದಾ ನಮ್ಮನ್ನು ಎಚ್ಚರಿಸುತ್ತಾ ಹುರಿದುಂಬಿಸುತ್ತಾ ಇರುತ್ತೀವಿ. ಸತ್ಯ. ಆಗ ನಾವು ಸದಾ ಎಚ್ಚರಿಕೆಯಲ್ಲಿ ಇರುತ್ತೇವೆ. ನಮ್ಮಲ್ಲಿರುವ ಚಿಂತಾಮಣಿ ಐರಾವತ ವಸ್ತುಗಳನ್ನು ಬಯಸಿ ಬಂದರೆ ನಾನು ಇದ್ದೇನೆ ಬಿಡುತ್ತಿದ್ದೇನೆ.
ನುಡಿಗೆ ನಿಮ್ಮದಾದಂತಹ ಕೆಚ್ಚದೆಯ ಧೈರ್ಯದ ಪೌರುಷದ ಮಾತನ್ನು ಕೇಳಿದಾಗ ಯಾರಿಗಾದ್ರೂ ಸಂತೋಷ ಆಗಲೇಬೇಕು. ನಿಮ್ಮದಾದಂತಹ ವಿಷಯದಲ್ಲಿ ಅನುಮಾನದ ಪ್ರಶ್ನೆ ಅಲ್ಲ. ನೀವು ಎಂತ ವೀರರು, ಎಂತ ಸಾಮರ್ಥ್ಯ ಎಂಬುದಾಗಿ ನನಗೆ ಗೊತ್ತೇ ಇದೆ. ಯಾಕೆ ಒಂದೊಂದೇ ನಮಗೆ ಕಷ್ಟ ಬಂತು ಎಂದಾದ್ರೆ ನಳಿನ ಲಾಭವನ್ನು ಬಿಡುತ್ತಾನ? ಖಂಡಿತ ಮೂರು ಮೂರ್ತಿಗಳ ಆರೋಗ್ಯ ನಮಗೆ ಇದೇ ಇದೆ. ಕೈಲಾಸವಾಸ ಅಂತ ಶಿವನಾನುಗ್ರಹ ಯಾವಾಗ ಒಳಗಾಗಿದೆ, ಮತ್ತೆ ನಮಗೆ ಚಿಂತೆ. ಹಾಗಿರುವಾಗ ಸಂತೋಷವಾಯಿತು. ನಮ್ಮದಾದಂತಹ ಸುಧರ್ಮ ಸಭೆ ಸರಿಯಾದ ಹೊತ್ತಿಗೆ ಆರಂಭ, ಸರಿಯಾದ ಹೊತ್ತಿಗೆ ಅದರ ಮುಕ್ತಾಯ. ಹಾಗಿರುವ ಯಾಕೆ ಅಷ್ಟದಿಕ್ಪಾಲಕರಾದ ಅಷ್ಟದಿಕ್ಕಿನ ಹೊಣೆ ನಮ್ಮ ಪಾಲಿಗಿದೆ. ಸುಧರ್ಮ ಸಭೆಯಲ್ಲಿ ಇರುವುದಲ್ಲ. ಆದ್ದರಿಂದ ನಮ್ಮದಾದಂತಹ ಹೊಣೆಗಾರಿಕೆ ಅದನ್ನು ನಾವು ಕೈಗೊಳ್ಳಬೇಕು. ಅದರಲ್ಲಿ ಹಿಂದೆ ಉಳಿಬಾರ್ದು. ಆದ್ದರಿಂದ ಇಂದಿನ ದೇವ ಸಭೆಯನ್ನು ಇಲ್ಲಿ ಮುಕ್ತಾಯಗೊಳಿಸುವ. ಸರಿ, ಶೋಭಿತ ಪುರದೊಳು ಆರಂಭಿಕೊಳ್ಳಬಹುದು. ಅನೇಕ ವಿಜಯ
ಗುರುತಿಸಿಕೊಂಡದ್ದು ಈ ಪ್ರಪಂಚದಲ್ಲಿ. ಶೋಣಿತಾಪುರ ಎನ್ನುವಂತಹ ಸುಂದರ ಮಂದಿರಗಳ ಬೀಡು, ಇದರ ನಿರ್ಮಾತೃ ಯಾರು ಅಂತ ಕೇಳಿದ್ರೆ ನಮ್ಮ ಹಿರಿಯವರೇ ಇದ್ದಾರೆ. ಆಗಲೇ ಜನಿಸಿದಂತಹ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ಅವರದ್ದಾದಂತಹ ಶ್ರಮಜಲ ನೆತ್ತರೋಪಾದಿಯಲ್ಲಿ ಬೇಕಂತೆ ಸವೆಸಿ ತನ್ಮೂಲಕವಾಗಿ ನಿರ್ಮಾಣಗೊಂಡಂತಹ ನಗರವಿದು. ಸಹಸ್ರ ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿ ಪ್ರಪಂಚದಲ್ಲಿ ದಾನವರಲ್ಲಿ ಅಗ್ರಗಣ್ಯರೆನಿಸಿಕೊಂಡವರು ಮಾತ್ರವಲ್ಲ, ಆದಿದೈತ್ಯರು ಎನ್ನುವಂತಹ ನೆಗಲ್ತಿಗೆ ಪಾತ್ರರಾಗಿ ಹೋದರಲ್ಲ, ಅಂತಹ ಕುಲದಲ್ಲಿ ಹುಟ್ಟಿದ ಭಾಗವತ ಶಿರೋಮಣಿ ಎನಿಸಿಕೊಂಡಂತಹ ಪ್ರಹ್ಲಾದನ ಪ್ರೀತಿಯ ಮಗನಲ್ಲಿ ನಾನೂ ಒಬ್ಬನಿದ್ದೇನೆ. ಕೆಲವರೆಲ್ಲ ಹೇಳಿಕೊಳ್ತಾ ಇದ್ದಾರೆ, ದುಷ್ಟರ ಪರಿವಾರಕ್ಕೆ ನಾಯಕನೊಬ್ಬನಿದ್ರೆ ವಿರೋಚನನೆನ್ನುವ ಹಾಗೆ. ದೌಷ್ಟ್ಯ ಅಂದ್ರೆ ಏನಂತ ಕೇಳಿದ್ರೆ ಅವರಿಗೆ ಅರ್ಥ ಗೊತ್ತಿಲ್ಲ ಅದರದ್ದು. ಎಲ್ಲರೂ ರಾಕ್ಷಸರಂತ ಕೇಳಿದ್ರೆ ರಕ್ಷಣೆಯ ಹೊಣೆಗಾರಿಕೆ ಯಾವನಲ್ಲಿ ಉಂಟು ಅವ ರಾಕ್ಷಸನಾಗಿದ್ದೇ ತಪ್ಪೇನು? ಕೆಲವೊಂದು ಸಂದರ್ಭದಲ್ಲಿ ರಾಕ್ಷಸಿ ಪ್ರವೃತ್ತಿಯನ್ನು ಮೇಳೈಸಬೇಕು, ಬೆಳೆಸಬೇಕು ಅಂತಾದ್ರೆ ಕಾರಣ ಏನು ಅಂತ ಕೇಳಿದ್ರೆ ಉತ್ತರ ಸುಲಭದಲ್ಲೇ ಸಿಗ್ತದೆ. ನಮ್ಮ ಯೋಚನೆಯಂತೆ ವ್ಯವಹರಿಸುವುದಕ್ಕೆ ಒಬ್ಬ ತಡೆಗೋಡೆಯಾಗಿ ಹೋಗಿದ್ದಾರೆ ಅಂತಾದ್ರೆ ಅವನನ್ನು ನಿರ್ಬಂಧಿಸುವುದ ಬೇಕಾದಂತಹ ಹಾದಿಗೆ ತರುವುದು, ಇದಕ್ಕೆ ರಾಕ್ಷಸಿ ಪ್ರವೃತ್ತಿಯನ್ನು ಅಳವಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿಯೇ ಆದದ್ದು. ಮತ್ತೆ ಕೆಲವರಿಗೊಂದು ಅಭ್ಯಾಸ ಉಂಟು, ರಾಕ್ಷಸನ ಮಗ ರಾಕ್ಷಸನೇ, ಎಷ್ಟು ಸುಲಭದಲ್ಲಿ ಆಗಿ ಹೋಗ್ತದೆ. ಅವನಲ್ಲಿರಬಹುದಂತಹ ಗುಣ, ಅವರ ನಡತೆ, ಅವರ ಆಚಾರ ವಿಚಾರಗಳು, ಇದನ್ನೆಲ್ಲವನ್ನು ಗಮನಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗುತ್ತಾ ಇಲ್ಲ. ಯಾಕೆ? ಅಲ್ಲಿ ಮೌಢ್ಯ ಆವರಿಸಿಕೊಂಡಿದೆ. ಇಲ್ಲದಿದ್ರೆ ನಮ್ಮದಂತಹ ಶೋಣಿತಾಪುರದ ಈ ಸಭಾಸ್ಥಾನವನ್ನು ಪ್ರವೇಶ ಮಾಡುವಾಗಲೇ ಕೆಲವರಾಡಿದಂತಹ ಮಾತು ಭಾಗ್ಯವಾನ್ ವಿರೋಚನನೆನ್ನುವ ಹಾಗೆ ಆಡಿದ್ರಲ್ಲ, ಇದಕ್ಕೆ ಕಾರಣ ಇಲ್ಲದೇ ಇಲ್ಲ. ಹೇಳಿ ಕೇಳಿ ದೈತ್ಯ ಕುಲದಲ್ಲಿ ಹುಟ್ಟಿಕೊಂಡಾಗ ನಾರಾಯಣನ್ನು ವಿರೋಧಿಸುವವರು ನಮ್ಮ ಹಿರಿಯವರಿದ್ದರು. ಒಂದಲ್ಲ ಎರಡಲ್ಲ 10 ಹಲವು ಬಗೆಯ ಶಿಕ್ಷೆಯನ್ನು ಕೊಟ್ಟರು. ಎಲ್ಲ ಕಾಲಕ್ಕೂ ನಾರಾಯಣನೇ ರಕ್ಷಿಸಿದವರಿದ್ದಾರೆ. ಹಾಗಾದ್ರೆ ಏನಿದರ ಅರ್ಥ? ರಾಕ್ಷಸರಲ್ಲಿ ಒಳ್ಳೆಯವರು ಹುಟ್ಟುವುದಿಲ್ಲವೇ? ಪರಮ ಭಾಗವತ ಎನ್ನುವಂತಹ ನೆಗರ್ತಿಗೆ ಪಾತ್ರನಾದದ್ದಿಲ್ಲವೇ? ಅವರನ್ನು ದುರುಳನ್ನು ಹಾಗೆ ಬಿಂಬಿಸ್ತಾರ? ಇಲ್ಲವಲ್ಲ. ನದಿ ಎಲ್ಲಿ ಹರಿಯುತ್ತದೆ ಎನ್ನುವುದು ಮೂಲದ ಉದ್ದೇಶವಲ್ಲ. ಹರಿದು ಸಾಗರವನ್ನು ಸೇರುವಂತಹ ಕಾಲಕ್ಕೆ ಉಳಿದಂತಹ ಪ್ರದೇಶಗಳಲ್ಲಿ ಎಷ್ಟು ಸಹಾಯವಾಗುತ್ತದೆ ಎನ್ನುವುದರ ಲಕ್ಷ್ಯವೇ ಬೇಕಾದದ್ದು ಹೊರತು ಅದರ ಪಾವಿತ್ರ್ಯತೆ ಇರುವುದಲ್ಲಿ. ಮರವನ್ನು ಹುಟ್ಟಿ ಬೆಳೆಯುತ್ತದೆ, ಬೇಕಾದಂತಹ ಫಲವನ್ನು ಕೊಡ್ತದೆ, ಆದರೆ ಅದೇ ದುಂಜಿಸುವುದಿಲ್ಲ. ಯಾಕಿಲ್ಲ? ಇದು ಪ್ರಕೃತಿಗೆ ಬೇಕಾಗಿದೆ. ಪ್ರಕೃತಿಯಲ್ಲಿರುವಂತಹ ಸಮಸ್ತ ಜೀವರಾಶಿಗಳ ಬದುಕು ಬೇಕಾಗಿದೆ. ಬದುಕಿಗೆ ಇರಬೇಕಂತ ಆಹಾರ ಎನ್ನುವುದನ್ನು ಮಾತ್ರ ಮನುಷ್ಯನಾದವ ತಿಳ್ಕೊಳ್ಳುವುದಿಲ್ಲ. ಹಾಗೆಂದು ಜೀವವೇ ಇಲ್ಲವೋ ಅಂತ ಕೇಳಿದ್ರೆ ಎಲ್ಲವನ್ನು ಲೋಕಕ್ಕೆ ಕೊಡಬಹುದಾದಂತಹ ನದಿ ಇರಬಹುದು, ಮರ ಇರಬಹುದು, ಇನ್ನೇನು ಭೂಮಿ ಇರಬಹುದು, ಎಲ್ಲದರಲ್ಲಿಯೂ ನಾವು ಪಡೆದುಕೊಳ್ತೇವೆ. ಆದರೆ ಅಲ್ಲಿಗೆ ಕೊಡುವಂತಹ ಕೊಡುಗೆ ಎಷ್ಟು ಅಂತ ಕೇಳಿದ್ರೆ ಬರೇ ಶೂನ್ಯವಾಗಿ ಹೋಗಿದೆ. ಇರಲಿ ಬಿಡೋಣ. ನಮ್ಮದಂತಹ ವ್ಯಕ್ತಿತ್ವ ಏನು ಎನ್ನುವುದನ್ನು ಇನ್ನೊಬ್ಬ ಗುರುತಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಹಿರಿಯರಿಂದ ಬಂದಂತಹ ಯಾವುದೇ ವ್ಯವಸ್ಥೆಯುಂಟೋ, ಹೆಸರುಂಟೋ, ಘನತೆಯುಂಟೋ ಅದನ್ನು ಕಟ್ಟಿಕೊಂಡು ನಮಗಾಗಬೇಕಾದದ್ದು ಏನೂ ಇಲ್ಲ. ನಮ್ಮ ಪ್ರಯತ್ನ ಮೂಲಕವಾಗಿ ನಾವು ಸಾಧಿಸಿಕೊಳ್ಳಬೇಕು. ಹಾಗಾಗಿ ಮನಸ್ಸಿಗೆ ತೃಪ್ತಿ ಇದೆ, ಸಂತೋಷ ಇದೆ ಎನ್ನುವಲ್ಲಿಗೆ ನಮ್ಮನ್ನು ಕಾಣಲಿಕ್ಕೆ ಯಾರೋ ಬರ್ತಾರೆ ಅಂತ ಮನವರಿಕೆಯಾಗಿದೆ. ಯೋಚನೆ ಮಾಡಬೇಡಿ, ಯಾರನ್ನು ಹೊರಗೆ ನಿಲ್ಲಿಸಬೇಡಿ, ಆದಷ್ಟು ಬೇಗ ಹೊರ ಬರುವುದಕ್ಕೆ ಹೇಳಿ. ಹರಿಮಠದಲ್ಲಿ
ಉಪಕರಿಸುತ್ತ ನಿಮ್ಮಡಿಯ ಕಂಡು ಇಂದಾರಿ ಧನ್ಯತಾನೆಂದು ಇಂದಾರಿ ಧನ್ಯತಾನೆಂದು ಧನ್ಯತಾ ಭಾವ ಇದೆ. ಶುಭವಾಗಲಿ. ಹಾಗಾಗಿ ಕರಗಳು ಮುಗುಳಾಗುತ್ತದೆ, ಶಿರವಾಗಿ ಹೋಗುತ್ತದೆ. ಪ್ರತ್ಯಕ್ಷವಾಗಿ ಕಾಣಸಿಕ್ಕುವ ದೇವರು ಯಾರು ಅಂತ ಕೇಳಿದ್ರೆ ಭೂಮಿಯಲ್ಲಿ ನಿಮ್ಮಂತಹ ಬ್ರಾಹ್ಮಣ ಶ್ರೇಷ್ಠರು ಅವರವರ ಭಾವನೆಗೆ ಬಿಟ್ಟದ್ದು. ಒಂದೇ ರೀತಿಯಂತಹ ದೇವತ್ವವನ್ನು ಕಂಡುಕೊಳ್ಳುವುದಲ್ಲ. ದಿಟ್ಟೀಸ ಕೋಟಿ ದೇವತೆಗಳಲ್ಲಿ ಇರಬಹುದಾದಂತಹ ಪೂರ್ಣವಾದ ಅಂಶ ನಮ್ಮ ದೃಷ್ಟಿಗೆ ಗೋಚರವಾಗುವುದು ನಿಮ್ಮಲ್ಲಿ. ಸರಿಯಪ್ಪ. ದೂರದಲ್ಲಿ ನಿಲ್ಲಿಸಿಕೊಳ್ಳುವುದಲ್ಲ. ಕರೆತಂದಿದ್ದೇನೆ, ಸರಿ. ಆಸನವನ್ನಿರಿಸಿದ್ದೇನೆ. ಅದು ಬೆಳ್ಳಿಯದ್ದಿರಬಹುದು, ಬಂಗಾರದ್ದಿರಬಹುದು, ಇನ್ನೇನು ಮರದ್ದೇ ಇರಬಹುದು. ಆದರೂ ಯಾವುದಾದರೂ ಕೊಡುವಾಗ ಆಲೋಚನೆ ಮಾಡಬೇಕಾಗ್ತದೆ. ಬೇಕಾಗ್ತದೆ. ಯಾರಿಗೆ ಯಾವುದನ್ನು ಕೊಟ್ಟರೆ ಎಷ್ಟು ಸೂಕ್ತ ಎನ್ನುವುದು. ಹೌದು. ನನಗೆ ಮನವರಿಕೆ ಆದದ್ದು ಬೇರೆ ಯಾವುದಲ್ಲ ಸ್ವಾಮಿ. ಯಾವುದು? ಒಂದು 4 ದರ್ಭೆಯನ್ನು ಹಾಸಿದ್ರೆ ಸಾಕು, ಅದು ದರ್ಭ ಆಸನ ಎನಿಸಲ್ಪಡುತ್ತದೆ. ಖಂಡಿತ. ನಿಮಗೆ ಅನುಯೋಗ್ಯವಾದದ್ದು. ಮತ್ತೆ ನಿಮ್ಮ ಯೋಗ್ಯತೆಯನ್ನು ಅಳೆಯುವುದಕ್ಕೆ ಮಾಪಕ ನಮ್ಮಲ್ಲಿಲ್ಲ ಸ್ವಾಮಿ. ಯಾಕೆ ಅಂತ ಕೇಳಿದ್ರೆ ಈ ಯಜ್ಞೋಪವೀತ ಎನ್ನುವುದು ಪವಿತ್ರತೆಯ ಸಂಕೇತ. ಗಂಗಾ ಭವಾನಿಯ ಪರ್ವತದ ಮೂಲದಿಂದ ಹರಿದು ಬಂದಳು ಎನ್ನುವ ಹಾಗೆ ಭಾಸವಾಗುತ್ತದೆ. ತಲೆಗೆ ನೀವು ಏನು ಕಟ್ಟಿದ್ದೀರಿ ಎನ್ನುವುದಕ್ಕಿಂತ ನಿಮ್ಮಲ್ಲಿರಬಹುದಾದಂತಹ ಶಿಕೆಯನ್ನು ನೋಡಿದ ಸಾಕು ಅಗ್ನಿ ಸದೃಶವಾದಂತಹ ಪಾವಿತ್ರತೆಯನ್ನು ಅದು ಸೂಚಿಸುತ್ತದೆ. ಬಂದವರನ್ನು ಯಥಾಯೋಗ್ಯವಾಗಿ ಎನ್ನುವುದಕ್ಕಿಂತಲೂ ಅದು ಆಡಂಬರವಾಗಿ ಹೋಗಿತ್ತು. ಯಥಾ ಸಾಧ್ಯವಾದ ರೀತಿಯಲ್ಲಿ ಉಪಚಾರ ಮಾಡಬೇಕಾದದ್ದು ನನಗೆ ಕರ್ತವ್ಯ. ಈ ನಿಟ್ಟಿನಲ್ಲಿ ಅರ್ಚನಂ ವಂದನಂ ದಾಸ್ಯಂ ಆತ್ಮನಿವೇದನಂ ಇದನ್ನು ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾವುದೂ ಇಲ್ಲ. ಆಡಂಬರಕ್ಕಾಗಿ ಪೂಜೆಯನ್ನು ಮಾಡುವುದಲ್ಲ, ಮಾಡಬಾರದು. ವಿಡಂಬನೆಗಾಗಿ ಇನ್ನೊಬ್ಬ ನೋಡಬೇಕು ಎನ್ನುವುದಕ್ಕೆ ಬೇಕಾಗಿ ಮನೆಯಲ್ಲಿ ಯಾವುದೋ ಪುಣ್ಯ ಕಾರ್ಯವನ್ನು ಇರಿಸುವುದಲ್ಲ. ಇನ್ನೊಬ್ಬರಿಗಾಗಿ ಪೂಜೆ ಯಾಕೆ? ಆದ್ರೆ ಒಂದು ಮನೆಗೆ ಬಂದಂತಹ ಆಗಂತುಕನನ್ನು ಯಾವತ್ತಾದ್ರೂ ಬಂದ ಕೂಡಲೇ ಸ್ವಾಮಿ ಅಲ್ಲಿ ಹೋಗಿ ಅಲ್ಲಿ ನೀರಿನ ವ್ಯವಸ್ಥೆ ಉಂಟು, ಕೈಕಾಲು ತೊಳೆದು ಬನ್ನಿ. ಎಷ್ಟು ಸುಲಭ ಅದು. ಆಚಾರ ಎಷ್ಟು ಸರಿ ಅಂತ ಕೇಳಿದ್ರೆ ನಿಮ್ಮಂತವರ ಒಂದು ಮಾತನ್ನು ಹೇಳಿದ್ದಾರೆ, ಅದು ನನಗೆ ಚೆನ್ನಾಗಿ ಜ್ಞಾಪಕದಲ್ಲಿದೆ. ಯಾವನೇ ಬರಲಿ ಅವನ ಪಾದ ಸ್ಪರ್ಶ ಎನ್ನುವುದು ಮನೆಯ ಒಳಗೆ ಬರಬೇಕು. ಆ ಪಾದ ನೋಡಿ ಮನೆಯನ್ನು ಮೆಟ್ಟಿದಾಗ ಮಾತ್ರ ಅಲ್ಲಿ ಪಾವಿತ್ರತೆ ಬರ್ತದೆ ಎನ್ನುವಂತಹ ಸತ್ಯವನ್ನು ಯಾರು ಯೋಚನೆ ಮಾಡಿದ್ದಿಲ್ಲ. ಅದಿಲ್ಲ. ಬಂದವರನ್ನು ಕರೆತಂದು ಆಸನದಲ್ಲಿ ಕೊಳ್ಳಿರಿಸಿ ಮತ್ತೆ ಶ್ರಮ ನಿವಾರಣೆಗೆ ಬೇಕಾದ ಒಂದಷ್ಟು ಕೊಟ್ಟಲ್ಲಿಗೆ ತೃಪ್ತರಾಗುತ್ತಾರೆ. ಬಂದವನು ಅತಿಥಿ ಅಲ್ವೇ? ಹೌದು. ಅತಿಥಿಯನ್ನ ದೇವರನ್ನು ಕಾಣಬೇಕಲ್ಲಿ. ಅದಕ್ಕೆ ಹೇಳಿದಲ್ವಾ ತೆರೆದಿದೆ ಮನ. ಹೌದು. ಅತಿಥಿ ಮನೆ ಬಾಗಿಲು ಮಾತ್ರ ತೆರೆದದ್ದಲ್ಲ, ಮನಸ್ಸು ತೆರೆದಿರಬೇಕು. ಹಾಗಾಗಿ ಆಮೇಲೆ ಸ್ವಾಮಿ ಇನ್ನು ಸ್ವಲ್ಪ ಹೊತ್ತುಂಟು, ಬೇಕಾದ ವ್ಯವಸ್ಥೆ ಮಾಡ್ತೇನೆ, ಕೈ ಕಾಲು ಮುಖ ತೊಳೆದು ಬನ್ನಿ ಅಂತ ಹೇಳುದು ಗೃಹಸ್ಥನ ಕರ್ತವ್ಯ. ಸ್ವಾಮಿ ತಪ್ಪಿದ್ರೆ ಕ್ಷಮೆ ಇರಲಿ. ಅಷ್ಟೇ ಅಲ್ಲ, ಈಗ ನನಗೆ ಆಶ್ಚರ್ಯವಾದದ್ದು ಬೇರೆ ಯಾವುದೂ ಅಲ್ಲ. ಏನಪ್ಪ? ನಾನು ಮಾಡುವಂತಹ ಯಾವುದೇ ಕರ್ಮದಲ್ಲಿ ದೋಷ ಉಂಟುಂಟಾದ ದಾಕ್ಷಿಣ್ಯ ಮಾಡಬೇಡಿ. ನಿರ್ದಾಕ್ಷಿಣ್ಯವಾಗಿ ವಿರೋಚನ ನೀನು ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿ ಪ್ರಾಮಾಣಿಕತೆಯಿಂದ ಒಪ್ಪಿಕೊಳ್ತೇನೆ. ನಮ್ಮದೆಲ್ಲ ಹಂಸ ಕ್ಷೀರ ನ್ಯಾಯ, ಅದೇ ಅಲ್ವ ಬೇಕಾದದ್ದು. ಹಾಗಾಗಿ ಯಾವುದೇ ಕೊರತೆ ಇದ್ರು ಅದನ್ನೆಲ್ಲವನ್ನು ಆ ರೀತಿಯಾಗಿ ಪರಿಹರಿಸುವ ದ್ವಾರ ನಮ್ಮನ್ನು ಉದ್ಧರಿಸಬೇಕು, ನಮ್ಮ ಕುಲಕೋಟಿ ಬೆಳಗು ಹಾಗೆ ಆಶೀರ್ವದಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ಳೋದು ಮಾತ್ರವಲ್ಲ ಸ್ವಾಮಿ. ಪ್ರಶ್ನೆ ಉಂಟು ಮತ್ತೆ
ಯಾಕೆ ಕರೆದ್ದೀರಾ? ಸರಿ ಸರಿ ಸರಿ. ಪರಿಚಯ ಇಲ್ಲ ನಿಮ್ಮದು. ಬಹಳಷ್ಟು ದೂರದಿಂದಲೇ ಬಂದವರಿರಬೇಕು ಅಂತ ಕಾಣ್ತದೆ. ದೂರವೇ. ಆದರೆ ಬಂದಂತಹ ನಿಮ್ಮನ್ನು ಸತ್ಕರಿಸುವಲ್ಲಿಗೆ ಮುಗಿದು ಹೋಗುವುದಿಲ್ಲ. ಯಾವುದೋ ಆಶಯವನ್ನಿರಿಸಿಕೊಂಡು ಯಾವುದೋ ಉದ್ದೇಶವನ್ನಿರಿಸಿಕೊಂಡು ನನ್ನ ಮುಂದೆ ಬಂದಾಗ ಈಡೇರ್ತದೆ ಎನ್ನುವಂತಹ ವಿಶ್ವಾಸದೊಂದಿಗೆ ಹೆಜ್ಜೆಯನ್ನು ಹಾಕಿದವರು ನೀವಿರಬೇಕು. ಹಾಗಾದ್ರೆ ಇದಮಿತ್ತಂತ ತಿಳಿದುಕೊಳ್ಳುವುದಕ್ಕೆ ನನ್ನಿಂದ ಏನು ಎಲ್ಲಿ ಸಾಧ್ಯವಾಗುತ್ತದೆ? ಪ್ರತಿಯೊಬ್ಬರ ಮನೋಧರ್ಮ ಪ್ರತ್ಯೇಕವಾದದ್ದು. ಅದನ್ನು ತಿಳಿದು ವ್ಯವಹರಿಸಬೇಕು ಅಂತಾದ್ರೆ ಒಂದೇ ದೇವನಾಗಬೇಕು ಅಲ್ವಾ? ಹೌದು. ಇನ್ನೊಂದು ಶಾಸ್ತ್ರಜ್ಞನಾಗಿರಬೇಕು. ಇಂಥವರ ಮುಖ ಹೀಗೆ ಉಂಟು, ಹೌದು, ಇಂಥವರ ನಡೆ ಹೀಗೆ ಇರ್ತದೆ, ಭವಿಷ್ಯಕಾರನಾಗಿರ್ಬೇಕು ಅಲ್ವಾ? ನಮಗದೆಲ್ಲ ಎಲ್ಲಿಂದ ಬರ್ತದೆ? ಹಾಗಾಗಿ ಮನಸ್ಸಿನಲ್ಲಿ ಯಾವುದೇ ಯೋಚನೆಯನ್ನು ಇರಿಸಿಕೊಳ್ಳದೆ ನಿಸ್ಸಂಶಯವಾಗಿ ನಿಸ್ಸಂಕೋಚವಾಗಿ ಏನು ಬೇಕಾದರೂ ಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ, ಭಕ್ತನಿದ್ದೇನೆ ಸ್ವಾಮಿ. ನಮಗಿದೆ ಬೇಕಾದ್ದು. ಬಂದಂತಹ ನನ್ನನ್ನು ಆಧಾರದಿಂದ ಕರೆ ತಂದೆ ಅರ್ಚಿಸಿದೆ, ಪೂಜಿಸಿದೆ. ಅನುಗ್ರಹ ದೃಷ್ಟಿನ ಬೀರಿದ್ದೇನೋ ಸಹಜ. ಇಂತಹ ಈ ಯೋಗ್ಯತೆ ಅಥವಾ ಈ ರೀತಿಯ ಭಾವನೆಗಳು ಹೆಚ್ಚಿನವರಿಗೆಲ್ಲ ಇರೋದಿಲ್ಲ. ವಕ್ರದೃಶ್ಯ ನೋಡುವವರೇ ಹೆಚ್ಚು. ಹಾಗಂತ ನನ್ನನ್ನು ಸತ್ಕರಿಸಿದಿ ನೋಡು, ಇದೆಲ್ಲ ನಿನ್ನ ಪೂರ್ವಾರ್ಜಿತ ಸುಕೃತ ಫಲ ಅಂತ ಹೇಳ್ಬೇಕು ಅಲ್ವೇ? ಹಿರಿಯರು ಹಾಕಿಕೊಟ್ಟಂತ ಏನು ದಾರಿ ಇದೆ ಅದರ ಹಾಗೆ ನಡೆಯುವ ನೀನು. ಮೂಳೆಯನ್ನು ಕಡಿಮೆಯೋ ಸಾಕ್ಷಾತ್ ಹರಿಯನ್ನೇ ಪ್ರತ್ಯಕ್ಷೀಕರಿಸಿಕೊಂಡಂತಹ ಮಹಾತ್ಮನ ಮಗ ನೀನು. ಅಲ್ಲೂ ಅರಮನೆಯ ಕಂಬದಲ್ಲಿ ಡಿಂಬ ಸ್ವರೂಪದಿಂದ ಕಾಣಿಸಿಕೊಳ್ಳಬೇಕು ಅಂತಾದ್ರೆ ಅಲ್ಲೇ. ಹಾಗಾಗಿ ಅಂತಹ ಹಿರಿಯರ ಆದರ್ಶ, ಹಾಗೆ ಆ ವ್ಯಕ್ತಿತ್ವ, ಆ ನಡೆನುಡಿ ಅದನ್ನೆಲ್ಲ ಅನುಸರಿಸಿಕೊಂಡು ಬಾಳಿ ಬದುಕುವಂತಹ ನಿನ್ನೆಡೆಗೆ ಬಂದಾಗ ಇದೆಲ್ಲ ಸಹಜವೇ. ಅತಿಶಯೋಕ್ತಿಯ ಮಾತು ಖಂಡಿತ ಅಲ್ಲ. ಯಾಕೆ? ಅದೇ ಅಡಿಪಾಯ. ಯಾರು ಬರ್ತಾರೆ, ಯಾರು ಏನೋ ಕೇಳ್ತಾರೆ, ಅವರಿಗೆ ಚಾಚು ಅಥವಾ ಒಳ್ಳೆ ಎನ್ನದೆ ಎಲ್ಲವನ್ನು ನೀಡುವಂತಹ ಮೂಲವೇ ನಿನ್ನ ಸ್ವಾಮಿ. ನಿಮಗಷ್ಟೊಂದು ಬಂಗಾರ ಕೊಡ್ತೇನೆ ಅಂತ ಹೇಳಿದ್ರು ಸರಿಯಾಗುತ್ತದೆ ಅಲ್ಲ? ನಿಮಗೊಂದು ಅಷ್ಟೊಂದು ಗೋವುಗಳನ್ನು ಕೊಡ್ತೇನೆ ಅಂತ ಹೇಳಿದ್ರು ಸರಿಯಾಗಿತ್ತು ಅಲ್ಲ? ನಿಮಗೆ ಬೇಕಾದಂತಹ ಭೂಮಿಯನ್ನು ಕೊಡ್ತೇನೆ, ಇನ್ನೇನು ಅದಕ್ಕೆ ಬೇಕಾದಂತಹ ಸರ್ವ ಸವಲತ್ತುಗಳನ್ನು ಒದಗಿಸಿ ಕೊಡ್ತೇನೆ ಅನ್ನುವಾಗ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಇರಬಹುದು. ನನಗದು ಬೇಡಿತ್ತು, ಅವನ ಒತ್ತಾಯಕ್ಕೆ ಬೇಕಾಗಿ ಪಡೆದುಕೊಂಡು. ಹಾಗಾದ ಕೂಡಲಲ್ಲ, ಇಲ್ವೇ ಇಲ್ಲ. ಏನಿದ್ದವು ನಿಮ್ಮ ಮನಸ್ಸಿಗೆ ಹಿತವಾದದ್ದು, ಸಂತೋಷವನ್ನುಂಟು ಮಾಡುವಂತಹದ್ದು, ನಾನು ಕೊಟ್ಟದಲ್ಲಿ ನಿಮಗೆ ಉಪಕಾರವಾಗುವಂತಹದ್ದು ಉಂಟುಂಟಾದ್ರೆ ನಾನು ಯಾಕೆ ಸುಮ್ಮನೆ ನಿಮ್ಮಲ್ಲಿ ಇಂಥದನ್ನು ಕೊಡ್ತೇನೆ ಅಂತ ಹೇಳೋದು? ನಿನ್ನ ಮಾತೆ ನಿನ್ನ ಗುಣಾಢ್ಯತೆಯನ್ನು ಸೂಚಿಸ್ತಾ ಉಂಟು. ಗುಣಶೀಲನು ಹೌದು, ಸದ್ಗುಣವಂತನೂ ಹೌದು. ನಿನ್ನ ಕೀರ್ತಿಯ ವಿಚಾರವನ್ನು ಅರಿತಂತಹ ನಾನು ನೇರವಾಗಿ ನಿನ್ನೆಡೆಗೆ ಬಂದಿದ್ದೇನೆ. ಭೂಷಣಾದರೂ ಕೂಡ ಕೇಳಬೇಕಾದ್ದು ಖಂಡಿತ ಕರ್ತವ್ಯ. ಹಾಗಂತ ನಾನು ಹೀಗೆ ಕೆಲವು ಕಡೆ ಹೋದವನಿದ್ದೇನೆ. ಯಾಕೆ? ನಾನವೇ ಭೂಷಣ, ವಿಪ್ರರಿಗೆ ಹೌದಷ್ಟೇ. ದಾನ ಕೇಳುವುದು ಭೂಷಣ, ದಾನ ಕೊಡುವುದು ಕ್ಷತ್ರಿಯರಿಗೆ ಭೂಷಣ ಇತ್ಯಾದಿದುಂಟು. ಮಾಡುದು ಕೊಡುವುದು ಅವರಿಗೆ ಭೂಷಣ, ತೆಕ್ಕೊಡುದು ನಮಗೆ ಭೂಷಣ, ಇನ್ನೊಂದು ಭೂಷಣ, ಮತ್ತೊಂದು ಭೂಷಣ. ಈ ಭೂಷಣಕ್ಕೆ ಭೂಷಣ ಅಂತ ಆಗಬೇಕು ಅಂತಾದ್ರೆ ಕೇಳಿದ ಕೂಡ ಕೊಡಬೇಕೋ ಬೇಡವೋ? ಇದು ಒಳ್ಳೆ ಸಂಗತಿ ಆಯ್ತಲ್ಲ ಸ್ವಾಮಿ. ನೀವು ಎಲ್ಲಿಗೆ ಬಂದದ್ದು?
ಕಲ್ಪವೃಕ್ಷದ ಮುಂದೆ ನಿಂತು ಕೊಡುವುದಿಲ್ಲ ಅಂತ ಹೇಳಿದ್ರೆ ಅರ್ಥ ಉಂಟಾ? ನಾವು ಅಷ್ಟು ಎತ್ತರಕ್ಕೆ ಏರಲಿಲ್ಲ, ಆದ್ರೂ ಮನಸ್ಥಿತಿ ಹಾಗುಂಟಲ್ಲ ನಮ್ಮದು. ಸರಿ, ಹಾಗಂತ ಕೆಲವು ಕಡೆಗೆಲ್ಲ ನಾನು ಕೇಳಿದಾಗ ಒಳ್ಳೆಯಿಂದ ದುಂಟು, ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ. ನಿಮ್ಮ ಅನುಭವ ಇರಬಹುದು, ಅಲ್ಲ ಅಂತಲ್ಲ. ಹಾಗೆಂತ ವಿರೋಚನಲ್ಲಿ ಅಂತಹ ಪ್ರಸಂಗ ಬರಲಿಲ್ವಲ್ಲ? ಇಲ್ಲ, ಎಲ್ಲ ಸರಿಯೇ. ಸರಿ, ಆದರೂ ಎಲ್ಲೋ ಒಂದು ಸಂಶಯ ಆವಾಗ. ಹೌದಾ ಸ್ವಾಮಿ? ಕೊಡ್ತಾರೋ ಇಲ್ಲ, ಸಂಶಯಕ್ಕೆ ಎಡೆ ಮಾಡಿ ಕೊಡಬೇಡಿ. ಸಂಶಯವನ್ನು ಏನಿದ್ರು ಕೂಡ ಅದಕ್ಕೆ ಪರಿಹರಿಸಿಕೊಳ್ಳೋಣ. ಕೊಡುವುದು ನಿಶ್ಚಯ, ಖಂಡಿತ ಕೊಡ್ತೇನೆ. ನಾನು ಬೇಡುವುದು ಬೇಡ, ಮುಂದೆ ನೋಡುದಿಲ್ಲ, ಯಾರಲ್ಲಿ ಕೂಡ ಯಾವುದನ್ನು ಕೇಳಬೇಕಿದ್ರು ಕೂಡ ನನಗೊಂದು ಭಾಷೆ ಕೊಡ್ಬೇಕು ಸ್ವಾಮಿ. ಕೇಳಿದನ್ನು ಕೊಡ್ತೇನೆ. ಕೆಲವೊಂದು ಸಂದರ್ಭ ಹಾಗೆ ಆಗುವುದು, ಸಿಗ್ತದೋ ಇಲ್ಲವೋ ಅಂತ. ಸಿಗದಿದ್ರೆ ಕೇಳಿಯೂ ಪ್ರಯೋಜನ ಇಲ್ಲವಲ್ಲ, ಮನಸ್ಸಿಗೆ ನೋವಾಗ್ತದೆ. ನಾನು ವಿಶ್ವಾಸದಿಂದ ಹೋಗಿದ್ದೆ ಅವನಲ್ಲಿ ಕೇಳಲಿಕ್ಕೆ. ಕೇಳುವಾಗ ಕೊಟ್ಟಾನಂತ ಗ್ರಹಿಸಿದವೋ ಕೊಡ್ಲಿಲ್ಲ, ನಾನು ಕೇಳಬಾರದಾಗಿತ್ತೋ ಏನೋ, ಹೀಗೆಲ್ಲ ಬರ್ತದೆ. ಅಂತಹ ಮನಸ್ಥಿತಿ ಬರಕೂಡದು. ಅದಕ್ಕೆ ಬೇಕಾಗಿ ನಮ್ಮಲ್ಲಿ ಯಾವತ್ತು ಶ್ರೇಷ್ಠತೆ ಇರುವುದು ಬಲಗೈಯಲ್ಲಿ. ಹೌದು, ಅಗ್ನಿ ಸದೃಶವಾದ ಅಗ್ನಿ ತತ್ವ ಅಲ್ಲಿ ಉಂಟು. ಪಾವಿತ್ರತೆ ಎನ್ನುವುದು ಸ್ಥಿರವಾಗಿ ನಮ್ಮಲ್ಲಿ ಯಾವತ್ತು ಶಾಶ್ವತವಾಗಿದೆ. ಅಂತಲ್ಲಿ ಕಾಯದೆಂಬ ಮಾನಸಂವ ಎಲ್ಲ ರೀತಿಯಿಂದಲೂ ಒಪ್ಪಿಕೊಂಡು ವ್ಯವಹರಿಸಬೇಕು ಅಂತಾದ್ರೆ ಭಾಷೆ ಬೇಕು. ಹೌದು, ತ್ರಿಕರಣ ಪೂರ್ವಕವಾಗಿರಬೇಕು. ಸ್ವಾಮಿ ಮುಂದೆ ಮಾಡಿ. ಸರಿ, ಏನೇ ಆಗಲಿ, ಯಾವುದೇ ಸಂದರ್ಭ ಬರಲಿ, ಇನ್ನು ಯಾವುದೇ ಹೊತ್ತಿನಲ್ಲಿರಲಿ, ನೀವು ಏನನ್ನು ಅಪೇಕ್ಷಿಸ್ತೀರೋ ಅದನ್ನು ಕೊಡುವುದಕ್ಕೆ ನಾನು ಸಿದ್ಧ ಭಕ್ತ. ಹೆಚ್ಚಿನ ನಿನ್ನ ಅರ್ಧ ಆಯುಷ್ಯನ್ನು ದಾರೆ ಹಿಡಿದು ಯಾವುದು ಸ್ಥಿರ, ಯಾವುದು ಈ ಜಗದಲ್ಲಿ ಸುಖೀರ್ತಿ ಬಹುದಂಗ ಸಮಕ್ಷಿಣ ಪೂರ್ವ ಪುಣ್ಯದ ಕೀರ್ತಿ ಬರ್ತದೆ ನಮಗೆ. ಪೂರ್ವ ಪುಣ್ಯ ಕೀರ್ತಿ ಬಹುದಂಗ ಕ್ಷಣ ಆಯುಷ್ಯ ಬೇಕು. ತುಟಿ ಪಿಟಿಕ್ಕನ್ನದೇ ಆಡಿದ್ರಲ್ಲ ಇವರು. ಇವರನ್ನು ಅಡಿಯಿಂದ ಮುಡಿ ತನಕ ನೋಡಿದೆ ಅಂತಾದ್ರೆ ನನಗೆ ಸಂಶಯ ಬರ್ತಾವ. ಯಾರ ಮೇಲೆ ಸಿಗುತ್ತದೋ ಇಲ್ಲವೋ ಎನ್ನುವ ಹಾಗೆ ಯೋಚನೆಯಿಂದ ಭಾಷೆಯನ್ನು ಪಡೆದರು. ನನ್ನ ದೃಷ್ಟಿಗೆ ಅವರು ಸಂಶಯಿತರಾಗಿಯೇ ಕಾಣ್ತಾ ಇದ್ದಾರಲ್ಲ. ಇವರು ಖಂಡಿತವಾಗಿಯೂ ಬ್ರಾಹ್ಮಣರಲ್ಲ. ದೇವರ ವಾಸದಲ್ಲಿ ಯಾರೋ ಇರಬೇಕು. ಇಂದ್ರನೋ, ಅಗ್ನಿಯೋ, ವಾಯುವೋ, ಯಮನೋ, ನಿರುತಿಯೋ ಇರಬೇಕು. ಇನ್ನೊಬ್ಬನ ಆಯುಷ್ಯ, ಒಬ್ಬ ಬ್ರಾಹ್ಮಣನನ್ನು ಏನು ಮಾಡ್ತಾರೆ, ಅವನ ಆಯುಷ್ಯವನ್ನು ವೃದ್ಧಿಗೊಳಿಸಿಕೆ ಬೇಡ. ದೇವಬ್ರಾಹ್ಮಣದಲ್ಲಿ ದೇವಂದನೇ ಒಂದು ಕೇಳಿದರೂ ಕೂಡ ನನ್ನ ಆಯುಷ್ಯದಿಂದ ಅವನಿಗಾಗಬಹುದಾದಂತಹ ಪ್ರಯೋಜನವಾದರೂ ಏನು? ಇದನ್ನೆಲ್ಲವನ್ನು ಯೋಚಿಸುವುದಕ್ಕಿಂತ ಕೇಳಿದಂತಹ ವ್ಯಕ್ತಿಗೆ ಕೊಡುವಲ್ಲಿ ನಮ್ಮ ಸ್ಥಾನ ಯಾವುದು, ಮಾನ ಯಾವುದು, ಇದು ಗ್ರಹಿಸಿದ್ರೆ ಪೂರ್ವ ಜನ್ಮ ಸುಕೃತ ವಿಶೇಷ ಇರಬೇಕು.
ಬಂದಿದ್ದಾರೆ, ಕೇಳಿದ್ದಾರೆ. ಈ ಪ್ರಪಂಚ ಎನ್ನುವುದು ನಶ್ವರವಾದದ್ದು. ಶರೀರದಲ್ಲಿ ಎಲ್ಲಿಯವರೆಗೆ ಉಸಿರಿದೆ ಅಂತ ಕೇಳಿದ್ರೆ ಆಯುಷ್ಯ ಎಲ್ಲಿ ಎಷ್ಟು ದಿವಸಗಳವರೆಗೆ ಇದೆ ಅಲ್ಲಿಯವರೆಗೆ ಉಂಟು. ಆಮೇಲೆ ಈ ದೇಹ ಬಿದ್ದು ಹೋಗ್ತದೆ. ಜಡವಾದ ದೇಹದಲ್ಲಿ ಮತ್ತೆ ಏನಾಗುವುದಕ್ಕುಂಟು, ಕೊಳೆತು ಮಣ್ಣಿಗೆ ಮಣ್ಣಾಗಿ ಹೋಗುತ್ತದೆ. ಇಲ್ಲದಿದ್ರೆ ಒಂದು ಹಿಡಿ ಬೂದಿಯಾಗುತ್ತದೆ. ಯಾವುದೋ ನದಿಯಲ್ಲಿ ಹರಿದು ನೀರಿಗೆ ನೀರಾಗಿ ಕರಗಿ ಹೋಗ್ತದೆ. ಶಾಸ್ತ್ರಜ್ಞರು ಆಡಿದ ಮಾತು ಸುಳ್ಳಲ್ಲ. ಪ್ರಪಂಚದಲ್ಲಿ ಯಾವುದು ಸ್ಥಿರ ಯಾವುದು ಅಸ್ಥಿರ ಅಂತ ಕೇಳಿದರೆ ಯಾವುದು ಸ್ಥಿರವಾದದ್ದಲ್ಲ, ಶಾಶ್ವತವಾದದ್ದಲ್ಲ, ಎಲ್ಲವೂ ಅಸ್ಥಿರವಾದದ್ದು. ಜೀವನ ಎನ್ನುವುದು ಕ್ಷಣಭಂಗುರವಾದದ್ದು. ಇದನ್ನು ಯಾರು ತಾರ್ಕಿಕವಾಗಿ ಯೋಚನೆ ಮಾಡ್ತಾರೋ ಅಂಥವರಲ್ಲಿ ಆಶೆ ಆಕಾಂಕ್ಷೆಗಳು ಯಾವ ಕಾಲಕ್ಕೂ ಇರುವುದಿಲ್ಲ. ಅನಿತ್ಯಾನಿ ಶರೀರಾಣಿ ವಿಭವೋನ ಇವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯೋ ಕರ್ತವ್ಯೋ ಧರ್ಮ ಸಂಗ್ರಹ. ಶರೀರ ಶಾಶ್ವತವಲ್ಲ, ನಿತ್ಯವೂ ಅಲ್ಲ. ಹಾಗಾದರೆ ನಾವು ಮಾಡುವಂತಹ ಧರ್ಮ ಕರ್ಮ ನಮಗೆ ಯಾವತ್ತೂ ರಕ್ಷಣೆಯನ್ನು ಒದಗಿಸ್ತದೆ. ಅದರಿಂದ ಕೀರ್ತಿಯ ಶಿಖರ ಮೆರೆಯುತ್ತದೆ. ಜೀವನ ಎನ್ನುವಂತಹ ಯಾವುದೇ ಪಾರಂಪರಿಕವಾದ ನಡತೆ ಇದೆಯೋ ಅದರ ದಾವಳ್ಯಕ್ಕೆ ಯಾವುದೇ ಲವಲೇಶವೂ ಕೊರತೆ ಬರುವುದಿಲ್ಲ. ಸರಿ ಸರಿ, ಎಲ್ಲವನ್ನು ಗಮನಿಸಿ ಆಗಿ ಹೋಗಿದೆ. ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ಬ್ರಾಹ್ಮಣ ಶ್ರೇಷ್ಠರಿಗೆ ದಾರೆ ಎರೆಯುವುದರಲ್ಲಿ ಯಾವುದೇ ಹಿಂದೆ ಮುಂದೆ ನೋಡಬೇಕಾದದ್ದಿಲ್ಲ, ಯಾರಲ್ಲಿಯೂ ಕೇಳಬೇಕಾದದ್ದಿಲ್ಲ. ಕೇಳಿದ್ದಾರೆ, ಇವರು ಬ್ರಾಹ್ಮಣರಲ್ಲ ಅಂತ ತೀರ್ಮಾನಿಸಿ ಆಗಿ ಹೋಗಿದೆ. ಏನೇ ಆಗಲಿ, ವೇಷವಾದರೂ ಬ್ರಾಹ್ಮಣ ರೂಪದ್ದು ಹೌದು ಅಲ್ವೋ? ನಾನು ಬ್ರಾಹ್ಮಣನಿಗೆ ಕೊಡ್ತೇನೆ ಅಂತ ಹೇಳಿದ್ದು ಹೌದು ಅಲ್ವೋ? ಹಾಗಾದ್ರೆ ಕೊಡುವುದರಲ್ಲಿ ಹಿಂದೆ ಮುಂದೆ ಯಾಕೆ? ಸ್ವಾಮಿ ಸ್ವಾಮಿ ಸ್ವಾಮಿ, ಓ ಯೋಚನೆ ಮಾಡಿಬಿಡಿ, ತಡಾಯ್ತು ಅಂತ ಗೈಸಬೇಡಿ. ಚಿಂತನ ಮಂಥನರಾಗಬೇಕಾದ ಸಹಜ ಅಲ್ವೇ? ನನ್ನನ್ನು ವಿರೋಧಿಸುವುದಕ್ಕೆ ಯಾರೂ ಇಲ್ಲ. ನಾನು ಹೇಳಿದೆ ಅಂತಾದ್ರೆ ಮುಗಿದು ಹೋಯಿತು. ಸ್ವಾಮಿ ಮುಂದೆ ಮಾಡಿ. ನನ್ನದಾದಂತಹ ಆಯುಷ್ಯವನ್ನು ಇದು ನಿಮಗೆ ಧಾರಾಪೂರ್ವಕವಾಗಿ ಕೊಟ್ಟಿದ್ದೇನೆ. ನಿನ್ನ ದಾನಶೀಲತೆಗೆ ಮೆಚ್ಚಿದ್ದೇನೆ. ನನಗೆ ಇನ್ನೂ ಏನು ಪ್ರಶಸ್ತಿ ಬೇಕಾದದ್ದು? ಹಾಗೆಂದು ನಿನಗೆ ಸಂಶಯ ಇರಬಹುದು. ಈ ಅರ್ಧ ಆಯುಷನ್ನು ಕಟ್ಟಿಕೊಂಡು ಈ ಬ್ರಾಹ್ಮಣ ಏನು ಮಾಡಬಲ್ಲ, ಇವನಿಗೆ ಯಾಕೆ? ಸಾಮಾನ್ಯ ಚಿಂತನೆ ಅಲ್ಲೋ ಸ್ವಾಮಿ? ಎಲ್ಲ ನಿನ್ನ ಸಂದೇಹ ಪರಿಹಾರ ಆಗಬೇಕಲ್ಲ. ನೋಡು 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 ಸತ್ಯವಂತ ವಿರೋಚನ. ಭಲೆ, ನಿನ್ನದಂತ ಸತ್ಯತನಕ್ಕೆ ಯಾರಾದರೂ ಮೆಚ್ಚಲೇಬೇಕು. ಈಗ ನಿನ್ನ ಎದುರಿಗೆ ಬಂದವ ಯಾರು ನಿನಗೆ ಗೊತ್ತಿದೆಯಲ್ಲ? ಸ್ವರ್ಗದ ಅಧಿಪತಿ ದೇವೇಂದ್ರನೇ ಬಂದಿದ್ದೇನೆ. ಹಾಗಿದ್ರೆ ಬ್ರಾಹ್ಮಣ ವೇಷದಲ್ಲಿ ಬಂದದ್ಯಾರು? ನಾನೇ. ನಿನ್ನನ್ನೇ ಪರೀಕ್ಷೆ ಮಾಡಬೇಕು. ನಿನ್ನದಂತ ಸತ್ಯತನ, ನಿನ್ನದಂತ ಹಿರಿಯರು ಹಾಕಿಕೊಟ್ಟಂತ ದಾರಿಯಲ್ಲೇ ನೀನು ಹೋಗುತ್ತಾ ಇದ್ದೀಯ ಎಂಬುದಾಗಿ ಪರೀಕ್ಷೆಗೆ ಬಂದಿದ್ದೇನೆ. ಪರೀಕ್ಷೆಯಲ್ಲಿ ನೀನು ಗೆದ್ದೆ. ಆದರೆ
ವಿರೋಚನ ಏನು ಮನಸ್ಸಿನಲ್ಲಿ ಹಾಗೆ ಎಲ್ಲ ಮೇಘಾಧಿಪನಿಗೆ ಏನು ಹೇಳಬೇಕು ಅಂತ ನಾಲಿಗೆಯಲ್ಲಿ ಶಬ್ದವೇ ಬಲ್ಲ. ನೋಟಗಳಾದದ್ದು ನಾನು. ಎಂತಹ ತೇಜಸ್ಸು, ಎಂತಹ ಓಜಸ್ಸು. ಆಗಲಿ ಆಗಲಿ. ವಿರೋಚನ, ನೀನು ಸತ್ಯವಂತ ಎಂಬುದಾಗಿ ನಿಶ್ಚಯವಾಯಿತು. ಇದು ಲೋಕಮುಖಕ್ಕೆ ವಿರೋಚನ ಏನೆಂಬುದಾಗಿ ನಾಳೆ ಗೊತ್ತಾಗ್ತದೆ. ಅದಕ್ಕಾಗಿ ನಾನು ನಿನ್ನ ಸತ್ಯತನಕ್ಕೆ ಮೆಚ್ಚಿ ನಾನು ಒಂದು ನಿನಗೊಂದು ಯಾವುದನ್ನು ಕೊಡಬೇಕು ಅದನ್ನು ಕೊಡಬೇಕು ಎಂಬ ಉದ್ದೇಶದಿಂದಲೇ ಬಂದಿದ್ದೇನೆ. ಸ್ವಾಮಿ, ಒಂದು ಮಾತು ಹೇಳ್ಬೇಕಾ ನಾನು? ಇನ್ನೊಬ್ಬ ಕೊಡ್ತಾನೆ ಎನ್ನುವುದಕ್ಕೆ ಬೇಕಾಗಿ ನಾನು ಕೊಟ್ಟದ್ದಲ್ಲ. ಅಲ್ಲಲ್ಲ, ಕೊಡಬೇಕು ಎನ್ನುವ ಉದ್ದೇಶಕ್ಕಾಗಿ ಅಲ್ಲ. ನಾನೇನಿದ್ರು ಬ್ರಾಹ್ಮಣಾರ್ಪಣ ವಸ್ತು ಅಂತ ಕೊಟ್ಟದ್ದು. ಬ್ರಾಹ್ಮಣರಿಗೆ ದಾರ ಎರೆದು ಕೊಟ್ಟಿದ್ದೀನಿ ನೀನು. ಹಾಗಿದ್ರೆ ಅದು ಸಂದಾಯವಾದ್ದು ನನಗೆ ಸಂದಾಯದ ಮೇಲೆ ನಿನಗಾದ್ರೂ ಏನಾದ್ರೂ ಕೊಡ್ಬೇಕಲ್ಲ. ಹಾಗೆ ಆ ಮನಸ್ಸು ಮಾಡಿದ್ದೇನೆ. ನಮ್ಮಲ್ಲಿ ಇರುವಂತಹ ಊರ್ವಶಿದ್ದಾರಲ್ಲ, ಅವಳನ್ನು ಒಂದು ಮಗುವನ್ನು ಪಡೆಯುವ ತನಕ ನೀನು ಸಂತೋಷದಿಂದ ನೋಡಿಕೊಳ್ಳಬೇಕು. ಅದನ್ನು ನಾನು ಅವಳನ್ನು ನಿನಗೆ ಕೊಡ್ತೇನೆ. ಮೇಘಾಧಿಪತಿ, ಊರ್ವಶಿಯ ಪ್ರಕರಣ ಬಹಳ ದೊಡ್ಡದು. ಬದರಿಕಾಶ್ರಮದಲ್ಲಿ ನರನಾರಾಯಣನ ತಪಸ್ಸನ್ನು ಮಾಡುವಂತಹ ಕಾಲಕ್ಕೆ ನನ್ನ ಸ್ಥಾನಕ್ಕೆ ಎಲ್ಲಿಯಾದ್ರೂ ಚ್ಯುತಿ ಬಂದ್ರೆ ಏನು ಅಂತ ನಿನಗೆ ಯೋಚನೆ ಹೊಳೆದದ್ದು. ಆವಾಗ ಲೆಕ್ಕ ಹಾಕಿದ್ರಿ, ಅವರ ತಪಸ್ಸು ಭಂಗವಾಗಬೇಕು, ಮತ್ತೆ ಮೊದಲಿನಂತೆ ತಪಸ್ವಿಗಳಾಗಿ ಉಳಿಯಬೇಕು ಅಂತ. ಒಮ್ಮೆ ಸಂಗ್ರಹಿಸಿದಂತಹ ಯಾವ ಸಂಚಯನ ಉಂಟೋ, ಯಾವ ತಪಸ್ಸಿನ ವಿಶೇಷವಾದಂತಹ ಶಕ್ತಿ ಉಂಟೋ ಅದು ಕ್ಷಯವಾಯಿತುಂಟಾದ್ರೆ ಮತ್ತೆ ಬಹಳಷ್ಟು ಕಾಲಗಳು ಬೇಕಾಗ್ತದೆ. ಮತ್ತಷ್ಟು ಸಂಚಯನ ಮಾಡಬೇಕು ಅಂತಾದ್ರೆ ನೀನು ಮಾಡಿದ್ದು ಅದನ್ನೇ. ಅವರ ದೃಷ್ಟಿಕೋನ ಏನಿತ್ತು ಅದು ಪ್ರತ್ಯೇಕವಾದದ್ದು. ಅವರ ದೃಷ್ಟಿ ಬೇರೆ, ನಿನ್ನ ದೃಷ್ಟಿ ಬೇರೆ ಆಗಲಿ. ಆವಾಗಲೇ ಕಡಿಸಿದ ಅಪ್ಸರ ಸ್ತ್ರೀಯರನ್ನು ತಪಸ್ಸನ್ನು ಭಂಗಗೊಳಿಸುವುದಕ್ಕೆ ಬೇಕಾಗಿ ಆ ಹೊತ್ತಿಗೆ ಇದು ಎಂಥದ್ದು ದೇವಲೋಕದ್ದು, ಇದು ಏನಿದ್ರು ಪ್ರತಿಮೆಗಳು. ಅದಕ್ಕಿಂತಲೂ ವಿಶೇಷವಾದದ್ದು ಏನು ಅಂತ ದೇವೇಂದ್ರನಿಗೆ ತೋರಿಸಬೇಕು ಅಂತ ಒಂದು ದರ್ಬೆಯ ತುಂಡಿನಿಂದ ತನ್ನ ಊರನ್ನೇ ಸಿಗಿದಾಗ ಅಲ್ಲಿ ಹುಟ್ಟಿಕೊಂಡವಳು ಊರ್ವಶಿ. ಸರಿ, ಬದರಿಕಾಶ್ರಮದಲ್ಲಿ ಬಹಳಷ್ಟು ಕಾಲಗಳು ಉಳಿದವಳು. ಆಮೇಲೆ ಪ್ರಕರಣ ಪ್ರತ್ಯೇಕವಾದದ್ದು. ಕೆಲವು ವರ್ಷಗಳ ಹಿಂದೆ ಇಲ್ಲಿ ನಡೆದಿದೆಯೋ ಎನ್ನುವ ಹಾಗೆ ಭಾಸವಾಗಿರಬಹುದು. ದಂಭೋದ್ಭವನ ನಾಶವಾಗಿ ಹೋಯಿತು, ಕೊನೆಯಲ್ಲಿ ಕರ್ಣ ಅವಸಾನವಾಗಿ ಹೋಯಿತು. ಆಮೇಲೆ ಏನೆಲ್ಲ ಆಗ್ತದೆ. ಹೌದು, ಅಂತಹ ಪ್ರಕರಣಗಳಾಗುವುದು ಹೇಗೆ? ಮುಂದುವರಿದ ಕಾಲಕ್ಕೆ ಮಾತ್ರ. ಸರಿ, ಅದು ಮುಂದೆಯೂ ಇರಬಹುದು, ಹಿಂದೆಯೂ ಇರಬಹುದು, ಭವಿಷ್ಯತ್ತಿನಲ್ಲಿ ಇರಬಹುದು, ಭೂತಕಾಲದಲ್ಲಿ ಇರಬಹುದು. ಹಾಗಾಗುವುದಕ್ಕೆ ಸಂಬಂಧ ಏನು ಅಂತ ಕೇಳಿದ್ರೆ ಇಂತಹ ಪ್ರಕರಣಗಳು ಮುಂದಕ್ಕೊಂದು ಕೊಂಡಿಯಾಗುತ್ತದೆ. ಹಾಗಾಗಿ ಆ ಪ್ರಕರಣವನ್ನೇ ಇವತ್ತು ನೀನು ಮತ್ತೊಮ್ಮೆ ಮರುಕಳಿಸುವಂತೆ ಮಾಡಿದೆಯಲ್ಲ. ಊರ್ವಶಿಯನ್ನು ನಿನ್ನಲ್ಲಿ ಇಟ್ಟುಕೊಳ್ಳದೆ ನನಗಾಗಿ ದೊಡ್ಡ ಕೊಡುಗೆಯನ್ನೇ ಕೊಟ್ಟವನಿದ್ದ ಅಲ್ವಾ? ಹೌದು, ಆಗ್ಲಿ. ದೇವವಾರವೇ ಮೆಚ್ಚಿಕೊಂಡು ಕೊಟ್ಟಿದೆ ಅಂತ ಆದ್ರೆ ಒಂದು ಮಗುವಲ್ಲಿ ಆಗುವಲ್ಲಿವರೆಗೆ ಮಾತ್ರ ಅಲ್ಲ, ಅಷ್ಟೇ ತನಕ ಮಾತ್ರ. 4000 ವರ್ಷಗಳ ಆಯುಷ್ಯದಲ್ಲಿ 2000 ವರ್ಷದ ಆಯುಷ್ಯವನ್ನು ನೀನು ಪಡೆದು ಆಗಿ ಹೋಯಿತು. ದೇವತೆಗಳಿಗೆ ನಮ್ಮ ಆಯುಷ್ಯದಲ್ಲಿ ಏನು ಲಾಭ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಇಲ್ಲ. ಅಷ್ಟಿನಲ್ಲಿ ಒಬ್ಬ ಪುಣ್ಯ ಸಂಚಯನ ಭೂಲೋಕದಲ್ಲಿ ಮಾಡ್ತಾರೆ ಅಂತ ಆದ್ರೆ ಅದಕ್ಕೊಂದು ಮಿತಿ ಇರಬೇಕು ಎನ್ನುವಂತಹ ಕಾರಣವೋ ಏನೋ. ಏನೇ ಆಗಿರ್ಲಿ ನಮಗದು ಪ್ರಶ್ನೆಯಲ್ಲ. ನಮ್ಮಪ್ಪ ಏನಂತಹ ಪ್ರಹ್ಲಾದರಲ್ಲಿ ಇರಬಹುದಾದಂತಹ ಗುಣ ಏನುಂಟು, ಶೀಲ ಗುಣ ಏನುಂಟು, ಅದನ್ನು ಒಂದು ಕಾರಣಕ್ಕೆ ಕಸಿದುಕೊಂಡವ ನೀನಿದ್ದೀಯ. ಸತ್ಯ, ಆವಾಗ ಬಂದದ್ದು ಬ್ರಾಹ್ಮಣ ರೂಪದಿಂದಲೇ. ಸತ್ಯ, ಆದ್ರೆ ನಮಗೆ ಮನವರಿಕೆ ಯಾಗದಿಲ್ಲ. ಯಾಕೆ ಗೊತ್ತು? ಯಾಕೆ? ಬ್ರಾಹ್ಮಣ ರೂಪದಿಂದ ದೇವತೆಗಳಾಗಲಿ ಯಾರೇ ಬರಲಿ ಅವರಿಗೆ ಬೇಕಾದ್ದನ್ನು ಕೊಡುವಲ್ಲಿ ಧೀಮಂತಿಗೆ ಶ್ರೀಮಂತಿಗೆ ಇರುವುದು ನಮ್ಮಲ್ಲಿ ಖಂಡಿತ. ಹಾಗಾಗಿ ನೀನು ಏನು ಮಾಡಿದ್ಯೋ ಎನ್ನುವುದು ಮುಖ್ಯವಾದದ್ದಲ್ಲ. ನಾನು ಪರಿಹರಿಸುವಲ್ಲಿ ಸಿದ್ಧನಿದ್ದೇನೆ. ಯಾಕೆ ಅಂತ ಕೇಳಿದ್ರೆ ದೇವಪ್ರಸಾದವು. ಸರಿ, ಮೇಘಾಧಿಪ ಗುಡುಗಿದ ಅಂತ ಆದ್ರೆ ಪ್ರಳಯವಾಗಿ ಹೋಗಬಹುದು. ಹಾಗಂತ ಗುಡುಗಿದ ಗುಡುಗು ಯಾವತ್ತು ಶಾಶ್ವತವಾಗಿ ಉಳಿಯುವುದಿಲ್ಲ. ತಂಪಾದ ಮಳೆಯ ಬೀಳ್ತದೆ ಧರೆಗೆ. ಗುಡುಗಿನಿಂದ ಭಯಭೀತರಾದಂತಹ ಯಾವುದೇ ಪ್ರಕೃತಿ ಇರಬಹುದು, ಅಲ್ಲಿರುವಂತಹ ಜೀವಿಗಳಿರಬಹುದು, ಮಳೆ ಸುರಿದಾಗ ನಿಟ್ಟಿಸಿರು ಬಿಡ್ತಾರೆ. ತಣುಪಿನ ಭಾವದಿಂದ ಸಂತೋಷವಾಗಿರು. ವಿರೋಚನ, ನಿನ್ನ ಬಾಳು ಬೆಳಗಳಿ, ನೀನು ಶಾಶ್ವತವಾದಂತಹ ಹೆಸರನ್ನು ಗಳಿಸು, ಸಂತೋಷವಾಗಿರು. ಆದೀತು. 2000ಕ್ಕೆ ಕೊರತೆ ಆಗಲಿಕ್ಕಿಲ್ಲ.
ನನಗೆ ಬೇಕಾದಷ್ಟೇ. ಏನೇ ಆಗಲಿ ಭವಿಷ್ಯವನ್ನು ರೂಪಿಸಬೇಕಾದದ್ದು ಯೋಚನೆಯ ಮೂಲಕವಾಗಿ ಮತ್ತೆ ನೋಡಿ. ದೇವರ
ಸ್ವರೂಪನಾದ ಭಗವಂತನ ಶಿರೋಭಾಗವನ್ನು ಸ್ವರ್ಗ ಎಂಬುದಾಗಿ ಪ್ರಾಜ್ಞರಾಡುತ್ತಾರೆ. ಆ ಸ್ವರ್ಗದಲ್ಲಿ ಜೀವಿಸಬೇಕೆಂದಿದ್ದರೆ ಪೂರ್ವಜನ್ಮದಲ್ಲಿ ಪುಣ್ಯವನ್ನೇ ಮಾಡಿರಬೇಕಂತೆ. ಹಾಗಿರುವಾಗ ದೇವತೆಗಳು ಮಾಡಿದ್ದಾದರೆ ಏನು? ಶತಯಾಗವನ್ನು ಮಾಡಿ ಆ ದೇವಲೋಕದ ಪದವಿಯನ್ನು ಪಡೆದು ಅಲ್ಲಿಯ ಸಂಪತ್ತನ್ನು ಅನುಭವಿಸಿ ಆ ಸುಖ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಅಧಿಪತಿಯಾದಂತಹ ದೇವೇಂದ್ರ 3 ಲೋಕವನ್ನು ಆಳ್ವಿಕೆ ನಡೆಸಿಕೊಂಡು ಬರುತ್ತಿರುವಂತಹ ಸಂದರ್ಭ. ಅವನು ಯಾವ ವಿಚಾರದಲ್ಲೂ ಯಾವ ಕಾರಣಕ್ಕೂ ತಪ್ಪಕೂಡದು, ಯಾವ ಕಾರಣಕ್ಕೂ ಮನಶಾಂತಿಯನ್ನು ಹೊಂದಿರಬೇಕು ಎಂಬ ಕಾರಣಕ್ಕಾಗಿ ಅಪ್ಸರರಾದಂತಹ ನಾವು ದೇವಸಭೆಯಲ್ಲಿ ನರ್ತಿಸುತ್ತೇವೆ. ಯಾಕೆ? ಅವರಿಗೆ ಮನಶಾಂತಿ ಎಂಬುದನ್ನು ದೊರಕಿಸಿಕೊಡುವುದಕ್ಕೆ ಮಾತ್ರವಲ್ಲ, ಅವರನ್ನು ಸಂತೋಷಪಡಿಸುವುದಕ್ಕಾಗಿ ತನ್ಮೂಲಕವಾಗಿ ನಮ್ಮ ಜೀವನವನ್ನು ಈ ಸ್ವರ್ಗದಲ್ಲಿ ನಾವು ಅನುಭವಿಸುತ್ತಾ ಇದ್ದೇವೆ. ಆಹಾ, ಸ್ವರ್ಗದ ಬಗ್ಗೆ ಹೇಳುವುದಾದರೆ ಅದೆಷ್ಟು ಉಂಟು. ಇಲ್ಲಿಯ ಸಂಪತ್ತನ್ನು ಭೂಲೋಕದ ಮಾನವರು ಅದೆಷ್ಟೋ ಬಾರಿ ಬಯಸುತ್ತಾರೆ. ಆದರೆ ಯಾವ ಕಾರಣಕ್ಕೂ ಅದವರಿಗೆ
ದೊರಕಲು ಅಸಾಧ್ಯ. ತಾವು ಮಾಡಿದಂತಹ ಪುಣ್ಯದಿಂದಾಗಲು ಅಥವಾ ತಾವು ಮಾಡಿದಂತಹ ಪುಣ್ಯದ ಕೆಲಸದಿಂದ ಆ ದೇವಲೋಕ ಎಂಬುದು ಆ ಸ್ವರ್ಗದ ಸುಖವನ್ನು ಮತ್ತೆ ಅವರಿಗೆ ಅನುಭವಿಸುವಂತಹ ಸ್ಥಿತಿ ಬರುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವತ್ತಿದ್ದರೂ ಒಳ್ಳೆಯ ಕಾರ್ಯವನ್ನೇ ಮಾಡಬೇಕು ಎಂಬುದಾಗಿ ಪ್ರಾಜ್ಞರಾಡುತ್ತಾ ಇದ್ದಾರೆ. ಅದನ್ನು ಮನವರಿಕೆ ಮಾಡಿಕೊಂಡು ಬರಬೇಕು. ಸರಿ ಸರಿ, ದೇವನಾಥನಾದಂತಹ ಸುರೇಂದ್ರ ಸಭೆಯಲ್ಲಿ ನರ್ತಿಸಿನ ನಂತಪುರದಲ್ಲಿ ಸೇರಿಕೊಳ್ಳುವಂತಹ ಸಂದರ್ಭ ಕರೆದಾಡಿದಂತಹ ಮಾತು, ಆದಷ್ಟು ಬೇಗ ಸ್ವರ್ಗವನ್ನು ಬಿಟ್ಟು ನೀನು ಭೂಲೋಕವನ್ನು ಸೇರಿಕೊಳ್ಳಬೇಕು. ಹತ್ತಿರದಲ್ಲಿರುವಂತಹ ಶೋಣಿತಾಪುರಕ್ಕೆ ಹೋಗಿ ವಿರೋಚನನಿಗೆ ಸಂತೋಷಪಡಿಸಬೇಕು. ಆತನ ಜೊತೆಗೆ ಸಂತೋಷದಿಂದ ಜೀವನವನ್ನು ಸಾಗಿಸಬೇಕೆಂಬುದಾಗಿ ಆಡಿದ್ದಾನೆ. ಹಾಗಿರುವಾಗ ದೇವನಾಥನ ಆಜ್ಞೆಯನ್ನು ಸ್ವೀಕರಿಸಬೇಕಾದ್ದು ನನ್ನ ಕರ್ತವ್ಯ ತಾನೆ. ಹಾಗಾಗಿ ಆತನ ಆಜ್ಞೆಯ ಪ್ರಕಾರ ಭೂಲೋಕವನ್ನು ಇಳಿಯಬೇಕೆಂಬಂತಹ ಮನ ಮಾಡಿದ್ದೇನೆ. ಇನ್ನೇಕೆ ತರ, ಆದಷ್ಟು ಬೇಗ ವಿರೋಚನನ ಕಡೆಗೆ ಸೇರಿಕೊಳ್ಳಬೇಕು ತಾನೆ. ಅದಕ್ಕಾಗಿ ಬೇಗ ಇಳಿಯುತ್ತೇನೆ. ಹುಟ್ಟಿನ ಗುಟ್ಟನ್ನು ತಿಳಿಯುವುದಕ್ಕಾಗಿ ಅದೆಷ್ಟೋ ಪ್ರಯತ್ನವನ್ನು ಪಟ್ಟೆ. ಆದರೂ ಏನು ಮಾಡೋಣ, ನನ್ನ ತಂದೆ ತಾಯಿಗಳು ಯಾರು ಎನ್ನುವ ಹಾಗೆ ನನಗೆ ಈವರೆಗೆ ತಿಳಿದಿಲ್ಲ.
ನನಗೆ ಬಂಧು ಬಳಗ ಇದ್ದಾರೆ ಅಂತ ಯೋಚಿಸಿದ್ರೆ ನನ್ನವರು ಅಂತ ಈ ಕಾನೂನಲ್ಲಿ ಯಾರೂ ಇಲ್ಲ. ಹಾಗಿದ್ರೆ ನಾನು ಹೇಗೆ ಹುಟ್ಟಿದೆ? ಈ ಬಗ್ಗೆ ನನಗೆ ಪ್ರಶ್ನೆ ಇಲ್ಲ, ಸಂಶಯವಿಲ್ಲ. ಯಾಕೆ ಅಂತ ಕೇಳಿದ್ರೆ ಹುಟ್ಟಿದಂತಹ ಪ್ರತಿಯೊಬ್ಬ ಕೂಡ ತಾನು ಮಾಡಿದಂತಹ ಸಾಧನೆಯಿಂದಲಾಗಿ ಪ್ರಖ್ಯಾತನಾದ ಅಂತ ಆದ್ಮೇಲೆ ಮತ್ತೆ ಅವನಿಗೆ ಹುಟ್ಟಿನ ವಿಷಯ ಬಿಡೋಣ. ಹಾಗೆಯೇ ಕೇಶಿನಿ ಎನ್ನುವಂತಹ ರಾಮದೇಯದಿಂದ ಘೋರವಾದಂತಹ ಈ ಕಾಂತಾರದಲ್ಲಿಯೇ ನಿರ್ಭಯವಾಗಿ ತಿರುಗಾಡುತ್ತಾ ಇದ್ದೇನೆ. ಯಾವ ಸಾಧನೆಯೂ ಅಲ್ಲ, ನನ್ನ ಪೂರ್ವಾರ್ಜಿತವಾದಂತಹ ಹಿನ್ನೆಲೆ ಏನಿಲ್ಲ, ಎಲ್ಲವೂ ನನ್ನ ಸ್ವಸಾಮರ್ಥ್ಯದ ಮುಖೇನವಾಗಿ ಈ ಕಾನೂನಿಗೆ ನನ್ನದಾದಂತಹ ದರ್ಪವನ್ನು ತೋರಿಕೊಟ್ಟಿದೆ. ಯಾರೂ ಕೂಡ ನನ್ನ ಎದುರಿಗೆ ಬರುವುದೇ ಇಲ್ಲ. ಬಂದವರು ಅಂತಾದ್ರೆ ಅವರನ್ನು ಸುಮ್ಮನೆ ಬಿಡುವವರಲ್ಲ ಈ ಕೇಶಿ. ಹಾಗೆಂದು ದಾನವರು ಎನ್ನುವಂತಹ ನಗಳುತ್ತೆ. ಧನುರ್ಧೇರಿಯ ಮಕ್ಕಳಾದ ಕಾರಣದಿಂದಲಾಗಿ ನಾವು ದಾನವರು, ಅಥವಾ ನಮ್ಮಲ್ಲಿ ದೈತ್ಯತ್ವ ಅಂತ ಅದು ಬೇಕಾದುದು ಪ್ರಪಂಚಕ್ಕೆ. ನಮ್ಮದಾದಂತಹ ಮನಸ್ಸಿನ ಮುಖೇನವಾಗಿ ಸಕಲವನ್ನು ಎಲ್ಲರಿಗೂ ದಾನವನ್ನು ಮಾಡಿಕೊಟ್ಟವರು. ಆ ನೆಲೆಯಲ್ಲಿ ದಾನವರು ನಾವು. ಕೆಲವರು ಆಡಿಕೊಳ್ಳುತ್ತಾರೆ, ಧೂರ್ತತನ ಉಂಟು ಇವರಲ್ಲಿ, ಅನ್ಯಾಯವನ್ನು ಎಸಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ದಾನವರು ಅಂತ ಆಡಿಕೊಳ್ಳುತ್ತಾರೆ. ಆಡಿಕೊಳ್ಳುವವರು ಆಡುತ್ತಲೇ ಇರಲಿ, ಆದ್ರೆ ನಾವು ನಮ್ಮ ಸಾಧನೆಯಲ್ಲಿ ಮುಂದುವರಿಯುವಂತಾದ್ರೆ ಯಾವ ಬಾಯಿ ನಮ್ಮನ್ನು ತೆಗಳಿತೋ ಅದೇ ಬಾಯಿಯ ಮುಂದೆ ನಾವು ಹೊಗಳಿಕೆ ಮಾತನಾಡಿಸುವಂತಹ ಸಾಮರ್ಥ್ಯ ನಮಗೆ ಬರಬೇಕು. ಅದು ಪ್ರತಿಯೊಬ್ಬನ ಕೀರ್ತಿ ಸಾಧನೆ. ಹಾಗೆಂದು ನನ್ನ ಸಾಧನೆ ಮತ್ತೊಂದುಂಟು ಸ್ವಾಮಿ, ಅದೇನು ಗೊತ್ತೇ? ನನ್ನನ್ನು ಕಂಡರು ಅಂತಾದ್ರೆ ಯಾವ ಹೆಣ್ಣು ಮಕ್ಕಳು ನನ್ನ ಕಣ್ಣ ಮುಂದೆ ಬರುವುದಿಲ್ಲ. ಯಾಕೆ? ನಾನು ಯಾವುದೇ ಹೆಣ್ಣನ್ನು ಕಂಡು ಅಂತಾದ್ರೆ ಆ ಕ್ಷಣದಲ್ಲಿ ಅವನ ಮನದಲ್ಲಿ ಮೆಚ್ಚುತ್ತೇನೆ. ಮೆಚ್ಚಿದಂತಹ ನಾನು ಸುಮ್ಮನೆ ಬಿಡುವುದಿಲ್ಲ. ನೇರವಾಗಿ ಅವಳನ್ನು ಬಯಸಿ ಅವಳ ಸುಖವನ್ನು ಬಯಸುವವ ನಾನು. ಇಷ್ಟರವರೆಗೆ ನನ್ನ ಕಣ್ಣ ಮುಂದೆ ಬಂದಂತಹ ಯಾವುದೇ ಹೆಣ್ಣು ಉಳಿಯಲಿಲ್ಲ. ಅವರ ಜೊತೆ ಸೇರಿ ದೇಹವನ್ನು ಪಡೆದಿದ್ದೇನೆ. ಇದುವೇ ನನ್ನ ನಿತ್ಯದ ಕರ್ತವ್ಯ. ಈಗ ನೋಡಿ, ಈ ಹೊರವಲಯದಲ್ಲಿರುವಂತಹ ಮನೆಯಿಂದ ಯಾರಾದ್ರೂ ಹೆಣ್ಣು ಮಕ್ಕಳು ಹೊರಗೆ ಬರ್ತಾರ? ಕೇಶಿನಿ ಮುಂದೆ ಬರ್ತಾನೆ ಎನ್ನುವ ಭೀತಿಯಿಂದ ಮನೆಯೊಳಗೆ ಇದ್ದಾರೆ. ಇದು ನನ್ನ ಸಾಧನೆ, ಅದು ಬಿಡೋಣ. ಆದ್ರೆ ನನ್ನ ನಿತ್ಯದ ಕರ್ತವ್ಯ ಏನು? ಹೆಣ್ಣನ್ನು ಬಯಸುವುದು, ಅವಳ ಸುಖವನ್ನು ಪಡೆಯುವುದು. ಇದುವೇ ನನ್ನ ನಿತ್ಯದ ಕರ್ತವ್ಯ. ಮತ್ತೆ ಬೇರೆ ಏನು ಇಲ್ಲ. ಮತ್ತೆ ತಿನ್ನುವುದು, ಮಲಗುವುದು. ನಿತ್ಯದ ಕರ್ತವ್ಯಕ್ಕೆ ತೊಡಕಾಗಬಾರದು. ಎಂದಿನಂತೆ ಹೆಣ್ಣನ್ನ ಅರಸುತ್ತಾ ಮುಂದೆ ಬಂದಿದ್ದೇನೆ. ತಡ ಮಾಡುವುದಿಲ್ಲ. ಸುಂದರ ತರುಣಿಯ ಕಾಣುವರೇ ಮುಂದುವರಿಯುತ್ತೇನೆ. ಭೂಲೋಕದ ಸೌಂದರ್ಯವನ್ನು ಕಂಡಂತಾದ್ರೂ ಸಂತೋಷವಾಗುತ್ತಾ ಇದೆ. ಆಹಾ, ಇಲ್ಲಿ ಹುಟ್ಟಿದಂತಹ ಮಾನವರು ಎಷ್ಟೊಂದು ಅದೃಷ್ಟವನ್ನು ಮಾಡಿದ್ದಾರೆ. ಇಂತಹ ಸೊಬಗನ್ನು ಕಾಣುವಂತಹ ಅದೃಷ್ಟ ಅವರಿಗೆ ಲಭಿಸಿದೆಯಲ್ಲ. ಹಾಗಾಗಿ ಇಲ್ಲೊಮ್ಮೆ ಸುತ್ತಾಡಬೇಕೆಂಬಂತಹ ಆಸೆ ಆಗ್ತಾ ಇದೆ. ಅದಕ್ಕೆ ಕಾರಣವತ್ತ ಬಂದಿದ್ದೇನೆ. ಹೂ ಕೈಯುತ್ತಾ ಮುಂದುವರಿತೇನೆ ನೋಡಲು. ಬಲು ನನ್ನ ಭಾಷೆ ಬೀರ
ಮಂದಭಾಗವ ಧೀರಗತಿದೆ ಕುಂದಭಾರಗೆ ಹುಡುಕರೆ ಮನಸೋ ಮನಸೋ ಮಾನಸತಿಯ ಎಲ್ಲ ವ್ಯವಸ್ಥೆ ಉಂಟು ಇಲ್ಲಿ ನೋಡಿ. ಎಂತಹ ವ್ಯವಸ್ಥೆ! ನಮಗೆ ಬೇಕಾಗಿಯೇ ಇಂಥದ್ದೆಲ್ಲ ವ್ಯವಸ್ಥೆ ಮಾಡಿದ್ದಾರೋ? ನಾನು ಬರ್ತೇನೆ ಅಂತ ಗೊತ್ತಿದ್ದೆ ಆ ಬ್ರಹ್ಮದೇವ ಇಂಥ ವ್ಯವಸ್ಥೆಯನ್ನು ಮಾಡಿದನೋ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ನನ್ನ ಕಾಮ ಪೀಠೆಯನ್ನು ತೀರಿಸಬೇಕು ಎನ್ನುವ ಕಾರಣಕ್ಕಾಗಿಯೇ ಸುಂದರ ತರುಣಿಯನ್ನು ಬಯಸಿ ಬಯಸಿ ಮುಂದೆ ಮುಂದೆ ಬಂದವ. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದಾರೆ. ನನ್ನ ಮನಸ್ಸನ್ನು ಸೂರೆಗೊಳ್ಳುವಂತಹ ಸುಂದರ ತರುಣಿಯರು ಆಕೆಯನ್ನು ಕಂಡ ಕ್ಷಣದಲ್ಲಿಯೇ ಆಕಾಶದಿಂದ ಮಿಂಚಿನ ಗೊಂಚಲೆ ನನ್ನ ಕಣ್ಣಿಗೆ ಬಡಿದಂತ ಅನುಭವವಾಯಿತು. ಕಣ್ಣು ತೆರೆಯುವುದಕ್ಕಾಗುವುದಿಲ್ಲ. ಇವಳ ದೇಹದ ಕಾಂತಿ ನನ್ನ ಕಣ್ಣನ್ನು ಮುಚ್ಚುವ ತೆರದಿ ಮಾಡುತ್ತಾ ಉಂಟು. ಹಾಗಿದ್ರೆ ಈ ಸುಂದರ ತರುಣಿಯನ್ನು ನಾನು ಈವರೆಗೆ ಕಂಡಿದ್ದೇನೋ? ಎಷ್ಟು ಹೆಣ್ಣು ಮಕ್ಕಳು ನನಗೆ ಸಿಗಲಿಲ್ಲ, ಎಷ್ಟು ಹೆಣ್ಣು ಮಕ್ಕಳು ನಾನು ಬಯಸಲಿಲ್ಲ, ಅವರಲ್ಲಿ ಇಂಥ ಸುಂದರ ತರುಣಿಯೇ ಇಲ್ಲ. ಆದರೆ ಈಕೆ ಹಾಗಲ್ಲ. ಈಕೆಯನ್ನು ಕಂಡ ಕ್ಷಣದಲ್ಲಿಯೇ ಆ ಮಾರ ನನ್ನನ್ನು ಕೊಂದ ಅಂತ ಹೇಳಿದ್ರೆ ಕೊಲ್ಲಿಕ್ಕೆ ಬಂದದಲ್ಲ, ಅವನು ಬಿಡ್ತೇನೆ ನಾನು. ಅವನ ಪಂಚಶರಗಳನ್ನು ನನ್ನ ಎದೆಗೆ ಬಿಟ್ಟು ಪ್ರೀತಿ ಎಂಬ ವ್ಯಾಮೋಹದಲ್ಲಿ ಮುಳುಗಿಸುವಂತೆ ಕೊಂದ ತೆರದಿ ಅಂತ ಆಡಿದ. ಹಾಗಿದ್ರೆ ಇವಳಲ್ಲಿ ಪ್ರೀತಿ, ಇವಳನ್ನು ಪಡೆಯಬೇಕು, ಇವಳನ್ನು ಮೋಹಿಸಬೇಕು, ಇವಳ ದೇಹ ಸುಖವನ್ನು ಅನುಭವಿಸಬೇಕು ಅಂತ ಭಾಸವಾಗುತ್ತಾ ಉಂಟು. ಈಕೆ ಯಾರಿರಬಹುದು? ಜಗತ್ತಿನಲ್ಲಿ ಸುಂದರ ಯಾರು ಅಂತ ಕೇಳಿದ್ರೆ ಮನ್ಮಥ ಅಂತೆ. ಆತನ ಮಡದಿಯಾದಂತಹ ರತಿದೇವಿಯೇ ಭುವನ ಮೂರರು ಸುಂದರ ತರುಣಿ ಅಂತ ಆಡಿಕೊಳ್ಳುತ್ತಾರೆ. ಆ ರತಿಯನ್ನ ಇವಳ ಕಾಲಿಗೆ ಕಟ್ಟಬೇಕು ತಂದು, ಅದನ್ನು ಮೀರಿಸುವಂತಹ ಸುಂದರ ತರುಣಿ ಈಕೆ. ಹಾಗಿದ್ರೆ ಇನ್ನು ಯಾವ ನಾರಿ? ಬ್ರಹ್ಮದೇವ ಪ್ರಪಂಚದಲ್ಲಿರುವಂತಹ ಎಲ್ಲ ಸೌಂದರ್ಯವನ್ನ ಒಂದೇ ಎರಕದಲ್ಲಿ ಒಯ್ದಂತಹ ಒಂದು ಸುಂದರ ಶಿಲ್ಪ ಇದು. ಈ ಶಿಲ್ಪಕ್ಕೆ ಜೀವ ಕೊಟ್ಟು ಕಳುಹಿಸಿದ್ದಾರೆ. ಇದು ವೇಷಿಗೆ ಸಂದಬೇಕು ಅಂತ ನಾನೇ ಮಾತಾಡುವುದಲ್ಲ. ಇವಳು ಯಾರು ಅಂತ ಆಗಬೇಕು. ಮೊದಲು ಪರಿಚಯ, ಆಮೇಲೆ ವಿರಹ ವೇದನೆ, ಆಮೇಲೆ ಸರಸ. ನೋಡುವ ಮಾತಾಡಿಸ್ತೇನೆ.
ಇಲ್ಲಿ ಸುಂದರಿ ಯಾರು? ಇದು ಸುಂದರಿ ನೀನೆ. ನನ್ನನ್ನ ಇಲ್ಲಿ ಸುಂದರ ಇಲ್ಲ, ಅದಕ್ಕೆ ಸುಂದರಿ ನೀ. ಹಾ, ಹಾ. ಆ ಸುಂದರಿ ಅಂದ್ರೆ ರೂಪವತಿ ಅಂತ. ಹೌದು. ಹಾ, ಹಾ. ನಿನ್ನ ಹೆಸರನ್ನು ಸುಂದರಿ ಅಂತ ಹೇಳಿದ್ದಲ್ಲ. ಓ ಹೆಣ್ಣೆ, ಓ ನಿನ್ನ ನೀ ಘೋರವಾದಂತಹ ಕಾತಾರದಲ್ಲಿ ಹಾ, ಈವರೆಗೆ ನಾನು ಕಂಡವರಲ್ಲ. ನಾನು ಇದುವರೆಗೆ ಬಂದದ್ದೂ ಇಲ್ಲ. ಒಳ್ಳೇದಾಯ್ತು. ಆದ್ರೆ ಏನು? ನಿನ್ನನ್ನು ಕಂಡಾಕ್ಷರ ಮನದಲ್ಲಿ ಒಂದು ಸಂಶಯ. ಏನದು? ನೀನು ಭೂಮಿ ಒಡೆದು ಬಂದವಳ ಹಾ. ಅಥವಾ ಆಕಾಶದಿಂದ ದಪ್ಪನೆ ಕೆಳಗೆ ಬಿದ್ದವಳ? ಇದರ ಅರ್ಥ ಹಾಗಲ್ಲ, ಅಷ್ಟು ವಿಶೇಷತೆ ಉಂಟು ಅಂತ. ಏನದು? ಪಾತಾಳದ ರಾಗಕನ್ನಿಕೆಯೋ. ಆಹಾ, ಅಲ್ಲಿಂದ ಎದ್ದು ಬಂದೆ. ಅದು ನೋಡಿದ್ದೆ ನಿನ್ನ ಸೊಂಟದ ಕೆಳಗೆ ಎಲ್ಲವೂ ಮನುಷ್ಯರ ಹಾಗೆ ಉಂಟು. ಆಹಾ. ಇಲ್ಲದಿದ್ರೆ ಬಾಲ ಇರ್ಬೇಕು. ಹಾಗಲ್ಲ, ಹಾ. ಮತ್ತೆ ಮೇಲಿಂದ ಕೆಳಗೆ ಬಿದ್ದವಳು ಅಂತ ನೋಡಿದ್ರೆ ಆ, ಆ ದೇವನಾರಿಯರು ಇರ್ತಾರಂತೆ. ನೋಡಿದ್ಯಾ? ನೋಡ್ಲಿಲ್ಲ. ಆಹಾ. ಇನ್ನವರನ್ನು ನೋಡುದು ಯಾವ ಕರ್ಮಕ್ಕೆ? ಆಹಾ, ಹಾ. ಅವರನ್ನು ಬಗೆಹರಿಸಿದಂತ ಸೌಂದರ್ಯ ನಿನ್ನಲ್ಲಿ ಉಂಟು ಅಂತ ನಾನು ಭಾವಿಸಿದೆ. ಹೆಣ್ಣೆ, ಓ, ನಿನ್ನನ್ನು ಕಂಡಾಕ್ಷರದಲ್ಲಿ ಹಾ. ಆ ನಿನ್ನ ಸೌಂದರ್ಯವನ್ನು ಹೊಗಳಬೇಕು ಅಂತ ಮನ ಮಾಡಿದೆ. ಏನು ಸೌಂದರ್ಯ, ಆಹಾ. ಏನು ರೂಪ, ಓಹೋ. ಏನು ಮೈಕಟ್ಟು, ಹಾ. ಈ ಕೇಶಿ ಇಂಥದ್ದೊಂದು ನೋಡ್ಲೇ ಇಲ್ಲ ಅಂತ. ಇಂಥದ್ದು ಅಂದ್ರೆ ಹಾಗಲ್ಲ, ಮತ್ತೆ ನಿನಗೆ ನಿನ್ನನ್ನು ನೀನೇ ಯಾಕೆ ಬಿಂಬಿಸುವುದು? ಅಲ್ಲ, ಹಾಗಲ್ಲ. ಇಂಥದ್ದು ಅಂದ್ರೆ ಇಲ್ಲೆಲ್ಲಾದ್ರೂ ಪ್ರಾಣ ಇರ್ಬೇಕು. ಹಾಗಲ್ಲ. ಇದು ಅಂತ ಹೇಳ್ತಾರೆ. ಹಾಗಲ್ಲ, ಮತ್ತೆ ಇಂತಹ ಒಂದು ಸೌಂದರ್ಯವತಿ ಹೆಣ್ಣನ್ನು ನಾನು ಕಂಡಿಲ್ಲ ಅಂತ ಹೇಳಿದೆ. ಆಹಾ, ಹಾ. ಆ ನಿನ್ನ ಮುಂಗುರು, ಆ. ಆ ನಿನ್ನ ಕಣ್ಣು, ಹ್ಮ್. ಆ ನಿನ್ನ ಹುಬ್ಬು, ಹಾ. ಆ ನಿನ್ನ ತುಟಿ, ಹ್ಮ್. ಆ ನಿನ್ನ ಗಲ್ಲ, ಆ ಸಾಕಲ್ಲಿಗೆ ನಿಲ್ಲಿಸಿ. ಸಾಕ ಹ್ಮ್. ಮುಂದುವರಿಸಬೇಕಾ? ಬೇಡ. ಆಗಲಿ. ಇಷ್ಟು ಸೌಂದರ್ಯನ ಕಂಡಾಕ್ಷರದಲ್ಲಿ ಆ. ಮನದಲ್ಲಿ ತರ್ಕಿಸಿದ್ದೇನೆ. ಏನದು? ಓ ಮಾರನ ಸತಿಯೇ. ಯಾರು? ಯಾರು? ಮಾರ ಮತ್ತೆ ಮಾರನ ಸತ್ಯ ಮನ್ಮಾತ. ಅದೇನು? ಹಾಗೆ ಸತಿ ಅಂದ್ರೆ ಹೆಂಡತಿ ಹೆಂಡತಿ ಅಂತ ಆಯ್ತು. ಇರ್ಬೇಕು. ಅವಳ ಹೆಂಡತಿಯೋ? ಅಲ್ಲ. ಆಗ್ಲಿಕ್ಕಿಲ್ಲ. ಮತ್ತೆ ಮೂರು ಮೂರ್ತಿಗಳು ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದಪ್ಪ. ಅವರ ಮಡದಿ ಇಲ್ಲಿಗೆ ಬಂದಿದ್ದಾಳೋ? ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಜಾಗದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆಹಾ. ಹಾಗಾಗಿ ಅವರು ಯಾರೂ ಅಲ್ಲ ಅಂತ ಭಾವಿಸಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಏನು? ಓ ಹೆಣ್ಣೆ, ಈ ಹೊತ್ತಿಗೆ ನಿನ್ನನ್ನು ಕಂಡ ಕ್ಷಣದಲ್ಲಿ ಆ. ನಾನು ಯಾರು ಅಂತ ಭಾವಿಸಬೇಡ. ಘೋರವಾದ ಈ ಕಾಂತಾರಕ್ಕೆ ಆ. ನಾನೇ ಅಧಿಪತಿ. ಆ. ಕೇಶಿ ಎನ್ನುವ ಹಾಗೆ ನಾಮ. ಹೆಚ್ಚು ಮಾತಿಲ್ಲ. ಏನದು? ನೋಡು, ಎಷ್ಟು ಸೌಂದರ್ಯವತಿ ಆದಂತಹ ನಿನ್ನನ್ನು ನಾನು ಬಯಸಿದ್ದೇನೆ. ಅರೆಗಳಿಗೆ ನಿನ್ನ ದೇಹದ ಸುಖವನ್ನು ಕೊಡು. ಏನ್ ಮಾಡಿದ್ದೀನಿ?
ಏನಾದ್ರೂ ಉದುರಿದ್ದೆ ನಿನ್ನದು? ಅದು ಮುತ್ತು ಮುತ್ತು ಎಲ್ಲಿಂಟು? ನಿನ್ನ ಮಾತೇ ಮುತ್ತು. ಹಾಗೆ ನಿನ್ನ ಬಾಯಿಯಿಂದ ಮುತ್ತು ಉದುರಿದ್ದು. ಹ? ಏನು ಮಾತಾಡಿದ್ದಲ್ಲ ನೀನು, ಮತ್ತೆ ಮುತ್ತು ಮುತ್ತು ಹೊರಗೆ ಬಂದ. ಅದಕ್ಕೆ ನಾನು ಸಂತೋಷ. ಸಾರಿ. ಹಾಗಿದ್ದರೆ ನನ್ನಂತಹ ಹೆಣ್ಣನ್ನು ಇದುವರೆಗೆ ಈ ಭೂಲೋಕದಲ್ಲಿ ನೀನು ಕಂಡಿಲ್ಲ ಎಂಬುದು ಸ್ಪಷ್ಟವಾಯಿತು. ನಾನು ಕಂಡಿಲ್ಲ, ನಾನು ಕಂಡಿಲ್ಲ. ಸಂತೋಷವಾಯಿತು. ಸರಿ, ನಿನ್ನನ್ನು ನೋಡಿದಾಗ ನೀನೊಬ್ಬ ಕಳ ಎಂಬ ಹಾಗೆ ಅರ್ಥವಿಸಿಕೊಳ್ಳಬಹುದು. ಹಾಗೆ ಯಾಕೆ ಯಾಕೆ? ನೀ ಬಿಟ್ಟಿರುವಂತಹ ಕೇಶರಾಶಿ, ಹಾ. ನಿನ್ನ ದಪ್ಪಗಿನ ಮೀಸೆ, ಹಾ. ನಿನ್ನ ಉಡುಗೆ ತೊಡುಗೆ, ಹಾ. ನೀ ತೊಟ್ಟಿರುವಂತಹ ಆಭರಣ, ನೀ ಮಾತಾಡುವಂತಹ ಶೈಲಿ, ಹಾ. ನಿನ್ನ ಮುಖದ ತೇಜಸ್ಸು, ನಿನ್ನ ಈ ವರ್ಚಸ್ಸು, ಹಾ. ಇದನ್ನೆಲ್ಲ ಕಂಡಾಗ ನೀನೊಬ್ಬ ವೀರ, ಸರಿ, ಶೂರ, ಹಬ್ಬ, ವೀರ ಇದನ್ನೆಲ್ಲ ಅರ್ಥವಿಸಿಕೊಳ್ಳಬಹುದು. ಆಗಲಿ. ಆದರೆ ಏನು? ನಿನ್ನಂತಹ ಇಂತಹ ಧೀರನಿಗೆ ನೀ ಆಡಿದಂತಹ ಮಾತು ಭೂಷಣವೇ? ಅದು ಭೂಷಣ ಅಲ್ವಾ? ಅಲ್ಲವೇ ಅಲ್ಲ. ಯಾಕೆ? ಭೂಲೋಕದಲ್ಲಿ ಹೆಣ್ಣು ಎಂದರೆ ಯಾರು? ತಾಯಿಗೆ ಸಮಾನರು. ಅಂತಹ ತಾಯಿಯನ್ನು ಯಾವ ಕಾರಣಕ್ಕೂ ಬಯಸಕೂಡದು. ಅವಳು ಒಪ್ಪಿ ಬರಬೇಕಂತ. ಅದನ್ನು ಬಿಟ್ಟು ಹಠ ಮಾಡಿ ನೀನು ಬರಲೇಬೇಕು ಎಂಬುದಾಗಿ ವಾದಿಸಿದೆ ಎಂದಾದರೆ ಅದು ಸರಿಯಲ್ಲ ಎಂಬುದಾಗಿ. ಭೂಲೋಕದಲ್ಲಿ ಎಲ್ಲರನ್ನು ತಾಯಿ ಅಂತ ಕರೆದ್ರೆ ಮತ್ತೆ ಹೆಂಡತಿ ಅಂತ ಯಾರನ್ನು ಕರೆಯುವುದು? ಅಲ್ಲ, ಹೆಂಡತಿ ಯಾರು ನಿನ್ನನ್ನು ಅಪ್ಪಿಕೊಂಡು ಬರುತ್ತಾಳೋ ಅವಳೇ ನಿನ್ನ ಹೆಂಡತಿ. ಅದೇ ಅದು ಅಂತ ಒಪ್ಪು. ಆದರೆ ನನಗೆ ಒಪ್ಪಿಗೆ ಇರಬೇಕಲ್ವಾ? ಯಾಕೆ ಇಲ್ಲ? ಅದರಲ್ಲೂ ನಾನು ಭೂಲೋಕದವಳೇ ಅಲ್ಲ. ನೀನೀಗ ಭೂಲೋಕದವಳಲ್ವಾ? ಅಲ್ಲ, ನಾನು ದೇವಕನ್ಯೆ. ಓ, ದೇವಪ್ಪಣ್ಣನ ಕಣ್ಣು. ಏನದು? ದೇವ ಅಂದ್ರೆ ದೇವರು, ಮೇಲೆ ದೇವಪ್ಪ, ದೇವರಿಗೆ ಅಪ್ಪ ದೇವಪ್ಪ, ದೇವಕನ್ಯೆ. ಹಾಗಲ್ಲ. ಮತ್ತೆ ಈಗ ಜ್ಯೇಷ್ಠವಾದಂತಹ ಲೋಕ ಯಾವುದು? ಅದ್ಯಾವುದು? ಸ್ವರ್ಗಲೋಕ ಅಂತ ಕೇಳಿದ್ದೇನೆ. ಹೌದಲ್ವಾ? ಸರಿ. ಅಲ್ಲಿ ಅಧಿಪತಿ ಯಾರು? ಸುರೇಶ. ಸುರೇಶ ಅಲ್ಲಿ ಸುರೇಶ. ಸುರೇಂದ್ರ. ಸುರೇಂದ್ರನಿದ್ದಾನಲ್ಲ, ಅವ ನರಲೋಕದಿಂದ ಹೋದ ಕಾರಣ ಅವ ನರೇಂದ್ರ. ಹೌದೌದು, ನರಲೋಕದಲ್ಲಿ ಹೋಗಿದ್ದಾನೆ. ಎಂತದನ್ನು ಯಾಗ ಮಾಡಿದಾನಂತೆ ಅಲ್ಲಿ ಹೋಗಿ. ಹೌದೌದೌದು. ಆ ನರೇಂದ್ರ ಇದ್ದದಿಂದ ಆಯ್ತು ಸ್ವಲ್ಪ ಅಲ್ಲಿ. ಇಲ್ಲದಿದ್ರೆ ಎಂತದ್ದು ಇಲ್ಲ ಈಗ. ಯಾವುದು? ಎಲ್ಲ ಹಾಳಾಗ್ತದೆ. ಅವ ಇದ್ದ ಕಾರಣವೇ ಈ ಮೂರು ಲೋಕವೂ. ಸ್ವಲ್ಪ ಮುಂಚೂಣಿಯಲ್ಲಿ ಇರುವುದು ನರೇಂದ್ರ ಇದ್ದಲ್ಲಿ, ಸ್ವರ್ಗ ಲೋಕ. ನೋಡುವ, ಉಳಿಸಿಕೊಂಡ್ರೆ ಅದಿತ್ತು ಹಾಗೆ. ಉಳಿಸಿಕೊಳ್ಳುವುದಕ್ಕೆ ನಿಮ್ಮವರು ಬಿಡಬೇಕಲ್ಲ. ಅದು ಬಿಡುವ, ನೋಡುವ ಸಂದರ್ಭಕ್ಕೆ ನಾವು ಬಿಟ್ಟು ಕೊಡ್ತೇವೆ. ಸರಿ. ಹಾಗಾಗಿ ಆ ದೇವಲೋಕವನ್ನು ಆಳ್ವಿಕೆ ನಡೆಸಿ ಬರುತ್ತಿರುವುದು ದೇವೇಂದ್ರ. ಅಲ್ಲಿ ಕೆಲವರು ಅಪ್ಸರಾ ನಾರಿಯರಿದ್ದಾರಂತೆ. ಹೌದೌದು, ಗೊತ್ತಾ ನಿನಗೆ? ಗೊತ್ತುಂಟು. ರಂಬೆ, ಊರ್ವಶಿ, ಅಪ್ಸರೆಯರು. ಹೌದು. ಸರಿ. ದೇವಸಭೆಯಲ್ಲಿ ನರ್ತಿಸುವವರು ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮ, ವಿಶ್ವಾಚಿ, ಘೃತಾಚಿ ಎಂಬ ಹಾಗೆ ಮೊದಲ ವಿಶ್ವಾಚಿ ಎಲ್ಲ ಬರ್ಲಿಕ್ಕುಂಟ. ಹಾಗಲ್ಲ. ಮತ್ತೆ ವಿಶ್ವಾಚಿ ಅವರ ನರ್ತ್ಯ ನೋಡ್ಬೇಕು. ನಾನು ನೋಡ್ಲಿಲ್ಲ, ಕೇಳಿದ್ದೇನೆ. ಅವರು ಮಾಡುವ ಆ ನರ್ತ್ಯ ಉಂಟಲ್ಲ, ನರ್ತನ. ಅದೇ ನರ್ತನ. ಅದು ಒಳ್ಳೇದುಂಟ. ನೀನು ನೋಡಿದ್ಯಾ? ಅಲ್ಲ, ಅವರು ಸಾಯಿಲಿ ಅಂದ್ರೆ ಹಾಗಲ್ಲ, ಅವರ ವಿಷಯ ಬಿಡೋಣ. ಅವರ ನರ್ತನ ಏನು? ನಾನು ಆರಂಭ ಮಾಡಿದ್ರೆ ಅದನ್ನು ನೋಡುವುದಕ್ಕೆ ಎಷ್ಟು ಜನ ಬೇಕು? ಅಲ್ಲ, ಎಷ್ಟು ಈಗ ಇಷ್ಟಿದ್ದಾರೆ, ಇನ್ನು ಶುರು ಮಾಡಿದ್ರೆ ಇನ್ನೆಲ್ಲ ಹೋಗ್ತಾರ. ಆರಂಭ ಮಾಡಿದ್ರೆ ಮತ್ತೆ ಬರ್ತಾರೆ ಹೊರಗಿದವರು. ಹಾಗೆ ಕೆಲವಾದರೆ ನಿನ್ನದೊಂದು ನೋಡಿ ಹೋಗುವ ಅಂತ. ಯಾವುದು? ಹಾಗಲ್ಲ, ಅದು ಹಾಗೆ ನನ್ನನ್ನು ಕಾಣುವಂತ ಕೆಲವರು ಇದ್ದಾರೆ. ಹೋದಾರ ಅವರು. ನೀವೀಗ ಆಡಿದ್ಯಲ್ಲ, ನನ್ನನ್ನು ನೋಡುವುದಕ್ಕಂತೇನೆ ನಿನ್ನನ್ನು ನೋಡಿದೆ. ದೇವಸಭೆಯಲ್ಲಿ ನರ್ತಿಸುವಂತಹ ನರ್ತಕಿ ನಾನು, ಅಪ್ಸರೆ. ನೀನು ಅಲ್ಲಿಂದ ಬಂದವ. ನನ್ನ ಹೆಸರು ಊರ್ವಶಿ. ಊರ್ವಶಿ? ಹೌದಪ್ಪ. ಈ ಮೂಲಕ ಕೇಳಿದದ್ದು ಸತ್ಯ. ಆಗಲಿ, ನನ್ನ ಜೀವನ ಪಾವನವಾಯಿತು. ಯಾಕೆ? ದೇವ ಕನ್ಯೆಯನ್ನು ಕಾಣುವಂತಹ ಸೌಭಾಗ್ಯ ನನಗೊದಗಿತ್ತಲ್ಲ. ನಿನ್ನ ಜೀವನದಲ್ಲಿ ಪುಣ್ಯವನ್ನು ಮಾಡಿರಬೇಕು. ಸರಿ, ಹೌದಲ್ಲ? ಹೊತ್ತು ಕಳೆಯುವುದು ಹಾಗೆಂದು ಬಂದಿರುವುದಕ್ಕೂ ಕಾರಣ ಉಂಟು. ಏನು ಕಾರಣ? ಶೋಣಿತಾಪುರದ ಒಡೆಯನಾದಂತಹ ವಿರೋಚನ ಅವ ಸತ್ತೇ ಹೋಗ್ಲಿ. ಯಾಕೆ ಸಾಳಿದು?
ಮತ್ತೆ ಯಾರ್ಯಾರ ಕೆಟ್ಟ ಕೆಲಸ ಮಾಡಿದ್ದೆ ನಾನು? ಅಲ್ಲ ಯಾರ್ಯಾರ ವಿಚಾರ ತೊಂದರೆ ಕೊಟ್ಟಿದ್ದಾನ? ನನಗೇನು ಈಗ ನಿನಗೆ ಇದ್ರೆ ತೊಂದರೆ ಕೊಟ್ಟರೆ ನೀನು ಶಾಪ ಹಾಕ್ಬೇಕು. ಹೌದು. ಯಾರಿಗಾದ್ರೂ ತೊಂದರೆ ಕೊಟ್ಟದ್ದು ನಿನಗೆ ಗೊತ್ತುಂಟಾ? ಹಾಗಿದ್ರೆ ಶಾಪ ಹಾಕ್ಬೇಕು. ನೋಡು, ಮತ್ತೆ ನೀನು ಕೆಲವು ಸರಸದಲ್ಲಿ ಹೊರಗಿನವರ ಮಾತೆಲ್ಲ ಬರಬಾರ್ದು. ಮತ್ತೆ ಇದ್ದ ಗಂಡಸಿಗೆ ಸಿಟ್ಟು ಈಗ ಸರಸವಾಡುವಾಗ ಅದು ಅವ ಅಲ್ಲಿ ಬಂದಿಲ್ಲ, ಅವ ಸೀರೆ ಅಂತ ಮಾತಾಡು. ಮತ್ತೆ ಸಿಟ್ಟು ಬರದೇ ಇದ್ದಿತ್ತ. ಹಾಗೆ ನೀನು ಯಾರ್ಯಾರ ವಿಚಾರ ಮಾತಾಡ. ಸರಸ ನಿನ್ನ ಮನಸ್ಸಿನಲ್ಲಿ ಮಾತ್ರ ಇರುವುದು. ಸರಿ, ನನ್ನ ಮನಸ್ಸಿನಲ್ಲಿ ಇರ್ಬೇಕಲ್ಲ. ಅದ್ಯಾಕೆ ನೇರ ದಿಟ್ಟ ನಿರಂತರ ಹೀಗೂ ಉಂಟೆ, ನೇರವಾಗಿ ಮಾತನಾಡು. ಸರಿ. ಹಾಗಾಗಿ ಆ ವಿರೋಚನನ ಬಳಿಗೆ ನಾನು ಹೋಗುತ್ತಿದ್ದೇನೆ. ಹೌದಾ? ಅವನ ಕೈ ಹಿಡಿದು ಸತ್ಯಾಗಬೇಕೆಂಬಂತಹ ಮನ ಮಾಡಿದ್ದೇನೆ. ಹಾಗಾಗಿ ಆತನ ಬಳಿಗೆ ಹೊರಟಂತಹ ನನ್ನನ್ನು ತಡೆದು ನಿಲ್ಲಿಸಿದ್ದೀನಿ. ಹೌದು, ನನ್ನನ್ನು ವರಿಸು, ನನಗೊಂದು ಸುಖವನ್ನು ಕೊಡುವಂತ. ನಾ ಹೇಳುವಂತಹ ಮಾತನ್ನು ಕೇಳಿಸಿದ್ಯಾ? ಹೇಗೆ? ಇದು ತರವಲ್ಲ ನಿನಗೆ. ಹಾಗಾಗಿ ನನ್ನ ದಾರಿಯನ್ನು ನಿನ್ನೆ ಸುಖ ಕೊಟ್ಟಿದ್ದೇನೆ. ಮತ್ತೆ ಯಾವುದು? ನಿನ್ನೆ ನಾನು ಇನ್ನೊಂದು ಹೆಣ್ಣಿಗೆ ಸುಖ ಕೊಟ್ಟಿದ್ದೇನೆ. ಸುಖ ಅದಲ್ಲ, ಸುಖ ನೀನು ಕೊಟ್ಟಿದ್ದೇನೆ ಅಂತ. ನೀನು ಯಾವ ಮಾತಾಡ್ತೀಯ ಒಂದು ಆಗುದಿಲ್ಲ. ಹಾಗಾಗಿ ನನಗೆ ಮನಸ್ಸಿಲ್ಲ, ನನ್ನ ದಾರಿಗೆ ಅಡ್ಡ ಬರಬೇಡ. ಅದಕ್ಕೆ ಬಿಡು. ಬರುವುದಿಲ್ಲ ಅಂತ ಇನ್ನು ಏರಿಸದೇ ಇದ್ರೆ ಈ ಸ್ವರ ಯಾಕೆ ಇದ್ದು ಪ್ರಯೋಜನ? ಏನಾಯ್ತು? ಇದು ಏರಿಸುವ ಸಮಯ. ಸ್ವಲ್ಪ ಹೊತ್ತು ಹೋದ್ರೆ ಮತ್ತೆ ಏರುತ್ತದೆ. ನೀನು ಹೆಣ್ಣು ಎನ್ನುವ ಹಾಗೆ ಸಲುಗೆಯನ್ನು ತೋರಿದೆ. ಅಷ್ಟೇ ಅಲ್ಲ, ನನ್ನದಾದಂತಹ ಒಂದು ವಿನಯತೆ ಅದನ್ನು ದುರುಪಯೋಗಪಡಿಸಿಕೊಂಡು ನನ್ನ ದೌರ್ಬಲ್ಯ ಎನ್ನುವ ಹಾಗೆ ಭಾವಿಸಿದೆಯಾ? ನಾನು ಬಯಸಿದ್ರೆ ಈವರೆಗೆ ಯಾವುದೇ ಹೆಣ್ಣನ್ನು ನಾನು ಬಿಟ್ಟವರಲ್ಲ. ಹೆಣ್ಣಿನ ಸುಖವನ್ನು ಪಡೆಯದ ಈ ಕೇಶಿನಿ ಬದುಕಿದ್ದು ಏನು ಪ್ರಯೋಜನ? ಒಳ್ಳೆ ನನಗೆ ಸ್ವರ್ಗ ಆದ್ರೇನು ಭೂಲೋಕ ಆದ್ರೇನು ನನಗೆ ಸಿಗುವುದು ಸಿಕ್ಕಿದ್ರೆ ಸಾಕು. ನೋಡು, ಅತ್ಯ ಇಲ್ಲ. ನೋಡು, ಮನಸ್ಸಿದ್ದರೆ ಮಾತ್ರ. ಒಲಿದು ಬಂದರೆ ನಾರಿ, ಮುನಿದರೆ ಮಾರಿ. ಜಾಗೃತಿ. ನಿನ್ನ ಮಾರಿಯನ್ನು ಮಾರಿಗೆ ಅವತಾರ ಕೊಡ್ತೇನೆ ಪಾಪಿ.
ಉಂಟು ಪಾಪಿ ಮಗನೇ. ಮತ್ತೆ ಬೆನ್ನಿನ ತೆಗೆದು ಮತ್ತೆ ಹೊಟ್ಟೆಗೆ ಹಾಕಿಯನು ಪಾಪಿ. ಎಲ್ಲ ಹಾಕ್ಲಿಕ್ಕೆ ನೀನು ಬದುಕಿರ್ಬೇಕಲ್ಲ. ಬದುಕಿರುವುದಕ್ಕೆ ನಾನು ಸಾಮಾನ್ಯ. ನಿನ್ನಂತಹ ಹಣಬರ ಕೆಟ್ಟವರು ಇದ್ದುದರಿಂದಲಾಗಿ ನಮ್ಮ ವಂಶಕ್ಕೆ ಕಳಂಕ ಬಂದದ್ದು. ನನ್ನ ಹಣೆ ಬರ ನನ್ನ ಬ್ರಹ್ಮನಿಗೆ ಗೊತ್ತಿಲ್ಲ. ಮತ್ತೆ ಅಲ್ಲ, ಬ್ರಹ್ಮನಿಗೆ ಗೊತ್ತಿಲ್ಲ ಅಂತ ಹೇಳುವವನಿಗೆ ನಿನ್ನ ಅಸ್ಥಿವಾರ ಏನು ಅಂತ ಗೊತ್ತಿಲ್ಲ. ಏನು ಅಸ್ಥಿವಾರ? ಇನ್ನೊಬ್ಬರನ್ನು ದೂಷಿಸುವುದಕ್ಕೆ ಆಯಿತು ನಮ್ಮ ಜನ್ಮ. ಯಾರ್ದು? ನಿಮ್ದ? ಹಾಗಂತ ನಾವು ಎಷ್ಟು ಅಂತ ನೋಡಿಕೊಳ್ಳೋದಿಲ್ಲ. ಏನು ಹೆಣ್ಣು ಯಾವತ್ತು ಒಡೆದು ಬರಬೇಕು, ಅದು ಮೀರಿ ಹೋಯಿತು ಅಂತಾದ್ರೆ ಅದುವೇ ಮೃತ್ಯು ಸ್ವರೂಪವಾಗುತ್ತದೆ. ನಮ್ಮಲ್ಲೊಂದು ನೀತಿ ಉಂಟು. ಎಂತ ನೀತಿ? ಒಲಿದು ಬರದೇ ಇದ್ರೆ ಎಳೆದು ತರಬೇಕು ಅಂತ ಉಂಟು. ಹೌದಾ? ನಿನ್ನ ನೀತಿಗೆ ಬೆಂಕಿ ಹಾಕ್ಲಿಕ್ಕೆ ಅದು ನೀನು ಎಲ್ಲಿಯೇ ಹುಟ್ಟಿಕೊಂಡು ಬಂದದ್ದಲ್ವಲ್ಲ. ನೀನು ರಾಕ್ಷಸನೇ ಹೌದಲ್ಲ. ಮತ್ತೆ ನೀನೇನು ಬರುವುದೇ ಮಗನೇ ಹೌದಲ್ಲ. ಹೌದು, ಆ ವಂಶದಲ್ಲೇ ಹುಟ್ಟಿಕೊಂಡಂತಹ ನಿನಗೆ ಚಾರಿತ್ರ್ಯವನ್ನು ಬಿಟ್ಟು ವ್ಯವಹರಿಸಬೇಕಾದ ಗುಣ ಎಲ್ಲಿಂದ ಉಂಟು? ಈಗ ಚಾರಿತ್ರ್ಯ ಬಿಟ್ಟು ಮತ್ತೆಂತದ್ದು? ಹೆಣ್ಣಪ್ಪವನ್ನು ಬಲಾತ್ಕರಿಸುವುದಕ್ಕೆ ಮುಂದುವರೆದು ಹೋದ ನೀನು ಕಳ್ಳತನದಿಂದ ವ್ಯವಹರಿಸುವಂತಹ ಕಳ್ಳ ಬುದ್ಧಿ ಯಾರು ಉಂಟು? ಅದು ಕಲಿಸಿಕೊಟ್ಟಂತಹ ಗುರು ಯಾರು? ಎಲ್ಲ ಅಭ್ಯಾಸ ಮಾಡಿ ಕಲಿಸಬೇಕು ಅಂತ ಗುರು ಬೇಕಾಗಿಲ್ಲ. ಹೌದಾ? ಯಾವ ಮೂರ್ಖ ಗುರು ಇಲ್ಲದ ವಿದ್ಯೆ ಏನುಂಟು ಅದು ನಿನಗೆ ಫಲಿಸ್ತದೆ ಅಂತ ಗ್ರಹಿಸಬೇಡ. ಈ ಹೊತ್ತು ಏನು ನಿನ್ನ ಮುಂದೆ ನಿಂತದ್ದು ಬೇರೆ ಯಾರು ಅಲ್ಲ, ವೀರೋತ್ಸವ ನಾನು. ಗೊತ್ತಾಯ್ತಲ್ಲ? ಒಂದೋ ತಪ್ಪಾಯಿತು ಅಂತ ಹೇಳಿ ಅವರ ಕಾಲು ಹಿಡಿದ್ರೆ ಇಲ್ಲದೆ ಒಳಿತಾಗಿತ್ತು. ಏನ್ ಮಾಡ್ತೀವಿ? ಇಲ್ಲದೆ ಇದ್ರೆ ಕಾಲು ಹಿಡಿದು ನೆಲಕ್ಕೆ ಒಂದು ಯಾವ ಸಮಯಕ್ಕೆ ಬರಬೇಕು ಅಂತ ಗೊತ್ತಾಗಿಲ್ಲ. ಸರಿಯಾದ ಸಮಯಕ್ಕೆ ಬಂದಿದ್ದೇನೆ. ಈ ಮಾತಿಗೆ ಶಿಕ್ಷೆ ಕೊಡು. ಆರೋಗ್ಯಗಳಿಗೆ ತಡವಾಗುತ್ತಿದ್ರೆ ನಾನು ಬೇಕಾದದನ್ನು ಪಡೆಯುತ್ತಿದ್ದೆ. ಅಲ್ಲ, ನೀನು ಬೇಕಾದನ್ನು ಪಡೆಯುವುದಕ್ಕೆ ಅರ್ಹತೆ ಬೇಕಾಗಿಲ್ಲ. ಈಗ ನೀನು ಅರ್ಹತೆ ಇಲ್ಲದ ಕಾರಣವೇ ನಾವು ತಡೆದದ್ದು. ಅರ್ಹತೆಯನ್ನು ನನಗೆ ನಿರೂಪಿಸುವುದಕ್ಕೆ ಸಾಧ್ಯ ಉಂಟು. ನನ್ನ ಅರ್ಹತೆ. ಹೌದಾ? ನೀನೇನು ಮಾಡಿದೆ? ಹೆಣ್ಣನ್ನ ಬಲಾತ್ಕರಿಸುವಾಗ ತಡೆದಂತೆ ಮದ್ಯಪಾನ ತಡೆದದ್ದು. ತಡೆಗೋಡೆಯ ನಿನ್ನ ಹೆಂಡತಿ ಅವಳು. ನಿನ್ನ ಹೆಂಡತಿಯ ನಿನ್ನ ಹೆಂಡತಿ ಆದ್ರೆ ಮಾತ್ರ ರಕ್ಷಣೆ ಮಾಡಬೇಕಾದ ಒಂದು. ಹೌದು, ಹೆಂಡತಿ ಆದ್ರೆ ನೀನು ಬರುವುದು ಅದಲ್ಲ, ಆಕ್ಷೇಪ ಇಲ್ಲ. ಆಮೇಲೆ ನಿನ್ನ ತಂಗಿಯ ತಂಗಿ ಅಲ್ಲದಿದ್ರೆ, ನಿನ್ನ ಅಕ್ಕನ ಅಲ್ಲದಿದ್ರೆ, ನಿನ್ನ ತಾಯಿಯ ಅಲ್ಲದಿದ್ರೆ, ನಿನ್ನ ಸಂಬಂಧಿಕಳ ಅಲ್ಲದಿದ್ರೆ, ಯಾವುದು ಅಲ್ಲ ಅಂತಾದ್ರೆ ನಿನಗೇನು ಸಂಬಂಧವೇ ಇಲ್ಲ ಅಂತಾದ್ರೆ ಈ ಘೋರವಾದಂತಹ ಕಾತಾರದಲ್ಲಿ ಕೇಶಿಯ ಅಧಿಪತ್ಯಕ್ಕೆ ನಡೆಯುವಂತಹ ವಿಚಾರದಲ್ಲಿ ತಲೆ ಹಾಕುವಂತಹ ಕೆಲಸ ನಿನಗೆ ಯಾಕೆ? ಇದು ನನ್ನ ಪ್ರಶ್ನೆ. ಹೌದಾ? ಈ ಪ್ರಶ್ನೆಗೆ ಸರಿಯಾದ ಉತ್ತರವೇ ಬೇಕಾ ನಿನಗೆ? ಉತ್ತರ ಕೊಡದೆ ಇದ್ರೆ ಬಿಡುವುದಿಲ್ಲ. ನಿನ್ನ ತಲೆ ಕಡಿದಾದ್ರು ಆಸ್ತಿ ಸುಖವನ್ನ ಪ್ರಪಂಚದಲ್ಲಿ ಒಂದು ನೀತಿ ಉಂಟು. ಹೇಗೆ? ಸಂಬಂಧ ಉಳ್ಳವರನ್ನು ಮಾತ್ರ ರಕ್ಷಣೆಗೊಳಿಸಬೇಕು ಅನ್ನುವಂತಲ್ಲ. ಸಂಬಂಧ ಇಲ್ಲದಿದ್ರು ಲೋಕದಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಸಂಬಂಧಿಗಳಾಗುತ್ತಾರೆ. ಹೇಗೆ? ಅರ್ಥಿಯಾಗಿರಬಹುದು, ಅರ್ಥಾರ್ಥಿಯಾಗಿರಬಹುದು, ಯಾವುದೇ ಗುಣಗಳಿದ್ದರೂ ಕೂಡ ಅದನ್ನೆಲ್ಲವನ್ನು ಒಪ್ಪಿಕೊಂಡು ವ್ಯವಹರಿಸಿದಾಗ ಮಾತ್ರ ಯಶಸ್ಸೆನ್ನುವುದು ನಮ್ಮ ಹಿಂದೆ ಇರ್ತದೆ. ಅದು ನಿನ್ನ ಜೀವನ ಹೊರತುಪಡಿಸಿ
ಹೌದೇನಾ? ನನಗೆ ಅದು ಯಾವುದು ನನ್ನ ಅತ್ತೆ ಆದ್ರೆ ನಿನಗೆ ಆದೀತ? ನನಗೆ ಯಾರಾದ್ರೂ ನನ್ನ ತಂಗಿ ಆದ್ರೆ ಆದೀತ? ಯಾರಾದ್ರೂ ಆದೀತು. ನನ್ನ ಅಕ್ಕನಾದ್ರೆ ಆದೀತ? ಬರ್ತೀಯ ಕರ್ಕೊಂಡು? ಹೌದೇನೋ? ಏನು? ನಿನ್ನಲ್ಲೇ ಕೇಳುದು. ಹೇಗೆ? ನಿಮ್ಮ ಅಪ್ಪವನ್ನು ಯಾರಾದ್ರೂ ಇನ್ನೊಬ್ಬ ಕೈ ಮಾಡ್ತಾನೆ ಅಂತ ಆದ್ರೆ ಏನು ಮಾಡ್ತೀವಿ? ನನಗೆ ಹಬ್ಬೆ ಇಲ್ಲ. ಅಲ್ಲ, ನೀನು ಕಲ್ಲಿನಲ್ಲಿ ಹುಟ್ಟಿಕೊಂಡದ್ದ? ಅದು ನನಗೂ ಅಲ್ಲ, ಮರದಲ್ಲಿ ಹುಟ್ಟಿಕೊಂಡದ್ದ? ಬೇಡ ಬಿಡು. ಏನು? ನಿನ್ನ ತಂಗಿ ಒಡ ಹುಟ್ಟಿದವಳೊಬ್ಬಳು ಇದ್ದಾಳೆ ಅಂತ ಆದ್ರೆ ಅವನನ್ನು ಇನ್ನೊಬ್ಬ ಇದ್ದ ಹೀಗೆ ಬಲಾತ್ಕಾರ ಮಾಡ್ತಾರೆ ಅಂತ ಆದ್ರೆ ನೀನು ಕೈ ಕಟ್ಟಿ ಕುಳಿತುಕೊಳ್ತೀಯ? ಹೌದೇನೋ ಪಾಪಿ, ಒಡ ಹುಟ್ಟು ಅನ್ನುವುದೇ ನನಗೆ ಇಲ್ಲ, ನಾನೊಬ್ಬನೇ. ಹಾಗಾಗಿ ನನಗೆ ನೀನು ಏನೇ ಹೇಳಿದ್ರು ಅದು ನನಗೆ ಬಾಧಕವೂ ಆಗುವುದಿಲ್ಲ, ಪೂರಕವೂ ಆಗುವುದಿಲ್ಲ. ಗ್ರಹಣ ಹಿಡಿದ ಮೇಲೆ ಮತ್ತೆಂತದ್ದು ತಿಳಿಯಾಗಬೇಕು ಅಂತಂದ್ರೆ ಸ್ವಲ್ಪ ಹೊತ್ತು ಬೇಕಾದ್ರೆ ಹಣ ಹಿಡಿದ್ರೆ ಆವರಿಸಿಕೊಂಡಂತಹ ನಿನ್ನ ಮನಸ್ಥಿತಿ ಹೆಣ್ಮಕ್ಕಳನ್ನು ಎಲ್ಲಿ ಯಾರು ಗೌರವಿಸ್ತಾರೋ, ಅಕ್ಕನಾಗಿಯೋ ತಂಗಿಯಾಗಿಯೋ ಇನ್ನೇನು ಹಿರಿತನವನ್ನು ಯಾರು ಒಪ್ಪಿಕೊಂಡು ವ್ಯವಹರಿಸ್ತಾರೋ ಅವರಿಗೆ ಯಾವತ್ತು ಭಾಗ್ಯಲಕ್ಷ್ಮಿ ಒಲಿತಾಳೆ. ಸರಿ, ನನಗೆ ಭಾಗ್ಯಲಕ್ಷ್ಮಿ ಒಲಿಯದೇ ಇದ್ರು ಎಳೆತಿರುವ ಸಾಮರ್ಥ್ಯ ನನಗೆ ಉಂಟು. ಹೌದಾ? ಸೌರ್ಯಲಕ್ಷ್ಮಿ ನಿನ್ನನ್ನು ಸೇರಿಕೊಂಡಿರಬೇಕು ಅಂತಂದ್ರೆ ಹೆಣ್ಣಿನ ಕಣ್ಣೀರೇ ಕಾರಣವಾಗುವುದಿಲ್ಲ. ಓಹೋ, ಸಂತೋಷವಾದಂತಹ ಆನಂದ ಬಾಷ್ಪ ಇದ್ರೆ ಮಾತ್ರ ನಿನಗೆ ರಕ್ಷಣೆ ಒದಗುತ್ತಾರೆ. ಒಂದು ವೇಳೆ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಯಾಕೆ? ನನಗೆ ರಕ್ಷಣೆ ಇಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ. ಸರಿ, ಏನು ದುರ್ಮತಿಯೇ ಕೇಶಿಯ ನೀನು? ನಾನೇ ಕೇಶಿ. ಹೌದಾ? ನಿನಗೆ ಹುಟ್ಟಿಲ್ಲ? ನನಗೆ ಹುಟ್ಟು ಗುಟ್ಟೆ ಗೊತ್ತಿಲ್ಲ. ನಿನಗೆ ಅಬ್ಬೆ ಇಲ್ಲ, ನಿನಗೆ ಅಪ್ಪ ಇಲ್ಲ, ಯಾವುದೂ ಇಲ್ಲ. ನಮ್ಮ ಪ್ರಪಂಚದಲ್ಲಿ ಬದುಕುವಂತಹ ಅವಕಾಶವನ್ನು ಉಳಿಸಿಕೊಂಡದ್ದಿಲ್ಲ ಅಂತ ಸ್ಥಾಪಿಸಿದ್ದು ನನ್ನ ನಿನ್ನ ಸ್ಥಾಪಕತ್ವ ಏನುಂಟು ಇಲ್ಲಿಯೇ ಅವಸಾನವಾಗಬೇಕು. ಸ್ಥಾಪಿತಾಭಿಮಾನ ಬಿಟ್ಟುಕೊಡುವವಲ್ಲ ಈ ಕೇಶಿ. ಹೌದಾ? ಹೌದು. ಆಯುಧಕ್ಕೆ ಅಭಿಮಾನ ಇಲ್ಲಲ್ಲ? ನನಗೂ ಆಯುಧಕ್ಕೆ ಅಭಿಮಾನ ಇಲ್ಲ. ಕಡಿಮೆ ತುಂಡು ಆಗಿ ಹೋಗ್ತದಲ್ಲ. ನೀನು ಮಾಡುವಂತಹ ಯಾವುದೇ ಪ್ರಾಯಶ್ಚಿತ್ತ ಅಲ್ಲ, ಪಾಪ ಎನ್ನುವಂತದ್ದ ದೊಡ್ಡ ಹುತ್ತವಾಗಿ ನಿನ್ನ ತಲೆಯಲ್ಲಿ ಬರುವ ಅದನ್ನು ಕತ್ತರಿಸುವಾಗ ಯಾರು ನಿನ್ನ ಅಪ್ಪದಾಯಿತ ನನಗೆ ಈವರೆಗೆ ನೀತಿಯನ್ನು ಹೇಳಿದವ ಯಾರಿಲ್ಲ. ಹೇಳಿದರು ಅಂತಂದ್ರೆ ಕೇಳುವಂತಹ ಸಾಮರ್ಥ್ಯವು ನನಗಿಲ್ಲ, ಅಂತಹ ವಿವೇಚವು ನನಗೆ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ, ಒಂದೇ ನಿನ್ನ ನಡೆ ಇಲ್ಲ ಅಂತಾದ್ರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಆ ನರಿನಾಯಿಗಳಿಗೆ ಮಾರಿ ಅವತಾರ ಮಾಡಿ. ಏನು ನನ್ನ ಕೈಯನ್ನು ಎಲ್ಲಿಯಾದ್ರೂ ಬೇರೆ ಕಡೆಗೆ ಇಟ್ಟು ಬಂದಿದ್ದೇನೆ, ಒತ್ತಿಗೆ ಕರ್ತು ಕಳಿಸಿಯರು ಪಾಪಿ ನಡೆಯುವುದಲ್ಲ. ನಿನಗೆ ಕತ್ತಿಬೇಕಾದಿಲ್ಲ, ಹಿಡಿಕೆ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕಿದೆ. ನಿನ್ನ ಸುತ್ತಮುಖ ತಪ್ಪಲ್ಲ ಕೇಶಿನಿ, ಯಾಕೆ ನೀ ರೀತಿಯಾಗಿ ದುಡುಕುತ್ತಾ ಇದ್ದೀಯ ಇವನಲ್ಲಿ? ಇಂದ್ರ ವಲಿದೇವನನ್ನು ಇವಳನ್ನು ಕಳುಹಿಸುತ್ತಾಳೆ ಅವಳ ಜೊತೆ. ನೀವು ಯಾರು ಸ್ವಾಮಿ? ನಾನು ಬೃಹಸ್ಪತಿ. ನೀವು ದೇವಪ್ಪನ ಅಲ್ಲಿಂದ ಬಂದದ್ದು? ಹೌದು. ದೇವಪ್ಪ ಇಲ್ಲ ಇವತ್ತು. ಯಾಕೋ? ಅದು ದೇವೇಂದ್ರ. ಹೌದು, ಅವ ಬರುವ ಹಾಗಿಲ್ಲ. ಯಾಕೆ ಅವ ಬರುವ ಹಾಗಿಲ್ಲ? ಇವಳ ಮನೆಯೂ ಕೊಟ್ಟಿದ್ದಾನೆ ಅವನಿಗೆ.
ಒಳ್ಳೇದಾಗಿ. ಯಾಕೆ ಈ ರೀತಿಯಾಗಿ ದುಡುಕುತ್ತಿದ್ಯಾ ಅಂತಿಸ್ತಾ ಇದೆ ನನಗೆ. ದುಡುಕೋದು ಹೌದು. ಮತ್ತೆ ಇಷ್ಟು ಬಿಟ್ಟದೆ ಒಳ್ಳೇದು ಅಂತ ಕಾರಣ ಮತ್ತೇನಲ್ಲ. ನನ್ನ ನಿತ್ಯದ ಕರ್ತವ್ಯಕ್ಕೆ ಹೊರಟ್ರೆ ನನ್ನ ಕರ್ತವ್ಯ ಅಲ್ಲ, ಭಂಗವಾದ. ನೀನು ಮಾಡಿದ ಕಾರ್ಯ ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಮಾರ್ಗದಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆದ ಹಾಗಾಯ್ತು. ಅಲ್ಲ, ನನಗೆ ಮಾರಿವಾದಿತ್ತು. ಅಲ್ಲ, ಕಾರಣ ಮತ್ತೇನಲ್ಲ. ಮತ್ತೆ ಇಂದ್ರ ಒಲಿದು ಇವನನ್ನು ಇವಳಿಗೆ ಕೊಟ್ಟಿದ್ದ. ಅವಳ ಎಷ್ಟೊಂದು ಗಡುವು ಇದೆ. ಆ ಗಡುವಿನವರೆಗೆ ಇವನ ಜೊತೆಯಲ್ಲಿ ಇದ್ದು ಮತ್ತೆ ಬರ್ತಾಳೆ. ಹೌದು, ಅದಕ್ಕಾಗಿ ಒಲಿದು ಕೊಟ್ಟಂತಹ ಈ ವಸ್ತುವನ್ನು ನೀನು ಬಯಸುವುದು ಸರಿಯಲ್ಲ. ಅವಳು ಹೋಗುವುದು ಅವಳ ಮನಸ್ಸುಂಟು, ಅವಳದೇನೋ ಅಭ್ಯಂತರ ಇಲ್ಲ. ಮನಸ್ಸಿದ್ದು ಅವಳ ಜೊತೆಯಲ್ಲಿ ಹೋಗುವಾಗ ನೀನು ಯಾಕೆ ತಡಿಬೇಕು? ಅಪರಾಧಿಯಾಗಿ ಹಾಕ್ಬೇಕು ನೀನು. ಈಗ ನಾನು ಬಿಡ್ಬೇಕು ಅಂತ ಹೇಳುದು? ನೀವು ಈರುವರು ಈ ಸಂಗ್ರಾಮವನ್ನು ಬಿಡಬೇಕು, ಸಂಧಾನವನ್ನು ಮಾಡಿಕೊಳ್ಬೇಕು. ಹೇಗೆ ಸಂಧಾನ? ಅವರಲ್ಲಿ ಕೇಳಿ ಬನ್ನಿ, ಅವರಿದ್ದ ಸಂಧಾನಕ್ಕೆ ಬರ್ತಾನೆ. ನಿಮಗಾಗೆ? ಹೌದು, ನನಗೋಸ್ಕರ. ಆಗ್ಲಿ ಆಗ್ಲಿ. ಮತ್ತೇನಲ್ಲ. ಯಾವುದು ಸಂಧಾನ? ನೀವು ಈರುವರಿಂದ ಕೋಪದಲ್ಲಿ ಈ ರೀತಿಯಾಗಿ ಕದನವನ್ನು ಮಾಡ್ತಾ ಇದ್ದೀವಿ. ಹಾಗಿದ್ರೆ ಇದು ಇನ್ನು ಬೇಡ. ಇದನ್ನು ಒಳಗಿಡು. ಈಗ ಕೈ ಕೊಡು ಅವನಿಗೆ. ನಾನು ಹೆಣ್ಣಿಗೆ ಕೈ ಕೊಡ್ತೇನೆ? ಹಾಗಲ್ಲ, ಆ ರೀತಿಯ ಕೈ ಕೊಡುವುದಲ್ಲ. ನಿನ್ನ ಮಿತ್ರತ್ವವನ್ನು ನಮ್ಮ ಸಾಬೀತು ಮಾಡಿಕೊಳ್ಳುವುದಕ್ಕೆ ಕರತಾಂಡವ ಮಾಡಿಕೊಳ್ಬೇಕು. ನಮ್ಮದು ಕರಥ. ಹೌದು, ವಿಲೋಚನ ಮಗನೇ. ಒಳ್ಳೇದಾಗಿ ಶತ್ರುತನವನ್ನು ಬಿಟ್ಟು ಮಿತ್ರರಾಗಿ ಮುಂದುವರಿಯಿರಿ ಅಂತೆ. ನಾನು ಬಿಟ್ಟದ್ದು ಬಿಟ್ಟಿದ್ದೀರಲ್ಲ? ಬಿಟ್ಟದ್ದು ಗೊತ್ತಾಯ್ತಾ ನಿಮಗೆ? ಗೊತ್ತಾಗಿದೆ, ಕೈ ಕೊಟ್ಟಿದೆಯಲ್ಲ. ಗೊತ್ತಾಯ್ತಲ್ಲ. ಹಾಗಾಗಿ ಸಂಧಾನಕ್ಕೆ ಬಂದೆ ಅಂತ ಒಪ್ಪಿಕೊಂಡಿದ್ದೇನೆ. ಆದ್ದರಿಂದ ದಾರಿ ತಪ್ಪಿದ ಮಗ ಆಗುವುದು ಹೀಗೆ. ಹೌದು, ಅಲ್ಲ, ದಾರಿ ತಪ್ಪಿದವನಲ್ಲಿ ವಿವೇಕತನ ಇದೆ. ಯಾಕೆ ತಪ್ಪನ್ನು ಒಪ್ಪಿಕೊಂಡಿದ್ದೇನೆ, ನಾನು ಮಾಡಿದ ಅಪರಾಧ ಅಂತ ಅವನ ಮನಸ್ಸಿಗೆ ಬಂದದ್ರಿಂದ ನಾನಿನ್ನು ಹೊರಟೆ. ಅಲ್ಲ, ಅದೇ ನಾನು ಹೋಗ್ತೇನೆ. ವಿಲೋಚನ, ನೀನು ಇವನನ್ನು ಕರೆದುಕೊಂಡು ಹೋಗಿ ನಿನ್ನ ರೀತಿಯಲ್ಲಿ ನೀನು ಮುಂದಿನ ಮಾರ್ಗವನ್ನು ಕಂಡುಕೋ. ನೇರವಾಗಿ ನಮ್ಮ ಅರಮನೆಗೆ ಬರಲಿಕ್ಕೆ ನಿನಗೆ ಆಗಲಿಲ್ಲ, ದಾರಿ ಕಾಣಲಿಲ್ಲ. ಕಾಡದಾರಿಯೇ ಬೇಕಾಗಿತ್ತಲ್ಲ. ಅದಕ್ಕೂ ಕಾರಣ ಉಂಟು. ಭೂಲೋಕದ ಸೊಬಗನ್ನು ಕಾಣಬೇಕೆಂಬಂತಹ ಆಸೆ ಆಯಿತು, ಹಾಗಾಗಿ ಕಾಡದಾರಿಯಲ್ಲಿ ಬಂದದ್ದು. ಆದರೆ ಒಂದು ಇಂತಹ ಕಾಮಕರಿದ್ದಾರೆ ಎಂಬುದಾಗಿ ಯೋಚನೆ ಮಾಡಲಿಲ್ಲ. ಊರ್ವಶಿ ದೊರೆ ಎನ್ನುವುದು ಎಲ್ಲವನ್ನೂ ಹೊಂದಿಕೊಂಡಂತಹ ಪ್ರದೇಶ. ನೀರಿರುವಾಗ ಕೆಸರಿರ್ತದೆ, ಸ್ವಾಭಾವಿಕ ತಾನೇ. ಹೌದು. ಕತ್ತಲೆ ಉಂಟುಂಟಾದ್ರೆ ಬೆಳಕಿನ ಅರಿವಾಗುವುದು ಹೇಗೆ? ಬೆಳಕುಂಟುಂಟಾದ್ರೆ ಕತ್ತಲಿನ ಅರಿವಾಗುವುದು ಹೇಗೆ? ಪರಸ್ಪರ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಒಳ್ಳೆಯವರು ಸಜ್ಜನರು ಎನ್ನುವಂತಹ ದೃಷ್ಟಿಕೋನ ಇರಬೇಕು ಅಂತಾದ್ರೆ ದುರ್ಜನರು ದುಷ್ಟರು ಇರಲೇಬೇಕಾದದ್ದು ಅನಿವಾರ್ಯ. ಆದ್ರೆ ಅದನ್ನೆಲ್ಲವನ್ನು ನಿಭಾಯಿಸಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಬೇಕಾದದ್ದು ಹೇಗಂತ ಕೇಳಿದ್ರೆ, ಕಷ್ಟ ಬಂದಾಗ ಕಷ್ಟವನ್ನು ಪರಿಹರಿಸುವಲ್ಲಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ರಕ್ಷಿಸಬೇಕಾದದ್ದು, ಧರಿಸಬೇಕಾದದ್ದು ಯಾರ ಕರ್ತವ್ಯ ಅಂತ ಕೇಳಿದ್ರೆ, ಈಗ ನಿನ್ನನ್ನು ದೇವೇಂದ್ರ ನನಗೆ ಕೊಟ್ಟರು. ಸತ್ಯ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಒಂದು ಸಂತಾನವನ್ನು ಪಡೆಯುವವರೆಗೆ. ಅಲ್ಲಿಯವರೆಗೆ ನನಗೆ ಸತಿಯಾಗಿದ್ದುಕೊಂಡು ನನ್ನ ಮನದನ್ನೆಯಾಗಿದ್ದು ಬೇಕಂತೆ ಯಾವ ಸುಖ ಉಂಟು ಅದನ್ನು ಹೊಂದಿ ಬದುಕಬೇಕು ಅಂತ ನಿರ್ಣಯ. ಆದ್ರೆ ಒಂದುಂಟು, ಏನು ಸ್ವಲ್ಪ ತಡವಾಗಿ ಆದ್ರೆ ಅದೀತ. ತಡ ಯಾಕೆ ಅಂದ್ರೆ ಕಾಲ ಇಷ್ಟು ಅಂತ ಹೇಳಲಿಲ್ಲ. ಒಂದು 4 ವರ್ಷವ 10 ವರ್ಷವ ಹೀಗೆ ಆಗ್ತದೆ. ಹಾಗಾಯಿತು ಅಂತಾದ್ರೆ ನೀನು ಬಹಳಷ್ಟು ಕಾಲ ಇಲ್ಲಿದ್ದ ಹಾಗಾಗುವುದಿಲ್ಲವೋ ಹಾಗೆ. ಅದಕ್ಕಾಗಿ ನನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಿಮ್ಮದೊಂದು ಪ್ರಯತ್ನ. ಮತ್ತೆಂತದು, ದೇವ ಸಂಪತ್ತು ಎನ್ನುವುದನ್ನು ಯಾರು ತಿರಸ್ಕರಿಸುವುದಿಲ್ಲ. ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ದೇವ ಚಿಂತನೆ ಏನಂತ ಕೇಳಿದ್ರೆ ಬಟ್ಟೆಯಾಗಿ ಹೋಗುತ್ತದೆ. ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಮಾನ್ಯರಿಂದ ಸಾಧ್ಯವೇ ಇಲ್ಲ. ಹಾಗಾಗಿ ಇನ್ನೇನಾದ್ರೂ ಹೇಳಿಕೊಂಡು ನಿನಗೆ ಹೇಳುವುದಿದ್ರೆ ಹೇಳಿದ್ರು. ಇಲ್ಲಪ್ಪ, ನಾನು ಯಾರ ಕೈ ಹಿಡಿಬೇಕಂತ ಕಾಯ್ತಾ ಇದ್ದೇನೆ, ಅವರೇ ಬಂದು ನನ್ನನ್ನು ಕಾಪಾಡಿದ್ದು. ಮತ್ತೆ ಜೀವನ ಸಾರ್ಥಕವಾಗುವುದು ಮಗನೇರುಗಳನ್ನು ಪಡೆದಾಗ ಬಂತು. ಮಗು ತನ್ನ ಜೀವನದಲ್ಲಿ ಬಂತು ಎಂತಾದರೆ ಹೆಣ್ಣಿನ ಜೀವನ ಸಾರ್ಥಕವಾಗುತ್ತದೆ. ಹಾಗಾಗಿ
ಈ ಭೂಲೋಕದ ನಾರಿಯ ಹಾಗಿದ್ದವನು ನಾನು. ಊರ್ವಶಿಯ ಜೀವನ ಇಂದಿಗೆ ಪಾವನವಾಯಿತು. ವಿರೋಚನನ ಕೈ ಹಿಡಿದೆ ಸುಖ ದಾಂಪತ್ಯ ಜೀವನದಲ್ಲಿ ಮಗನೋರ್ವನನ್ನು ಪಡೆದೆ. ವಿಲೋಮ ಎಂಬಂತಹ ಹೆಸರನ್ನೇನೋ ಇರಿಸಿದ್ದೇನೆ. ಆದರೆ ಈ ಸಂದರ್ಭದಲ್ಲಿ ದೇವೇಂದ್ರ ಆಡಿದಂತಹ ಮಾತು ನೆನಪಾಗುತ್ತಾ ಇದೆಯಲ್ಲ. ಕಳುಹಿಸಿ ಕೊಡುವಾಗಲೇ ಹೇಳಿದ್ದಾನೆ, ಒಂದು ಮಗುವಾಗುವ ತನಕ ಮಾತ್ರ ಆತನ ಕಡೆಯಲ್ಲಿ ಇರು ಎಂಬುದಾಗಿ, ಆಮೇಲೆ ಮರಳಿ ನೀನು ಸುರಲೋಕವನ್ನು ಸೇರಬೇಕು ಎಂಬುದಾಗಿ. ಹಾಗಾಗಿ ನನ್ನ ಕಾರ್ಯ ಇಲ್ಲಿಗೆ ಮುಗಿದಿದೆ ಎಂಬುದು ಸ್ಪಷ್ಟ. ಹಾಗಾಗಿ ನೇರವಾಗಿ ದೇವಲೋಕವನ್ನು ಸೇರಿಕೊಳ್ಳಬೇಕು. ತನ್ನ ಮನದಾಸೆ ತೀರಲು ಮುಂದೆ ಎಲ್ಲ ಅಸುರರ ಎಲ್ಲ ಬಗೆಗೆ ಆಸುರರ ಎಲ್ಲ ಬಗೆಗೆ ಏನ್ ಕೈವೇ. ಒಬ್ಬನ ಉತ್ಕರ್ಷಕ್ಕೆ ಕಾರಣವಾದದ್ದು ಯಾವುದು ಅಂತ ಕೇಳಿದ್ರೆ ಸ್ತ್ರೀ ಸಂಬಂಧ. ಅದು ಒಳ್ಳೆಯ ರೀತಿಯಲ್ಲಿ ಇದೆ ಅಂತಾದ್ರೆ ಅವನಿಗೆ ಇನ್ನೊಂದು ಸ್ವರ್ಗ ಸುಖ ಬೇರೆ ಇಲ್ಲ. ತನ್ನ ಮನಸ್ಸಿನಲ್ಲಿಯೋ ತನ್ನ ಮನೆಯಲ್ಲಿಯೋ ತನ್ನ ಮನದನ್ನೆಯಲ್ಲಿಯೋ ದೊರಕಿಕೊಳ್ತದೆ. ಹೊರತುಪಡಿಸಿ ಸ್ವರ್ಗ ಸುಖ ಎನ್ನುವುದು ಸ್ವರ್ಗದಲ್ಲೇ ಉಂಟು ಅಂತ ಭ್ರಮಿಸಿದ್ರೆ ಅದು ಭ್ರಮೆಯಾಗಿ ಹೋಗ್ತದೆ. ಸಮಯ ಎಷ್ಟು ಕಳೆಯಿತು ನನಗೆ ಅರ್ಥವಾದದ್ದಿಲ್ಲ. ಒಬ್ಬ ಕಂದಮ್ಮನನ್ನು ಪಡೆದ ಕ್ಷಣದಲ್ಲಿಯೇ ನೋಡುತ್ತಿದ್ದಂತೆ ಕಠೋರ ಮನಸ್ಕರಾಗಿ ಆ ಮಗುವನ್ನು ಅಲ್ಲಿಯೇ ಬಿಟ್ಟು ಒಯ್ಯನೊಯ್ಯನು ದೇವಲೋಕವನ್ನು ಸೇರಿಕೊಂಡಳಲ್ಲ ನನ್ನ ಊರ್ವಶಿ. ಮಾತೃ ಹೃದಯ ಒಂದು ಮಗುವನ್ನು ಬೆಳೆಸ್ತದೆ, ಒಂದು ಸಮಾಜವನ್ನು ಬೆಳೆಸ್ತದೆ, ಒಂದು ನಾಡನ್ನು ಉತ್ತರಿಸ್ತದೆ. ವಿರೋಚನನ ಜನ್ಮವನ್ನು ಉತ್ತರಿಸುವುದಕ್ಕೆ ಆ ನಾರಿಯಿಂದ ಆಗಲಿಲ್ಲವಲ್ಲ. ಸೀಮಿತವಾದಂತಹ ಪರಿಧಿಯೊಳಗೆ ಸ್ತ್ರೀತ್ವ ಇದೆ ಎನ್ನುವುದನ್ನು ಜಾಗೃತಗೊಳಿಸಿ ಹೊರಟೇ ಹೋಗಿಬಿಟ್ಟಳು. ಇವರಿಗೆ ಬೇಕಾದದ್ದೇ. ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಸಾಧಕನಾಗುತ್ತಾನೆ ಅಂತಾದ್ರೆ ಅವನ ಸಾಧನೆ ಯಾವ ದೇವತೆಗಳಿಗೂ ಬೇಕಾದದ್ದಿಲ್ಲ. ನಾಳೆ ನಮ್ಮದಾದಂತಹ ಸ್ಥಾನಕ್ಕೆ ಚ್ಯುತಿ ಬರ್ತದೆ ಎನ್ನುವಂತಹ ದೃಷ್ಟಿಕೋನ ಒಂದೇ ಇರುವುದು. ಅವರನ್ನು ಹೇಗೆ ಸುಮರಸರು ಅಂತ ನಾವು ಕರೆಯೋಣ, ಅವರು ನಮ್ಮನ್ನು ಹೇಗೆ ಅನುಗ್ರಹಿಸ್ತಾರೆ ಅಂತ ಅನುಗ್ರಹ ದೃಷ್ಟಿಯಾಗ ತರನಾಗಿರ್ತಾರೆ ಅಂತ ನಾವು ಆಲೋಚಿಸೋಣ. ಯಾವುದೂ ಸಿಗುವುದಿಲ್ಲ ನಮಗೆ. ಈಗ ಆದದ್ದು ಅದೇ ತಾನೇ. ಒಂದು ಕಡೆಯಿಂದ ದೇವೇಂದ್ರ ಬಂದು ಅರ್ಧ ಆಯುಷ್ಯವನ್ನು ಪಡೆದುಕೊಂಡು ಹೋದ. ಜೀವಕ್ಕೆ ಸರವಾಗಬೇಕು ವಿರೋಚನ, ಈ ದೃಷ್ಟಿಯಲ್ಲವೇ ಅವರದ್ದು. ಮತ್ತೊಂದೆಡೆಯಿಂದ ಕೊಂಡುಕೊಳ್ಳುವ ವ್ಯವಹಾರ ನಮ್ಮದು. ನಾವು ಏನನ್ನು ಪಡೆದಿದ್ದೇವೋ ಪಡೆದಕ್ಕೆ ಸರಿಯಾದನ್ನು ಕೊಡ್ತೇವೆ ಅಂತ ಊರ್ವಶಿಯನ್ನು ಕಳಿಸಿಕೊಟ್ಟ. ನೋಡಿದ್ರ ಅವಳು ಅರ್ಧ ನೀರಿನಲ್ಲಿ ಕೈ ಬಿಟ್ಟು ಹೋಗಿ ನನ್ನದು ಇಲ್ಲಿಗೆ ಮುಗಿಯಿತು ಅಂತ. ಯಾವ ಮಾನವತೆಯ ಸಹಕಾರ ಎನ್ನುವುದು ನೆಲ ಮುಟ್ಟಿದಾಗ ಮಾತ್ರ ದೇವತೆಗಳಿಗೆ ನೆಲ ಬಿಟ್ಟು ಮತ್ತೆ ಅಗ್ನಿತತ್ವ ಅಧಿಕವಾಗಿ ದಿವ್ಯ ತೇಜಸ್ಸಿನಿಂದ ಒಳ್ಳೆಯ ಮೇಲ್ಲೋಕವನ್ನು ಏರಿಕೊಳ್ತಾರೆ. ಕಣ್ಣು ಮುಚ್ಚಿ ತೆರೆಯುವುದಕ್ಕಾಗಿ ಇಷ್ಟೆಲ್ಲ ಆಗಿ ಹೋಯಿತು. ಇಲ್ಲಿ ಬಿಡೋಣ. ನಾನು ಆವಾಗಿಂದ ಯೋಚನೆ ಮಾಡೋದು ಬೇರೆ ಯಾವುದೂ ಅಲ್ಲ. ಆ ದೇವಭಾರವನ್ನು ಹೇಗಾದ್ರೂ ಮಾಡಿ ಅವರ ಎದೆ ಬೆಟ್ಟಿ ನಾನು ವಿಜೃಂಭಿಸಲಿಲ್ಲ. ವಿರೋಚನನಲ್ಲ. ಅವರು ಏನನ್ನು ಕೊಟ್ಟಿದ್ದಾರೋ, ಅವರು ಏನನ್ನು ಪಡೆದಿದ್ದಾರೋ ಅದಕ್ಕಿಂತ ಇಮ್ಮಡಿಯಾದಂತಹ ಪ್ರವೃತ್ತಿಯನ್ನು ಮೇಳೈಸಿಕೊಂಡು ನಾನು ವಿಜೃಂಭಿಸಬೇಕು. ಏನು ಮಾಡುವುದು ಅದಕ್ಕೆ? ಸರಿ 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 ಸರಿ. ಇವಾಗ ಆಯುಷ್ಯವನ್ನು ಕೇಳಿ ಪಡೆದುಕೊಂಡಿದ್ದಾನೆ. ಉಳಿದಂತಹ ಆಯುಷ್ಯ ದೃಢವಾಗಿರಬೇಕು.
ಯಾವನಿಂದಲಾದರೂ ಭೇದಿಸಲ್ಪಡಬಾರದು. ಹಾಗಾಗಬೇಕು ಅಂತಾದ್ರೆ ವಿಧಾತನ ಕುರಿತು ತಪಸ್ಸನ್ನು ಮಾಡಲೇಬೇಕು. ಅವರಿಂದ ಬೇಕಾದ್ದನ್ನು ನಾನು ಪಡೆದುಕೊಂಡೆ ಅಂತಾದ್ರೆ ಈ ದೇವಲೋಕ ಏನು ನನಗೆ ನಗಣ್ಯ. ದೇವತೆಗಳನ್ನು ಅಂಕುಶದಲ್ಲಿ ಇರಿಸಿ ಬೇಕಂತೆ ಕುಣಿಸುವಲ್ಲಿ ನನ್ನ ಪಾತ್ರತ್ವ ಏನುಂಟು ಅದನ್ನು ತೋರಿಕೊಡಬೇಕಾಗಿದೆ. ಅದಕ್ಕೆ ಬೇಕಾಗಿ ವಿಧಾತನನ್ನು ಉಳಿಸುವರೆ ಅರಣ್ಯವನ್ನು ಈ ಪ್ರದೇಶವನ್ನು ಬಂದು ಸೇರಿದಾಗ ಬಹಳ ಅಪ್ಯಾಯಮಾನವಾಗಿದೆ. ಹರಿಯುತ್ತಿರುವಂತಹ ಸಲಿಲ ಶಾರೀರಿಕವಾದಂತಹ ಯಾವುದೇ ಕೊಳೆಯುಂಟು ಅದನ್ನೆಲ್ಲವನ್ನು ತೊಳೆದವರಿದ್ದೇನೆ. ಕರ್ಮ ಎನ್ನುವಂತಹ ಯಜ್ಞ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ಪಂಚಾಗ್ನಿ ನಿರ್ಮಿತವಾದಂತಹ ದೇಹವಿದು. ಅದು ಏನಾದ್ರೂ ಉಳಿಯಬೇಕು ಅಂತಾದ್ರೆ ಬ್ರಹ್ಮನನ್ನು ಒಲಿಸಿಕೊಳ್ಳುವಲ್ಲಿ ಮಾತ್ರ ಉಳಿಯಬೇಕು. ಅವನಿಂದ ಅನುಗ್ರಹವನ್ನು ಪಡೆಯುವಲ್ಲಿ ಮಾತ್ರ ಬೆಳೆಯಬೇಕು. ಹೊರತುಪಡಿಸಿದಂತಾರೆ ಆ ಬೆಂಕಿಗೆ ಆಹುತಿಯಾಗಿ ಈ ದೇಹ ಹೋಗಬೇಕು. ಅದಕ್ಕೆ ಬೇಕಾಗಿ ಯಜ್ಞಕುಂಡವನ್ನೇ ನಿರ್ಮಾಣ ಮಾಡಿದ್ದೇವೆ. ಅದರ ಮಧ್ಯದಲ್ಲಿ ಕುಳಿತು ವಿಧಾತವನ್ನು ಒಲಿಸಿಕೊಳ್ತೇನೆ. ಶಾರದಾರಮಣ, ಓ ಹಿರಣ್ಯಗರ್ಭನೇ, ವಾಣಿ ರಮಣ, ಇದೋ ನಿನ್ನ ಭಕ್ತರಾದಂತಹ ವಿರೋಚನ. ಅನನ್ಯ ಭಕ್ತಿಯಾದಂತಹ ಕಾಣಿಕೆಯನ್ನು ನನಗೆ ಸಮರ್ಪಿಸ್ತಾ ಇದ್ದೇನೆ ತಂದೆ. ಆದಷ್ಟು ಬೇಗ ದಯಮಾಡು, ನನಗೆ ಅನುಗ್ರಹಿಸು, ಬೇಕಾದ್ದನ್ನು ಕೊಡು. ಬಾ ನಡೆದು ಬಾ, ನಡೆದು ಬಾ. ಹೋಯಿತು ಗೊತ್ತಿಲ್ಲ. ಭಕ್ತಿಯ ಕಾಣಿಕೆಯನ್ನು ವಿಧಾತನಿಗೆ ಸಮರ್ಪಿಸಿದೆ ಅಂತ ಆದ್ರೆ ಸಮರ್ಪಣಾ ಭಾವ ಅವನಿಗೆ ಪಥ್ಯವಾದದ್ದಿಲ್ಲ. ನನ್ನ ಮುಖ ಶುದ್ಧ ಮುಖ ಇದು ಇನ್ನು ಯಾಕೆ ಬೇಕು? ಏನಿದ್ರೂ ಕೂಡ ಬ್ರಹ್ಮನಿಗೆ ಸಮರ್ಪಣೆಯಾಗಬೇಕು. ಕಟಾರಿಯನ್ನು ಎತ್ತಿದ್ದಾರೆ. ಈ ಶಿರಸನ್ನು ಬ್ರಹ್ಮ ಅವಿಚ್ಛಿನ್ನವಂತ ಭಕ್ತಿ, ಘನಘೋರ ತಪಸ್ಸು ಮೆಚ್ಚಿ ಬಂದಿದ್ದೇನೆ. ಕ್ಷಣಕಾಲ ಹಿಂದುಳಿದ ಅದಲ್ಲಿ ಅನಾಹುತವೇ ಆಗಿ ಹೋಗ್ತಿತ್ತು. ಹೌದಷ್ಟೇ, ಆ ರೀತಿ ಆಗಬಾರದು. ತಪಸ್ಸಿಗೆ ಮೆಚ್ಚಿ ಬಂದಂತಹ ನನ್ನಲ್ಲಿ ಮನದ ಇಚ್ಛೆ ಏನು? ಏದರ ತಪಸ್ಸು? ಯಾಕೆ ತಪಸ್ಸು?
ಭಕ್ತಾಗ್ರೇಸರ ಎನ್ನ ದೃಷ್ಟಿಗೆ ಗೋಚರನಾದೆಯ, ಖಂಡಿತ ಪ್ರತ್ಯಕ್ಷನಾದೆಯ, ಹೌದಪ್ಪ. ಕೊಡಬೇಕು ಅಂತ ಮನಸ್ಥಿತಿಯುಳ್ಳವನಾಗಿಯೇ ಬಂದೆಯ. ನಾನು ಕೊಡುವುದಕ್ಕೆ ಬಂದವನಿದ್ದೇನೆ. ಅನುಗ್ರಹಿಸುವಂತಹ ದೃಷ್ಟಿಯನ್ನು ಮೀರಿಸಿಯೇ ನನ್ನ ಮುಂದೆ ಕಾಣಿಸಿಕೊಂಡೆಯ. ತಕ್ಷಣ ಭಗವನ್ ಯಾರಿಗೂ ಕಾಣಬಾರದು ಹಾ, ನನ್ನಲ್ಲಿರುವುದು. ಹೌದಾ? ಅದು ನನಗೆ ರಕ್ಷಣೆಯನ್ನು ತಂದದ್ದು ಬೇಕು. ಯಾವ ರೀತಿ ರಕ್ಷಣೆ ಬೇಕು ನಿನಗದು? ಅದು ಶರೀರಕ್ಕೆ ಅಂಟಿಕೊಂಡಿರಬೇಕು. ಹಾ ಇನ್ನೊಬ್ಬರನ್ನು ಗುರುತಿಸಕೂಡದು. ಹಾ 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 ಯಾವುದೇ ಒಬ್ಬ ಯೋಧನಾದರೂ ಕೂಡ ನನ್ನಲ್ಲಿ ಭವನವನ್ನು ಮಾಡಿದೆ ಅಂತಾದ್ರೆ ಹಾ ಅವ ಖಂಡಿತವಾಗಿ ವಿಜಯಿಯಾಗಬಾರದು, ಸೋಲೇ ಅನುಭವಿಸ. ಹಾ ಹಾ ಬದುಕಿರುವಷ್ಟು ಕಾಲ ಹಾ ನಾನೇ ಏಕಮೇವ ದ್ವಿತೀಯನಾಗಿ ವಿಜೃಂಭಿಸಬೇಕು. ಹಾ. ಅಂದ್ರೆ ಆಯುಷ್ಯ ಇರುವಷ್ಟು ಕಾಲ. ಹಾ ಹಾ ನನಗೆ 2,000 ಲೆಕ್ಕ ಇರುವುದು. ಹಾ ಅದು ಹೌದೇ, ನಾನೇ ಬರ್ತಾವ. ನೀವು ಬರೆಯುವಾಗ 4 ಬರೆದಿದ್ದೀರಿ. ಮತ್ತೆ ಅದು ವಿಂಗಡ ಅದರ ಮಧ್ಯದಲ್ಲಿ ಎರಡು ಹೋಗಬೇಕು ಅಂತಲೂ ಬರೆದಿದ್ದೀರ ಅಂತ. ನಾನೇ ಬರ್ತೀನಿ. ಒಟ್ಟು ಬರೆಯುವಾಗ ನಾನು ಬರ್ತಾವ. ಅಲ್ಲ, ಬರೆಯುವಾಗ ಏನೆಲ್ಲ ಬರೀತೀರಿ ಅಂತ ನಮ್ಗೆ ಅರ್ಥ ಆಗುವುದಿಲ್ಲ. ಅವರವರ ಆರ್ಜಿತವಾದಂತಹ ಏನು ಪಾಪ ಪುಣ್ಯ ಕರ್ಮ ಇತ್ಯಾದಿ ಇತ್ಯಾದಿ ಉಂಟಲ್ಲ, ಹಾಗೆ ಬರೆಯುವುದು. ಸ್ವಾಮಿ, ಓ. ಬರೆಯುವಾಗ ಪಾಪ ಪುಣ್ಯವನ್ನು ಲೆಕ್ಕ ಹಾಕ್ತೀರಿ ಅಂತ ಹೇಳಿದ್ರೆ 4 ಬರೆಯುವಾಗ ಏನೂ ಆಗಲಿಲ್ಲ ನಿಮ್ಗೆ. ಹಾ ಕಡಿಮೆ ಮಾಡುವಾಗ ಅದು ಪುಣ್ಯ ಕಡಿಮೆ ಆಯಿತು ಅಂತ ಲೆಕ್ಕ ಹಾಕಿದ್ರೆ ಇದೇ ರೀತಿ ಆಗಬೇಕು ಅಂತ ಬರೆದವ ನಾನು. ತಿದ್ದಲಿಕ್ಕಾಗ್ತದೆ ಸ್ವಾಮಿ, ಓ. ಪ್ರಶ್ನಿಸಿದ್ದಲ್ಲ. ಲೋಕದ ವ್ಯವಹಾರದ ಸೂತ್ರ ಯಾರಲ್ಲಿ ಅಂತ ಕೇಳಿದ್ರೆ ಹಾ. ನಿಮ್ಮಲ್ಲಿ ಸರಿ ಸರಿ. ಅಂತ ಹೇಳಿಕೊಳ್ಳಬೇಕು. ಹಾ. ಅದಕ್ಕೆ ಹೇಳಿದ್ದಲ್ಲ, ತೇನ ಇಚ್ಛಾವಿನ ತೃಣಮಪಿ ನ ಚಲತಿ. ಹೌದು ಹೌದು. ಹುಳುಗಡ್ಡಿ ಆದ್ರೂ ಒಳಗಾಡಬೇಕು ಅಂತಾದ್ರೆ ನೀವು ಅದಕ್ಕೆ ವಿಶೇಷವಾದ ಚೈತನ್ಯವನ್ನು ಕೊಡಬೇಕು. ಭಗವಂತನ ಅನುಗ್ರಹ ಬೇಕು ಅಂತ ಅಲ್ವಾ? ಹೇಳ್ತಾರೆ. ಹಾ. ಅಷ್ಟಕ್ಕೆ ಬೇಕಾಗಿ ಹೇಳಿದ್ದು ಹಾ. ಒಂದು ಕವಚ ಹಾ. ನನ್ನ ಶರೀರಕ್ಕೆ ಅಂಟಿಕೊಂಡಿರಬೇಕು. ಕವಚ ಅಂದ್ರೆ ಸೀಸಕ. ಹಾ. ಹಾ 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 ಅದನ್ನು ಅದು ಯಾರಿಗೂ ಕಾಣಬಾರದು, ಕಾಣಬಾರದು. ನನಗೆ ಮಾತ್ರ ಗೊತ್ತಿರಬೇಕು. ಓಹೋ ಹಾಗೆ. ಅಷ್ಟು ನೀನು ಅನುಗ್ರಹ ಮಾಡಿದೆ ಅಂತಾದ್ರೆ ಹಾ. ಒಲಿಸಿಕೊಂಡದ್ದಕ್ಕೆ ಸಾರ್ಥಕ ಆಯಿತು ಅಂತ ಭಾವಿಸ್ತೇನೆ. ಮತ್ತು ನಿನ್ನ ಜೀವನದ ಭದ್ರತೆಗಾಗಿ ಮುಂಜಾಗ್ರತೆನ ಅಂದ್ರೆ ವಹಿಸಿ. ಈಗ ನಂಬಲಿಕ್ಕೆ ಆಗುವುದಿಲ್ಲ. ಅಲ್ವೇ? ಯಾಗ ಮಾಡಿದವನಾಗ್ಲಿ, ಹಾ. ಸತ್ಕರ್ಮ ಮಾಡಿದವನಾಗ್ಲಿ, ಹಾ. ಪ್ರಜೆಗಳ ಹಿತವನ್ನು ಕಾಪಾಡಿದವನಾಗ್ಲಿ, ಹಾ. ಒಂದು ಕಾಲಕ್ಕೆ ಒಳ್ಳೆತನ ಉಂಟು ಅಂತ ಆದ್ರೆ ಹಾ. ಅದನ್ನೇ ದೌರ್ಬಲ್ಯ ಅಂತ ಬಗೆಯುವ 10 ಮಂದಿಗಳಿದ್ದಾರೆ. ಹಾ, ಹೌದು. ಅವರು ಕೆಳಗಿರುವುದಿಲ್ಲ, ಮೇಲಿದ್ದುಕೊಂಡೇ ಇದನ್ನೆಲ್ಲ ಮಾಡುದು, ಏನು ಮಾಡಬೇಕು ಅಂತ ಮಾಡ್ತಾರೆ. ಅಂತೂ ನಿನ್ನ ಮನದಿಚ್ಛೆ ಹಾ. ಭದ್ರವಾದಂತಹ ಕವಚ ಅದು ಒದಗಿ ಬರಬೇಕು. ಹಾ. ಆ ಕವಚವನ್ನು ಇರಿಸಿಕೊಂಡು ನೀನು ಹಾ. ನಿನ್ನ ಮುಂಜಾಗ್ರತೆ ಮಾಡಿಕೊಡ್ಬೇಕು. ತೆಗೆದಿರುವಂತದ್ದಲ್ಲ, ಗೊತ್ತಾಯ್ತು ನನಗೆ. ನನ್ನ ಶರೀರಕ್ಕೆ ಅಂಟಿಕೊಂಡಿರು. ಮತ್ತೊಬ್ಬರಿಗೆ ಗೋಚರ ಆಗಬಾರದು. ಹೌದಷ್ಟೇ. ಹಾ. ಸರಿ. ಹ್ಮ್. ಭಕ್ತಾಭೀಷ್ಟ ಫಲಪ್ರದಾಯಕ ನಾನು. ಭಕ್ತರು ಯಾವುದನ್ನು ಅಪೇಕ್ಷೆ ಪಡ್ತಾರೋ ಹಾ. ಈಡೇರಿಸಬೇಕು ಅದ ಕರ್ತವ್ಯ ಅಥಾಸ್ತು. ಅನುಗ್ರಹ ಮಾಡಿಕೊಟ್ಟಂತಹ ಯಾವ ರಕ್ಷಣೆ ಇದೆಯೋ ಸಾಕು ನನಗೆ ಇಷ್ಟು. ದೇವವಾರವನ್ನು ಸದೆಬಡಿಯುವುದಕ್ಕೆ ನಮ್ಮದಂತಹ ವಿಜಯ ಧ್ವಜವನ್ನು
ಇಂದ್ರನ ಎಲೆಯಲ್ಲಿ ನಡಲಿಲ್ಲ ಅಂತ ಆದ್ರೆ ಈ ಯುವಕನ ಹುಟ್ಟು ಸಾರ್ಥಕ್ಯತೆಯನ್ನು ಪಡೆಯುವುದಿಲ್ಲ. ಪಡೆಯುವಂತಹ ವರಕ್ಕೆ ಮಹತ್ವಿಕೆ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಪುರವನ್ನು ಸೇರಿಕೊಂಡು ಸಾಕಾಗುವುದಿಲ್ಲ. ಮಂತ್ರಿ ಸೇನಾಪತಿಗಳು ಹೊಂದಿಸಿಕೊಂಡವನಿದ್ದೇನೆ. ಶ್ರೇಯಸ್ಸಾಗಲಿ. ನಮ್ಮಲ್ಲಿ ವಿಷಯವನ್ನು ತಿಳಿಸಿ ತಪಸ್ಸಿಗೆ ಹೋದವರು ನೀವು ಈ ಹೊತ್ತು ಬಂದು ಮಂತ್ರಿ ಸೇನಾಧಿಪತಿಗಳ ಸಭೆಗೆ ಬರಲಿ ಎಂಬ ಹಾಗೆ ಕಳಿಸಿಕೊಂಡವರು ಏನಾಗಬೇಕು ನಮ್ಮಿಂದ? ಮಾಡುತ್ತಿರುವಂತಹ ವೇಳೆ ಒಮ್ಮಿಂದೊಮ್ಮೆ ನಮ್ಮ ಕಾರ್ಯ ಆಯ್ತಲ್ಲ, ಯಾಕೆ ಕರೆಸಿದಿರಿ? ನಮ್ಮಿಂದ ಆಗುವಂತಹ ಕಾರ್ಯ ಆದರವೇನು ನೀವು ತಿಳಿಸಿದೆ ಎಂದಾದರೆ ನಾವು ಕ್ಷಣ ಮಾಡುತ್ತೇವೆ.
ದುಃಖವನ್ನುಂಟು ಮಾಡಿದೆ. ಆದರೆ ನಾನು ಬಯಸುವುದೇ ಇದ್ದದ್ದು ದೇವಲೋಕದ ಆಶಯ. ಆದರೆ ಇವತ್ತು ಹಾಗಲ್ಲ, ಪಡೆಯಲೇ ಬೇಕು ಎನ್ನುವಂತಹ ಯೋಚನೆ. ಒಂದು ಕಾಲಕ್ಕೆ ಯಾವುದನ್ನು ಯೋಚಿಸಿಲ್ಲವೋ ಇವತ್ತು ಅದೇ ಬೇಕು ಅಂತಾಗಿ ಹೋಗಿದೆ. ಕಾರಣ ಇದಕ್ಕೆ ದೇವತೆಗಳು ಮಾಡಿದಂತಹ ಕುಯುಕ್ತಿ, ಅದರ ಮೋಸದಾಟಕ್ಕೆ ಸಿಲುಕಿ ನೀರ ಮೇಲೆ ಬಿದ್ದಂತಹ ಯಾವುದೇ ಮತ್ಸ್ಯಗಳ ಹಾಗೆ ಅದರಲ್ಲಿ ಬೇಕಾದ ಈಜಿಕೊಳ್ತದೆ ನೀರಿನ ಮೇಲೆ. ಹಾಗೆಂದು ನೀರಿಂದ ಮೇಲೆ ಬಿದ್ದರೆ ಏನಾಗುತ್ತದೆ? ಕಷ್ಟ ವಿಲವಿಲನೆ ಒದ್ದಾಡುತ್ತದೆ. ದೇವತೆಗಳಿಂದ ಅಂತಹ ಕಷ್ಟವನ್ನು ನಾವು ಈ ಕಾಲಕ್ಕೆ ಅನುಭವಿಸ್ತಾ ಇದ್ದೇವೆ. ಅದೆಲ್ಲವೂ ದೂರವಾಗಬೇಕು ಅಂತ ಇದ್ರೆ ದೇವೇಂದ್ರನಿಗೆ ಸರಿಯಾದ ಶಾಸ್ತಿಯನ್ನು ಮಾಡಲೇಬೇಕಾಗಿದೆ. ನಮ್ಮಲ್ಲಿ ದೇಹ ಶಕ್ತಿ, ಆಮೇಲೆ ಸಂಪತ್ತಿನ ಶಕ್ತಿ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ದೇವವಾರವನ್ನು ಪಟ್ಟು ಮಾಡಿದ್ದಾರೆ. ಏನಯ್ಯ ಯೋಚನೆ? ಅನ್ಯಾಯವಾಗಿದೆ ಅಂತಾದ್ರೆ ಸರಿಯಾದ ಸೇಟನ್ನು ನಾವು ತೀರಿಸಬೇಕು. ಒಂದು ಅಪ್ಪಣೆಯನ್ನು ಕೊಡಿ, ನಾನು ಹೋಗುತ್ತೇನೆ. ಅವರನ್ನು ಹೇಗೆ ಮುರಿ ಕಟ್ಟು. ನಾವು ಸುಮ್ಮನೆ ಉಳಿದದ್ದು ಯಾಕೆ ಗೊತ್ತೇ? ನಿಮ್ಮ ಬಾಯಿಂದಲೇ ಈ ಸ್ವರ್ಗಕ್ಕೆ ದಾಳಿಯನ್ನು ಇಡಬೇಕೆನ್ನುವಂತಹ ಉದ್ದೇಶ. ಬರಳಿಯನ್ನು ಹಾಗೆ ಈಗ ಹೇಳಿದಿರಲ್ಲ, ಬಿಡಿ ಚಿಂತೆ ಬಿಡಿ ಚಿಂತೆ ನಾವಿದ್ದೇವೆ. ನಾವು ಹೋಗಿ ಆ ಇಂದ್ರನನ್ನ ಸಾಧಬಹುದು. ಆ ಸ್ವರ್ಗದ ಪೀಠವನ್ನು ನಿಮಗೆ ಒಪ್ಪಿಸ್ತೇವೆ. ಕೋಡಿ ಹೋಗಬೇಕಾಗುತ್ತಲ್ಲ, ಜೊತೆಯಲ್ಲಿ ನಾನೂ ಬರ್ತೇನೆ. ನನಗೆ ಸರಿಯಾದ ಶಾಸ್ತಿ ಮಾಡ್ತಾರೆ. ಆಮೇಲೆ ಏನಂತ ನೋಡಿಕೊಳ್ಳೋಣ. ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನೀವೆಲ್ಲರೂ ಕೈಯಲ್ಲಿ ಆಯುಧವನ್ನು ಹಿಡಿದು ಹೇಳುವಂತೆ.
ಇಲ್ಲದಿದ್ರೆ ನಮಗೆ ಈ ಸ್ವರ್ಗಲೋಕ ಲಭಿಸಬೇಕಿತ್ತು. ಅದರಲ್ಲಿ ನೀವು ಸುಖದಿಂದ ಬದುಕುತ್ತಾ ಇದ್ದೀರಿ. ಏನು ಹೇಳಿದೆ? ತಲೆ ಕತ್ತರಿಸುತ್ತೇನಂತ ನಿಮ್ಮ ಚರ್ಮ ಸುರಿತೇನೆ ಬಾ. ನಮ್ಮದಾದಂತಹ ಸ್ವರ್ಗವನ್ನು ಬಂದು ಕೇಳುತ್ತಿದ್ಯಾ? ನೀನು ಬಂದು ಕೇಳಿದ ರಕ್ಷಣೆ ಬಿಟ್ಟುಕೊಡಲಾಗುವುದಿಲ್ಲ. ಯಾಕೆಂದರೆ ಇದನ್ನು 3 ಮೂರ್ತಿಯ ಕರುಣೆಯಲ್ಲಿ ಪಡೆದಿದ್ದೇವೆ. ಭಕ್ತಿಯಿಂದ ಪಡೆದಂತಹ ಸ್ವರ್ಗ ದೂರ್ತರಿಗೆ ದಕ್ಕುವುದಿಲ್ಲ. ನಿನಗೆ ಸಾರಿ ಸಾರಿ ಹೇಳ್ತಿದ್ದೇನೆ, ಬಂದ ಹಾಗೆ ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ನಾನು ಯಮನ ಆ ದೇವತೆಗಳ ಅನುಗ್ರಹ ಎನ್ನುವ ಕಾರಣಕ್ಕಾಗಿ ನಮ್ಮಂತ ಇವರಿಗೆ ಮೋಸವನ್ನು ಮಾಡುತ್ತಾ ಇದ್ದೀರಲ್ಲ, ನಿಮ್ಮನ್ನು ಬಿಡಲಾರೆ ಇವತ್ತು. Oh,
ಭೂಮಿಯಲ್ಲಿ ನೀನು ಎಲ್ಲಿಯೋ ಕರ್ಮ ಭೂಮಿಯಲ್ಲಿ ಹುಟ್ಟಿ ಹುಳುವಾಗಿ ನರಕ ಬಂದು ಸಾಯಬೇಕಾಗಿತ್ತು. ಓಹೋ, ಚರಿತ್ರ ಹಿಡಿದವನು ನಿನ್ನ ಸುತ್ತ ಮುಖಕ್ಕೆ ಇಷ್ಟು ಹಾಕಲಿಕ್ಕೆ. ರೂಢಿಯಲ್ಲಿ ಒಂದು ಮಾತುಂಟು, ಏನು? ಮುಖದಲ್ಲಿ ಚರ್ಮ ಮೂಗು ಇಲ್ಲದವರ ವ್ಯವಹಾರ ಹೇಗೆ ಆಗುತ್ತದೆ ಅಂತ. ನಿನ್ನ ವ್ಯವಹಾರಕ್ಕೆ ಹೊರತುಪಡಿಸಿ ಏನೂ ಇಲ್ಲ. ಹೌದೇ? ಇನ್ನೊಬ್ಬರನ್ನು ಬಿಟ್ಟುಂಟಾದ ನಿಮಗೆ ಮತ್ಸರ. ನಿನ್ನ ಬದುಕು ಹೇಗಿರಬೇಕು ಎನ್ನುವುದನ್ನು ನಿರೂಪಿಸಬೇಕು ಅಂತಂದ್ರೆ ಇನ್ನೊಬ್ಬರ ಮಾರ್ಗದರ್ಶನ ಬೇಕಾಗ್ತದೆ. ಸ್ವಂತಿಗೆ ಎನ್ನುವುದು ನಿನ್ನಲ್ಲಿ ಇಲ್ಲವೇ ಇಲ್ಲ. ಅದನ್ನು ಎಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಬೇಕು ಎನ್ನುವಂತಹ ದೃಢವಾದ ನಿರ್ಧಾರ ಇಲ್ಲದೆ ಕೆಸವಿನ ಎಳೆಯಬೇಡ ನೀರಿನ ಹಾಗೆ ಅಲ್ಲೋಲ ಕಲ್ಲೋಲ ಅಲ್ಲೋಲ ಕಲ್ಲೋಲ. ಯಾರು ದಾನವರು ಬಂದು ಅಂತಾದ್ರೆ ನಿನ್ನ ಹೊಟ್ಟೆಗೆ ಬೆಂಕಿ ಹಾಕಿರ ಆಗ್ತದೆ, ಹಾಗಾಗ್ತದೆ. ಹೌದೇನಾ? ಇವತ್ತು ಅಂತಿತ್ತವ ಬಂದದ್ದಲ್ಲ, ಆಯುಷ್ಯವನ್ನು ಪಡೆದುಕೊಂಡಿದೆಯಲ್ಲ, ನಿನಗೆ ಗಟ್ಟಿಯಾಗಿ ಉಂಟ ಅಂತಾದ್ರೆ ಇವತ್ತು ಈ ತಡೆ ಏನುಂಟು ಅದನ್ನು ನಿವಾರಿಸುವುದಕ್ಕೆ ಪ್ರಯತ್ನ ಮಾಡು. ಒಂದು ವೇಳೆ ಇಲ್ಲ ನನ್ನ ಕಾಲಿಗರದು ಬೇಡಿ ಬದುಕು. ಪ್ರತಿಫಲವಾಗಿ ನಾವು ಕೊಟ್ಟಿದ್ದೇವೆ. ಈಗ ನಿನಗೆ ರಾತ್ರಿ ನಿದ್ದೆ ಬರುವುದಿಲ್ಲ, ನಿತ್ಯ ಇಲ್ಲದಂತೆ ವರ್ತಿಸುತ್ತಾ ಇದ್ದಿ. ಸ್ವರ್ಗಕ್ಕೆ ದಾಳಿಯನ್ನು ಮಾಡ್ತೀಯ? ಅಲ್ಲ ವಿವೇಚನ, ನಾನು ಹೇಳುತ್ತಾ ಇದ್ದೇನೆ, ಅತಿಯಾಸ ಬೇಡ. ನಿನಗೆ ಬೇಕಾದಷ್ಟು ಶೋಣಿತಾಪುರದಲ್ಲಿದೆ. ನಿನಗೆ ಏನಾದರೂ ಬೇಕಿದ್ರೆ ಅಲ್ಲಿಂದಲೇ ಹೇಳಿ ಕಳುಹಿಸಿದ್ರೆ ನಾನು ಕಳುಹಿಸ್ತಿದ್ದೆ. ಪೀಠದ ಆಸೆ ಅದು ನಿನಗೆ ಯಾವ ಕಾಲಕ್ಕೂ ದಕ್ಕುವಂಥದ್ದಲ್ಲ. ಹೇಳಿ ಕಳಿಸ್ತಿದ್ದೆ. ಎಲ್ಲವನ್ನು ಬಿಟ್ಟು ಕೊಡ್ತಿದ್ದೆ ನೀನು. ಅಲ್ಲ, ಪೀಠ ಕೊಡ್ಲಿಕ್ಕೆ ಅದು ಅಲ್ಲಿಯೇ ಇರುವಂತದ್ದು ಅಧಿಕಾರ. ಸ್ವರ್ಗಲೋಕದ ಸುಧರ್ಮ ಸಭೆಯ ಪೀಠ ಅದು. ಯಾರಿಗೂ ಚಲಿಸುವುದಕ್ಕಾಗುವುದಿಲ್ಲ, ಯಾರಿಗೂ ಕೊಂಡೋಗುವುದಕ್ಕಾಗುವುದಿಲ್ಲ. ಕೊಂಡೋಗ್ಲಿಕ್ಕೆಲ್ಲ ಅದಕ್ಕೆ ಚಲನ ವಲನವಿಲ್ಲ, ಇಲ್ಲೇ ಇರುವಂತದ್ದು. ಅದನ್ನು ಬಯಸಬೇಡ, ಅದು ನಿನ್ನ ಕೆಟ್ಟ ಬುದ್ಧಿ. ಹೌದಾ? ಆದ್ದರಿಂದ ಇದನ್ನು ಬಯಸಬಾರದು. ನೀನು ಏನು ಬೇಕಾದ್ರೂ ಮಾಡಿದ್ದು ತಪ್ಪೇ. ನೀನು ಮಾಡಿದ್ದು ಒಂದೋ ಎರಡಲ್ಲ, ಹತ್ತು ಹಲವಾರು ಭಕ್ತಿ ಮಾಡಬೇಕಾದ ನಿನ್ನ ಕೈಕಾಲು ಕಟ್ಟಿ ಎಲ್ಲಿ ತಪ್ಪು ಮಾಡಿದ್ದೇನೆ ಇನ್ನೊಂದು ಹೆಣ್ಣನ್ನು ಭೋಗಿಸುವುದಕ್ಕೆ ನಿನಗೆ ಬಳಸುತ್ತಾರೆ. ಯಾರು ಹೇಳಿದ್ದು? ಯಾವುದು ಬೇಕಾದ್ರೂ ದೇವಲೋಕದಲ್ಲಿ ಯಾವ ಹೆಣ್ಣನ್ನು ನಾವು ಏನಕ್ಕೂ ಮರೆಯಲು ಹೊಡೆಯುವ. ಆದರೆ ನೀನು ಹೇಳಿದ ಅಲ್ಲ, ಏನಕ್ಕೇನು ಮಾಡಬಹುದು ದೇವಲೋಕದಲ್ಲಿ. ಹಾಗಾಗಿ ಆಗಾಗ ಸೋಲನ್ನು ಅನುಭವಿಸುವುದು. ಈಗ ಏನಕ್ಕೇನು ಮಾಡುವುದಕ್ಕೆ ಹೊರಟು ಹೇಳಿದ್ದಲ್ಲ ಹೆಣ್ಣು. ಯಾರು ಯಾರು ದೇವಲೋಕದಲ್ಲಿ ಇದ್ದದ್ದೇ. ಯಾರನ್ನು? ಯಾಕೆ ನಾನು ಹೇಳಿದ್ದೇನು? ಒಂದು ಮಗು ಆಗುವ ತನಕ ನಿನ್ನ ಬಳಿಯಲ್ಲಿ. ಹೌದು, ನಾನು ಬಿಟ್ಟೆ ಅಲ್ಲ. ಅದೆಲ್ಲ ಮುಕ್ತಿಯಿಂದ ಬಂದದ್ದು. ನಿನಗೆ ಬೇಡಲಿಕ್ಕೆ ಬೇಕು ಬ್ರಾಹ್ಮಣ ವೇಷ ಹಾಕಬೇಕಿತ್ತು. ಅದೆಲ್ಲ ನಿರೂಪಣೆ. ನಿರೂಪಣೆ ಬೇಡ ನಿನಗೆ. ಯಾವ ಸಂದರ್ಭದಲ್ಲಿ ಏನೆಲ್ಲ ಆಗಬೇಕು ಅದು ನಡೆಯಲೇಬೇಕು. ಸಮಾನವಾಗಿ ಮಾಡುವುದಲ್ಲ ಅದು. ಅದು ಸಿದ್ಧಾಂತ. ಬ್ರಹ್ಮದೇವನಲ್ಲಿ ಈ ವಿಧಿ ಹೇಗೆ ಉಂಟು, ವಿಧಿ ಬರದ ಹಾಗೆ ಆಗ್ಬೇಕು. ಅದು ಸಿದ್ಧಾಂತ ಉಂಟು. ಹೀಗೆ ನಿನ್ನನ್ನು ಕೈಕಾಲು ಕಟ್ಟಿ ಮೂಲೆಯಲ್ಲಿ ಹಾಕಿ ವಿರೋಧದಲ್ಲಿ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತಹ ಸಿದ್ಧಾಂತ ಉಂಟು. ನಿನಗೆ ಮಾಡಬೇಕು, ಬದುಕಬೇಕು, ಹೊಸಬೇಕೆಂಬ ಉದ್ದೇಶ ನನ್ನದು. ಹೇಳ್ತಾ ಇದ್ದೇನೆ, ಈ ಸ್ವರ್ಗಲೋಕದ ಯಾವ ಸಂಪತ್ತಾಗಲಿ ಪೀಠದ ಆಸೆಯನ್ನು ಬಿಟ್ಟು ಬಿಟ್ಟು ತೊಲಗಾಕಿ. ನನಗೆ ಪೀಠ ಬೇಕು ಅಂತಲ್ಲ, ನಿಮ್ಮನ್ನು ಸೋಲಿಸಬೇಕು ಅಂತ ಒಂದೇ. ಈಗ ನಾನು ನನ್ನನ್ನು ಸೋಲಿಸಿದಲ್ಲಿಗೆ ಸಿಕ್ಕುವುದಾದ್ರೆ ನನಗೆ ಬೇಕಾದ ಲಾಭ ಅಲ್ಲಿರುವುದು. ಲಾಭ ಹೋಗ್ತಾ ಇದ್ರೆ ನಾನನ್ನು ಲಾಭ ಹೌದಾ? ಹಾಗಿದ್ರೆ ನೀನ
ಸಂಗಾತಿಗಳಂತ ಸುಮ್ಮನೆ ಸುಮ್ಮನೆ ಕೈ ಕಟ್ಟಿ ಕೂತ್ಕೊಂಡಿದ್ದಾರೆ. ಹೌದು. ಭಾರತದಲ್ಲಿ ಯಾರಿಗೆ ಬೇಕು ಬೇಡ, ನಮ್ಮದೇ ಉಂಟು. ಇವಾಗ ನಮ್ಮದೇ ಹಾ. ವ್ಯವಸ್ಥೆ ನಾವು ಹೇಳಿದ ಹಾಗೆ ಹಾ. ದೇವಲೋಕದಲ್ಲಿ ಹಾ. ಮತ್ತೊಮ್ಮೆ ತಲೆ ಹಾಕ್ತಾರೆ ಅಂತ ಆದ್ರೆ ಬಡಿಬೇಕು ಅವನ ತಲೆ ಎತ್ತದಾಗೆ ಮಾಡ್ಬೇಕು. ಹೌದು. ಇವ್ ಬರ್ತಾನಲ್ಲ ಯಾರಾದ್ರೂ ಬರ್ಬೋದು, ನಮಗೆ ಬೇಕಾದವರೇ ಬರ್ಬೇಕು. ಬಂದ್ರೆ ಮಾತ್ರ ಈ ನ್ಯಾಯಕ್ಕೆ ಇತ್ಯರ್ಥ ಆಗ್ತದೆ. ಹೊರತುಪಡಿಸಿ ದೇವೇಂದ್ರನ ಹೊರತು ಬೇರೆ ಯಾರು ಬರ್ತಾರೆ? ಪುರುಷೋತ್ತಮ ಬರ್ತಾನ ನೋಡ್ಬೇಕು, ನಮಗದು ನೋಡ್ಬೇಕು. ಬರುವಲ್ಲರಿಗೆ ಕಾಯಿ ಮಾತಾಡ್ತಾರೆ. ಬನ್ನಿ ಬನ್ನಿ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರೋ ರಾತ್ರಿ ನಾವು ಬಿ ಚಂದ್ರಶೇಖರ್ ರಾವ್ ಕಡಲಕೆರೆ ಆರಂಗಾರು ಮೂಡಬಿದ್ರೆ ಇವರ ಬಾಪ್ತು ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸುತ್ತಿದ್ದೇವೆ. ಅಲ್ಲದೆ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನ ಸಂಪಿಗೆದಡಿ ಭಂಡಾರ ಮನೆ ಇದರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು 1/4/22ರಿಂದ 6/4/22ವರೆಗೆ ನಡೆಯಲಿದೆ. ಇದರ ಪ್ರಯುಕ್ತ 1/4/22 ಶುಕ್ರವಾರದಂದು ರಾತ್ರಿ 8:30ರಿಂದ ಶ್ರೀಮತಿ ಕೇಸರಿ ಎಸ್ ಶೆಟ್ಟಿ ಮತ್ತು ಶ್ರೀ ಬಿ ಸಂಕಪ್ಪ ಶೆಟ್ಟಿ ಭಂಡಾರ ಪಾದೆ ಪಲ್ಲಮ ಜರುಗುತ್ತು ಮತ್ತು ಮಕ್ಕಳು ಇವರ ಬಾಪ್ತು ಶ್ರೀದೇವಿ ಮಹತ್ವ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಹಾಗೂ 1/4/22 ಶುಕ್ರವಾರದಂದು ಕನಕೂರು ಮನೆಯ ಮುಂಭಾಗದಲ್ಲಿ ಶ್ರೀಮತಿ ನಳಿನಾಕ್ಷಿ ಬಿ ಶೆಟ್ಟಿ ಮಕ್ಕಳು ಅಳಿಯ ಸೊಸೆ ಮತ್ತು ಮೊಮ್ಮಕ್ಕಳು ಇವರ ಬಾಪ್ತು ಶ್ರೀ ಗಾಯತ್ರಿ ಮಹಾತ್ಮ ಕಥಾನಕ ಕೂಡ ಕಟೀಲು ಬೆಳೆದವರು ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರಿಗೂ ಶ್ರದ್ಧೆಗಾಣ ಸಿಗಬೇಕಾದ ಅಪೇಕ್ಷಿಸುತ್ತಾ ಕಥೆ ಮಧ್ಯೆ ಬಂದು ರಸಭಂಗ ಮಾಡಿದಕ್ಕಾಗಿ ಕ್ಷಮನಿಸುತ್ತಾ ಕಥೆಯನ್ನು ಮುಂದುವರಿಸಲು ಸಭಿಕರಿಂದ ಅಪ್ಪಣೆ ಯಾಚಿಸಿದ್ದೇವೆ. ಯಕ್ಷಗಾನಂ ಗೆಳಿತು. ನಮ್ಮ ಜೀವನದಲ್ಲಿ ಇಂಥ ದುಸ್ಥಿತಿ ಬರುತ್ತದೆ ಎಂಬುದಾಗಿ ನಾವು ಕನಸು ಮನಸ್ಸಿನಲ್ಲಿಯೇ ಯೋಚನೆ ಮಾಡಿದವರಲ್ಲವಲ್ಲ. ಒಬ್ಬೊಬ್ಬ ವಿರೋಚನ ಸಾಮರ್ಥ್ಯವೇ, ಆತನ ಸಾಮರ್ಥ್ಯ ಇದು, ನಮ್ಮ ಸಾಮರ್ಥ್ಯ ಏನು ನಡೆಯದೇ ಹೋಯ್ತಲ್ಲ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಬ್ರಹ್ಮದೇವರ ಬರಬರವಲ್ಲವೇ? ಈಗ ನಾವು ಬ್ರಹ್ಮದೇವರಲ್ಲಿ ಹೋದರೆ ಆಗುವುದೇನು, ನೀವು ನನ್ನಿಂದ ಆಗುವುದಿಲ್ಲ, ಅಲ್ಲಿ ವೈಕುಂಠಕ್ಕೆ ಹೋಗಿ ಅಂತ ಹೇಳುವುದಲ್ಲ. ಹಾಗಿರುವಾಗ ನಾವೆಲ್ಲರೂ ನಮ್ಮನ್ನು ಕರೆಯುವಂತ ವೈಕುಂಠ ವಾಸಿಯಾದಂತಹ ಶ್ರೀಮನ್ನಾರಾಯಣ ಆತನಲ್ಲೇ ನಮ್ಮ ಕಣ್ಣೀರಿನ ಕಥೆಯನ್ನು ಹೇಳೋಣ. ನೇರವಾಗಿ ವೈಕುಂಠಕ್ಕೆ Oh
ಕವಿದು ಮಲಗುವುದಕ್ಕೆ ಶೇಷನ ಹಾಸುಗೆ ಒತ್ತಿನಲ್ಲಿ ನನ್ನ ಪತ್ನಿ ಲಕ್ಷ್ಮಿ. ಓಂ ನಮೋ ಭಗವತೆ ವಾಸುದೇವಾಯ ಎಂಬಂತಹ ದ್ವಾದಶಾಕ್ಷರಿ ಮಂತ್ರಘೋಷ. ಬಿಳಿದಾದ ಕ್ಷೀರಸಾಗರ, ಇಲ್ಲಿ ನಾರಾಯಣನಿದ್ದಾನೆ. ಇದು ನನ್ನ ಭಕ್ತರು ಕಂಡಂತಹ ಭಗವಂತನ ರೂಪ. ಶಿವನ ಭಕ್ತರಿಗೆ ಕೈಲಾಸದಲ್ಲಿ ದೇವರು ತೋರಬಹುದು. ಭಕ್ತರು ಯಾವ ರೂಪದಿಂದ ಭಗವಂತನನ್ನು ಕಾಣುವುದಕ್ಕೆ ಬಯಸುತ್ತಾರೋ ಅದೇ ರೂಪದಿಂದ ಆತ ಭಕ್ತರಿಗೆ ಗೋಚರಿಸುತ್ತಾನೆ. ನನ್ನ ಭಕ್ತರು ಕಂಡದ್ದು ಹೀಗೆ. ಪುರುಷೋತ್ತಮನೆಂದು, ಶೇಷಶಯನನೆಂದು ಅನೇಕ ಹೆಸರುಗಳು ನನಗೆ. ಹೆಸರಿಲ್ಲದವನ ಹೆಸರುಗಳು ಅಂತ ಹೇಳಿದ್ರೆ ಅದು ನನ್ನ ಹೆಸರು. ಶೇಷಶಯನ ಅಂದ್ರೆ ಅರ್ಥ ಇಷ್ಟೇ, ಆಡಳಿತವನ್ನು ನಡೆಸುವವನು, ಲೋಕದ ರಕ್ಷಣೆಯ ಹೊಣೆಯನ್ನು ಹೊತ್ತವನು, ಹಾವಿನ ಮೇಲೆ ಮಲಗಿದಷ್ಟು ಎಚ್ಚರದಿಂದ ಇರಬೇಕೆಂಬುದೇ ಅದರ ಅರ್ಥ. ಲಕ್ಷ್ಮೀಪತಿಯಾಗಿ ನಾನು ಪುರುಷೋತ್ತಮನಾಗಿದ್ದೇನೆ. ಏನಿದರ ಅರ್ಥ? ಪ್ರತಿಯೊಬ್ಬ ವ್ಯಕ್ತಿಯೂ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಿಕೊಳ್ಳಬೇಕು. ಸಮುದ್ರ ಮಂಥನ ಕಾಲದಲ್ಲಿ ಹುಟ್ಟಿ ಬಂದವಳು ಲಕ್ಷ್ಮೀದೇವಿ. ನಾನಾಗ ಅವಳ ಹತ್ರ ಒಂದು ಪ್ರಶ್ನೆಯನ್ನು ಮಾಡಿದೆ, ನಿನಗೇನು ಬೇಕು ಅಂತ. ಅವಳು ಕೇಳಿದ್ದಿಷ್ಟೇ, ನಿಮ್ಮ ಹೃದಯದಲ್ಲಿ ಸ್ವಲ್ಪ ಜಾಗವನ್ನು ಕೊಡ್ತೀರಾ ಅಂತ. ಅಷ್ಟು ಒಂದೇ, ಜಾಗ ಕೊಟ್ಟೆ. ಇದರಿಂದ ನಾನು ದೊಡ್ಡವನಾದೆ. ಯಾರಲ್ಲಿ ಹೃದಯ ಶ್ರೀಮಂತಿಕೆ ಉಂಟೋ ಆತನೇ ಪುರುಷೋತ್ತಮ ಎಂಬಂತಹ ತತ್ವವನ್ನು ಲೋಕ ಮುಖಕ್ಕೆ ಸಾರುತ್ತಾ ನಾನಿಲ್ಲಿ ಮೆರೆಯುತ್ತಾ ಇದ್ದೇನೆ. ಚಿತ್ತಜನಯ್ಯ ನಾನು. ಮನಸ್ಸಿನಲ್ಲಿ ಹುಟ್ಟತಕ್ಕಂತಹ ಎಲ್ಲ ಕಾಮನೆಗಳ ಜನಕನು ನಾನೇ ಆಗಿದ್ದೇನೆ. ಯಾಕಂದ್ರೆ ಎಲ್ಲೆಂದರಲ್ಲಿ ವ್ಯಾಪ್ತನಾಗಿರುವ ವಾಸುದೇವನ ಉಪನಿಷತ್ತುಗಳು ಹೇಳುತ್ತದೆಯಲ್ಲ, ಏಕೋ ದೇವ ಸರ್ವಭೂತೇಶು ಗೂಢ ಕರ್ಮಸಾಕ್ಷಿ ಕರ್ಮಾಧ್ಯಕ್ಷ ಇತ್ಯಾದಿ. ಆದ್ದರಿಂದ ವ್ಯಾಪ್ತನಾದಂತಹ ನಾನು ಎಲ್ಲೆಂದರಲ್ಲಿಯೂ ಇದ್ದೇನೆ. ದೇವರು ಯಾಕೆ ಬೇಕು ಎಂಬಂತಹ ಪ್ರಶ್ನೆಗಳಿಗೆ ಉತ್ತರ ಹಲವಾರು ಇರಬಹುದು. ಒಬ್ಬ ಜಿಪುಣನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ರೆ ತುಂಬ ಸಂಪಾದನೆಯನ್ನು ಮಾಡಿ ಹಣ ಗಂಟು ಕಟ್ಟಿ ಅಟ್ಟದಲ್ಲಿ ಹಾಕಿಡುವಷ್ಟು ಅನುಗ್ರಹ ಮಾಡುವುದಕ್ಕೆ ನನಗೆ ದೇವರು ಬೇಕು ಅಂತ ಆತ ಹೇಳಿಯಾನು. ಒಬ್ಬ ಕಾಮುಕನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ರೆ ನಿತ್ಯವೂ ಷೋಡಶಿಯರಾದ ಸುಂದರಿಯರ ತನುಸುಖವನ್ನು ಅನುಗ್ರಹಿಸುವುದಕ್ಕೆ ನನಗೆ ದೇವರು ಬೇಕು ಅಂತ ಆತ ಹೇಳಿಯಾನು. ಹೀಗೆ ಒಬ್ಬೊಬ್ಬರ ಉತ್ತರ ಒಂದೊಂದು. ದೇವರನ್ನು ಬಯಸುವುದು ಒಂದೊಂದು ಕಾರಣಕ್ಕಾಗಿ, ಆದರೆ ದೇವರಿರುವುದು ಆನಂದವನ್ನು ಅನುಗ್ರಹಿಸುವುದಕ್ಕಾಗಿ. ನನ್ನ ಒತ್ತಿನಲ್ಲಿ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳು ಇಹದ ಸೌಭಾಗ್ಯಗಳನ್ನು ಕೊಡುವವಳು. ನಾನು ಪರದ ಆನಂದವನ್ನು ಅನುಗ್ರಹ ಮಾಡತಕ್ಕವನು. ಆನಂದವನ್ನು ಧ್ಯಾನದಿಂದ ಪಡೆಯಬಹುದು, ತಪಸ್ಸಿನಿಂದ ಪಡೆಯಬಹುದು. ಪಡೆಯುವವನಲ್ಲಿ ಇದೆ. ಪೂಜೆ ಹೇಗೆ ಬೇಕಿದ್ರೂ ಮಾಡಬಹುದು. ನಾನು ಅದರಿಂದ ಸಂತುಷ್ಟಿ ಪಡೆಯುತ್ತೇನೆ. ಈ ಆನಂದದ ಅನುಭವ ಇದೆಯಲ್ಲ, ಅದು ವರ್ಣನಾತೀತವಾದ್ದು, ಕೇವಲ ಅನುಭವಿಸಿಯೇ ತಿಳಿಯತಕ್ಕದ್ದು. ಆದರೆ ಅದನ್ನು ಪಡೆಯುವುದಕ್ಕೆ ತೊಡಕೆ ಏನು? ಹೃದಯದ ಬಂಧನದೊಳಗೆ ಆತ್ಮ ಇರುತ್ತದೆ. ಅದಕ್ಕೆ ಹಲವಾರು ಮೋಹದ ಆವರಣಗಳಿರುತ್ತದೆ. ಅದನ್ನು ಕಳಚಿಕೊಳ್ಳಬೇಕು. 1000 ಮೋಹಗಳನ್ನು ಕಳಚಿಕೊಂಡಾಗ ಮಾತ್ರ 1001 ಭಗವಂತನ ಸಾನ್ನಿಧ್ಯ ಭಕ್ತರಿಗೆ ಪ್ರಾಪ್ತವಾಗುತ್ತದೆ. ಅದು ಪ್ರಾಪ್ತವಾದರೆ ಆನಂದ ತನ್ನಿಂದ ತಾನೇ ದೊರಕುತ್ತದೆ. ಅದನ್ನು ಹೇಳುವುದಕ್ಕಾಗೋದಿಲ್ಲ. ಸಿಹಿಯನ್ನು ಸಿಹಿ ಅಂತ ಹೇಳೋದು ಹೇಗಪ್ಪ? ಅನುಭವಿಸಿ ಅವರು ತಿಳಿಯಬೇಕಷ್ಟೇ. ಹೀಗೆ ನನ್ನ ಪತ್ನಿ ಇಹದ ಸೌಭಾಗ್ಯವನ್ನು ಕೊಡುತ್ತಾಳೆ, ಪರದ ಆನಂದವನ್ನು ನಾನು ಕೊಡುತ್ತೇನೆ. ಇಹವೂ ಸುಖವಾಗಿ ಪರವೂ ಆನಂದಮಯವಾಗಿ ಒಬ್ಬ ವ್ಯಕ್ತಿಗೆ ಸಿಗಬೇಕು ಅಂತ ಇದ್ರೆ ಲಕ್ಷ್ಮೀನಾರಾಯಣರಾದಂತಹ ನಮ್ಮನ್ನು ಧ್ಯಾನಿಸಬೇಕು. ಅದ್ಯಾರು ಬರ್ತಾ ಇರುವುದು? ದೇವ ಸಮೂಹ ಬರ್ತಾ ಇದೆಯಲ್ಲ. ಜಯ ಜಯ ರಾಮ ರಮಣ ಜಯ ಭಾನು ಜಯ ಜಯ ಪುಸ್ತಕಗಳ ಜಲಶೇನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶ್ವಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ದೇವಾಯ ನಮ್ಮನ್ನು ಪಡೆಯಬೇಕು, ದೇವಾಯ
ಸರ್ವಲೋಕದ ಪ್ರಭು ನೀನು, ಮೂರು ಲೋಕದ ವಿಭು, ಸಂಪತ್ತಿನ ಸಾಗರ, ಆನಂದದ ಆದರ ನಿನ್ನ ಅಮರಾವತಿ, ಪರುಷ ವಂಗಣದ ಕಲ್ಲು, ಸುರಭಿ ಕರಹಂ, ವಜ್ರವೇ ನಿಜಾಯುಧ, ಮೇರು ಕೇಳಿ ಶೈಲ ಇತ್ಯಾದಿ ನಿನ್ನ ವರ್ಣನೆಗಳನ್ನು ಮಾಡಿದ್ದುಂಟು. ಆದರೆ ನಿನ್ನ ಮುಖವನ್ನು ನೋಡುತ್ತೇನೆ, ನಿನಗಿರುವ ಸಂಪತ್ತಿಗೆ ನಿನ್ನ ಸೌಭಾಗ್ಯಕ್ಕೆ ಸಂಬಂಧವೇ ಇಲ್ವಲ್ಲ. ಮುಖ ಮುದುಡಿ ಮುದ್ದೆಯಾಗಿದೆ, ಕಣ್ಣಂಚು ಹನಿಗೂಡಿದೆ, ಅಡಿಗಡಿಗೆ ಬಿಸಿಸಿರು. ಕಾರಣವೇನೋ ನಾನರಿಯೆ. ಮೂರು ಲೋಕಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಿಂಹಾಸನ ನಿನ್ನದು. ಸುಧರ್ಮ ಸಭೆಯ ಅಧ್ಯಕ್ಷ ನೀನು, ಎಲ್ಲರ ಕಣ್ಣೀರನ್ನು ಒರೆಸಬೇಕಾದವನು. ದೇವೇಂದ್ರ ಕೆತ್ತ ಬಲ್ಗತ್ತಲೆಗೆ ತರಣಿ ಮುಂಗಾಣದಿರೆ ಪೊತ್ತು ಬೆಳಗಂಬೇರೆ ತೋರ್ಪರಾರ್. ಘರ್ಮೋತ್ತರಕ್ಕೆ ಮಾರುತಂ ಬೆಮರೆ ಬೀಸುವರ್ ಬಳಿಕ ಆಲವಟ್ಟದಿಂದೆ. ಕೃತ್ರಿಮದ ವಿಷದ ಸೋಂಕಿಗೆ ಗರುಡ ನಳವಳಿಗೆ ಮತ್ತೆ ರಕ್ಷೆಗೆ ಮಂತ್ರಿಸುವವರಾರು. ಹೇಳು ಭೂಪ, ಈ ರೀತಿ ಕಣ್ಣೀರು ಸುರಿಸಬೇಡ, ವಿಷಾದ ಪಡಬೇಡ. ಲೋಕ ರಕ್ಷಕನಾದ ನಾನಿದ್ದೇನೆ, ಎಲ್ಲರ ಸಂಕಷ್ಟವನ್ನು ಪರಿಹಾರ ಮಾಡುವ ನಾನು ನಿನ್ನ ದುಃಖವನ್ನು ದೂರ ಮಾಡಲಾರೇನೆ. ನಿನಗೆ ಬಂದಂತಹ ಬವಣೆ ಏನು ಹೇಳಯ್ಯ. ನಮ್ಮ ಕಷ್ಟದ ವ್ಯಥೆಯನ್ನು ಹೇಗೆಂದು ಹೇಳಲಿ ದೇವ? ಏನು ಅನುಭವಿಸುತ್ತಾ ಇರುವ ಅದನ್ನು ಹೇಳು ದೇವ. ಶೋಣಿತಾಪುರದವನಂತೆ ವಿರೋಚನೆಂಬವನು ಬ್ರಹ್ಮದೇವನಿಂದ ಬೇಕಾದಂತಹ ವರವನ್ನು ಪಡೆದು ನಮ್ಮದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ. ನಮ್ಮನ್ನು ಹಿಡಿದು ಬಡಿದು ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ. ದೇವ, ಆ ಕಷ್ಟವನ್ನು ಸಹಿಸುವುದಕ್ಕಾಗುವುದಿಲ್ಲ. ನೀವೇ ಪಡೆಯಬೇಕು ದೇವ, ಪಡೆಯಬೇಕು, ಓಡಿಡಬೇಕು. Baba
ಸಂಕಟ ಪಡಬೇಡ. ನೀನು ಸುಮನಸರು, ಯಾವತ್ತೂ ಸುಮನಸರು ಈ ಲೋಕದಲ್ಲಿ ಸೋಲುವುದಿಲ್ಲ. ಸೋತಂತೆ ಒಮ್ಮೊಮ್ಮೆ ಕಾಣುತ್ತದೆ. ಸೂರ್ಯನಿಗೆ ಮೋಡ ಮುಸುಕುವುದಿಲ್ವೋ? ಆ ದಿನವನ್ನು ದುರ್ದಿನ ಎಂದು ಹೇಳುತ್ತಾರೆ. ಮರುದಿನ ಸೂರ್ಯೋದಯ ಆಗುವಾಗ ಅವನ ಪ್ರಕಾಶ ಕಡಿಮೆ ಆಗಿರುತ್ತದ? ಇಲ್ಲ ತಾನೆ? ಹಾಗೆ ಕಷ್ಟ ಸುಖಗಳು ಎಲ್ಲರಿಗೂ ಬಂದೇ ಬರುತ್ತದೆ. ಹರಿವಿನಲ್ಲಿ ತೇಲುವ ಕಸ ಕಡ್ಡಿಗಳಂತೆ ಸೇರ್ತದೆ, ದೂರ ಆಗುತ್ತದೆ. ಹಾಗೆ ಒಮ್ಮೆ ಸುಖ, ಇನ್ನೊಮ್ಮೆ ಕಷ್ಟ. ಕಷ್ಟ ಬಂದಾಗ ವಿಧಿ 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 ಎಂದು ಹಣೆಗೆ ಬಡಿದುಕೊಂಡು ಕುಳಿತುಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ ಮರೇಂದ್ರ. ಬದುಕೊಂದು ಕದನವೆಂದಂಜಿ ಬಿಟ್ಟು ಓಡುವವನು ವಿಧಿಯ ಬಾಯಿಗೆ ಕವಳವಾಗದೆ ಉಳಿಯುವನೆ. ಎದೆಯ ಮುಕ್ಕಾಗಿಸುತ್ತ ಮತಿ ಗದೆಯ ಹಿಡಿದು ನೀ ಇದಿರು ನಿಲೆ ವಿಧಿ ಒಲಿವ. ಆದ್ದರಿಂದ ದುಃಖ ಪಡಬೇಡ. ಸಂಕಟಮಯ ಸಂದರ್ಭದಲ್ಲಿ ಯಾವತ್ತೂ ಧೈರ್ಯ ಬೇಕಾಗುತ್ತದೆ. ಅದೇ ನಿನ್ನ ರಕ್ಷಣೆಯನ್ನು ಮಾಡುತ್ತದೆ. ಆದ್ದರಿಂದ ಧೈರ್ಯ ಕಳಕೊಳ್ಳಬೇಡ. ಆತ್ಮವಿಶ್ವಾಸದಿಂದ ವಿಚಲಿತನಾಗಬೇಡ. ಹೋಗು, ನಿನ್ನ ಸ್ವರ್ಗಲೋಕಕ್ಕೆ ಹೋಗು. ನಿನ್ನ ಸ್ಥಾನದಲ್ಲಿ ನೀನು ಇರು. ಆ ರಾಕ್ಷಸ ವರ ಪಡೆದು ಬಂದಿದ್ದಾನೆ ತಾನೆ. ಅವನನ್ನು ಹೇಗೆ ಸಂಹಾರ ಮಾಡಬೇಕು ಅಂತ ನಾನು ಯೋಚನೆ ಮಾಡುತ್ತೇನೆ. ಅತ್ಯಂತ ಶೀಘ್ರದಲ್ಲಿ ಅವನ ಶಿರಸ್ಸನ್ನು ಉರುಳಿಸಿ ನಿನಗೆ ದೇವಲೋಕಕ್ಕೆ ನೆಮ್ಮದಿಯನ್ನು, ಶಾಂತಿಯನ್ನು ನಾನು ಕೊಡುತ್ತೇನೆ. ನಿನ್ನ ನೆಮ್ಮದಿ ಅಂದರೆ ಅದು ತ್ರಿಭುವನಗಳ ನೆಮ್ಮದಿ. ಆದ್ದರಿಂದ ಯೋಚನೆ ಮಾಡಬೇಡ. ಲೋಕ ರಕ್ಷಣಾ ಕರ್ತೃವಾದಂತಹ ನನಗೆ ಅವನ ಸಂಹಾರವೂ ಅನಿವಾರ್ಯ ಕೆಲಸವೇ. ಧೀರಸ್ಥನಾಗಿ ತೆರಳು. ಏನು ಮಾಡೋಣ?
ವಿರೋಚನದ ಕಾರಣದಿಂದ ಅಮರೇಂದ್ರ ಬಹಳ ಸಂಕಷ್ಟಕ್ಕೀಡಾಗಿದ್ದಾನೆ. ಅವನ ದುಃಖವನ್ನು ನಾನು ಪರಿಹರಿಸಲೇಬೇಕು. ಹೇಗೆ ಅಂತ ನಾನು ಯೋಚನೆ ಮಾಡುವುದು. ಖಡ್ಗವನ್ನು ಎತ್ತಿಕೊಂಡು ಅವನ ಶಿರಸ್ಸನ್ನು ಕಡಿಯಲೇ, ಅಲ್ಲ ಶಾರ್ಂಗ ಧನುಸುವಿನಿಂದ ಬಾಣಗಳನ್ನು ಪ್ರಯೋಗಿಸಲೇ, ಕೌಮೋದಕಿ ಗದೆಯಿಂದ ಅವನ ತಲೆ ಒಡೆಯಲೇ, ಅಲ್ಲ ಈ ಚಕ್ರಕ್ಕೆ ಒಂದು ಆಜ್ಞೆ ಮಾಡಿ ಅವನ ಕತ್ತನ್ನು ಕತ್ತರಿಸಲೇ. ಎಲ್ಲ ಸಂದರ್ಭದಲ್ಲಿ ಅದು ಆಗುವುದಿಲ್ಲ. ಕೆಲವು ಸಂದರ್ಭದಲ್ಲಿ ತಂತ್ರ ಪ್ರಯೋಗ ಮಾಡಲೇಬೇಕು. ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಒಂದು ಮಾತೇ ಇದೆಯಲ್ಲ. ಒಬ್ಬ ಮಹಾನುಭಾವ ಹೇಳಿದ್ದಾನಂತೆ, ನಿಲ್ಲುವುದಕ್ಕೆ ಒಂದು ಜಾಗ, ಹಿಡಿಯುವುದಕ್ಕೆ ಒಂದು ಕೋಲು ಸಿಕ್ಕಿದ್ರೆ ಈ ಭೂಮಿಯನ್ನೇ ನಾನು ಎತ್ತಿ ಬಿಡಬಲ್ಲೆ ಅಂತ. ಈ ತಂತ್ರಜ್ಞಾನದ ಬಗ್ಗೆ ಆತನಿಗೆ ಎಷ್ಟೊಂದು ವಿಶ್ವಾಸ. ಮಾತ್ರವಲ್ಲ, ಅವನ ಆತ್ಮವಿಶ್ವಾಸವೂ ಮೆಚ್ಚತಕ್ಕದ್ದೇ. ಆದ್ದರಿಂದ ಈಗ ಶಕ್ತಿ ಪ್ರಯೋಗವಲ್ಲ, ಯುಕ್ತಿ ಪ್ರಯೋಗ ಆಗಬೇಕು. ಯಾಕೆ ಆಗಬೇಕು? ಅವನು ವರವನ್ನು ಪಡೆದಿದ್ದಾನೆ ಬ್ರಹ್ಮದೇವನಿಂದ. ಸಹಸ್ರ ಸೀಸದ ಕವಚಗಳು ಅವನ ಎದೆಯನ್ನು ಔಚಿಕೊಂಡಿದೆ. ಅದನ್ನು ತೆಗೆದು ಹಾಕುವುದು ಅಷ್ಟು ಸುಲಭದ ಕೆಲಸವಲ್ಲ. ಎಷ್ಟೇ ನಾನು ಯುದ್ಧ ಮಾಡಿದ್ರು ಅಥವಾ ಇನ್ನಾರೇ ಮಾಡಿದರು, ಅದನ್ನು ಕಿತ್ತೊಗೆಯುವ ಕೆಲಸ ಅಷ್ಟೊಂದು ಸುಲಭ ಅಲ್ಲದಿರುವಾಗ ಇನ್ನೊಂದು ದಾರಿಯನ್ನು ನಾನು ಹುಡುಕಲೇಬೇಕಲ್ವಾ? ಉಗುರಿನಲ್ಲಿ ಚಿವುಟಿ ಎಸೆಯುವುದಕ್ಕೆ ಆಗುವ ಒಂದು ಕೆಲಸಕ್ಕೆ ಯಾರಾದರೂ ಕೊಡಲಿಯನ್ನು ಉಪಯೋಗಿಸುತ್ತಾರಾ? ಆದ್ದರಿಂದ ನಾನು ಯೋಚನೆ ಮಾಡುವುದು, ಮನೆಯಲ್ಲಿ ಅಮ್ಮನಿಗೂ ಹೆಂಡತಿಗೂ ಜಗಳ ಆದರೆ ಮನೆಯ ಗೃಹಸ್ಥ ಏನ್ ಮಾಡಬೇಕು? ಅಮ್ಮನ ಪರವಾಗಿ ಮಾತನಾಡಿದರೆ ಹೆಂಡತಿಗೆ ಸಿಟ್ಟು ಬರ್ತದೆ. ನಾನು ನನ್ನ ತವರು ಮನೆಯನ್ನು ಬಿಟ್ಟು ಈ ಪಾಪಿಯ ಪಾದಗುಡದಲ್ಲಿ ಬಿದ್ದಿದ್ದೇನೆ, ಸರ್ವಸ್ವವನ್ನು ಅರ್ಪಿಸಿಕೊಂಡಿದ್ದೇನೆ, ನನ್ನ ಭಾವನೆಗಳನ್ನು ಇವನು ಗೌರವಿಸುವುದೇ ಇಲ್ವಲ್ಲ, ಬದುಕೇ ಹಾಳಾಗಿ ಹೋಯಿತು ಎಂದು ವಿಷಾದದಿಂದ ಅವಳು ನಿತ್ಯ ನರಳುವುದಕ್ಕೆ ಆರಂಭ ಮಾಡ್ತಾಳೆ. ಹಾಗೆ ಅಂತ ಹೆಂಡತಿಯ ಪರವಾಗಿ ಮಾತನಾಡಿದರೆ ಅಮ್ಮನಿಗೆ ಸಿಟ್ಟು ಬರ್ತದೆ. ಈ ಪಾಪಿಯನ್ನು ಬೆಳೆಸುವುದಕ್ಕೆ ನಾನೆಷ್ಟು ಕಷ್ಟಪಟ್ಟಿದ್ದೇನೆ. ಬೆಳೆದಾಗ ಹೆಂಡತಿ ಹತ್ತಿರ ಬಂದಾಗ ಅಮ್ಮನನ್ನು ಮರೆತೇ ಬಿಟ್ಟನಲ್ಲ ಈ ಮೂರ್ಖ ಅಂತ ಅವಳು ಪ್ರಾಯದ ಕಾಲದಲ್ಲಿ ದುಃಖದಿಂದ ಪರಿತಪಿಸುತ್ತಾ ಮೂಲೆಯಲ್ಲಿ ಕುಳಿತುಕೊಳ್ಳುವಂತಹ ದುರ್ಯೋಗ ಆಕೆಗೆ ಪ್ರಾಪ್ತವಾಗುತ್ತದೆ. ಅಂತಹ ಸಂಕೀರ್ಣಮಯವಾದ ಸನ್ನಿವೇಶದಲ್ಲಿ ಒಬ್ಬ ಗೃಹಸ್ಥ ಆ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬೇಕು, ಎಷ್ಟು ಚಾಣಾಕ್ಷನಾಗಿ ವರ್ತಿಸಬೇಕು ಎಂಬುದರತ್ತ ಲಕ್ಷ್ಯ ಹರಿಸಿ ಆ ಸಮಸ್ಯೆಯನ್ನು ಪರಿಹಾರ ಮಾಡುತ್ತಾನೋ ಹಾಗೇ ಈ ಪ್ರಸಂಗದಲ್ಲಿ ನಾನು ವ್ಯವಹಾರ ಮಾಡಬೇಕಾಗಿದೆ. ಅವನ ಕವಚವನ್ನು ತೆಗೆಯಬೇಕು ಅಂತ ಇದ್ದರೆ ಅವನನ್ನು ವಿವಸ್ತ್ರಗೊಳಿಸಬೇಕು. ಅದು ಯಾರಿಂದ ಸಾಧ್ಯ? ಮಕ್ಕಳು ಸಣ್ಣವರಿರುವಾಗ ಅಮ್ಮ ಇಡೀ ದೇಹವನ್ನು ನೋಡ್ತಾಳೆ. ಬೆಳೆದು ದೊಡ್ಡವರಾದ ಮೇಲೆ ಇಬ್ಬರಿಗೆ ಮಾತ್ರ ಅಧಿಕಾರ ಇರೋದು. ಒಬ್ಬಳು ಕೈ ಹಿಡಿದ ಹೆಂಡತಿಗೆ, ಮತ್ತೆ ಇದ್ರೆ ಪ್ರೇಯಸಿಗೆ ಇಡೀ ದೇಹವನ್ನು ನೋಡುವಂತಹ ಅವಕಾಶ ದೊರೆಯುವುದು. ಈಗ ಅವನ ಹೆಂಡತಿಯಲ್ಲಿ ಇದ್ದಾಳೆ, ಇನ್ನೊಬ್ಬಳು ಅವನ ಹತ್ತಿರಕ್ಕೆ ಹೋಗಬೇಕು. ಯಾಕೆ? ಅವನನ್ನು ಬೆತ್ತಲೆಯಾಗಿಸುವುದಕ್ಕೆ, ಮೋಸದಿಂದ ಅವನ ಕವಚವನ್ನು ಕಿತ್ತುಕೊಳ್ಳುವುದಕ್ಕೆ. ಯಾರನ್ನು ಕಳುಹಿಸುವುದು? ಯಾರೂ ಆಗ್ಲಿಕ್ಕಿಲ್ಲ. ಹೌದಾ? ಏನಾದ್ರೂ ಅಪಾಯ ಅಲ್ಲಿ ಬಂದ್ರೆ ಎದುರಿಸಬೇಕಲ್ವ? ನಾನೇ ಒಂದು ಸ್ತ್ರೀವೇಷ ಮಾಡಿದ್ರೆ ಹೇಗೆ? ಎಷ್ಟೋ ಸಲ ಮಾಡಿದ್ದೇನೆ ಸ್ತ್ರೀವೇಷ, ಆದ್ರೆ ಬಿಟ್ಬಿಟ್ಟೆ. ಬೇಕಾದ್ರೆ ಮಾತ್ರ ಮಾಡುದು. ನನಗೆ ಅನಿಸುವುದು ಇದಕ್ಕೆಲ್ಲ ಕಷ್ಟಪಡುವುದಕ್ಕಿಂತ ಸ್ತ್ರೀವೇಷವೇ ಬಹಳ ಒಳ್ಳೆಯದು. ಒಂದು ಸೀರೆ ಸುತ್ತುವುದು, ಹೋಗಿ ಹೀಗೆ ಹಲ್ಲು ಬಿಡುವುದು, ಸ್ತ್ರೀವೇಷ ಆಯ್ತಲ್ಲ. ಈಗ ಅಂತ ಕೆಲಸ ಆಗ್ಬೇಕು. ಉಪಾಯ ಹೊಳೆಯಿತು, ಇನ್ನು ತಡ ಮಾಡುವುದು ಏಕೆ? ಸಂಕಲ್ಪ ಮಾತ್ರದಿಂದ ಮೋಹಿನಿ ರೂಪವನ್ನು
ನಮಸ್ಕಾರ ಸ್ವಾಮಿ. ಹೇಗಾಯಿತು? ಓ ದೇವರೇ, ಈಗ ಪರಿಚಯ ಸಿಗಲಿಲ್ವಾ? ಹಾಗಾದ್ರೆ ಸಾರ್ಥಕವಾಯಿತು. ಸ್ವಾಮಿ, ನೀವೇನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ, ತಿರಿದ ಬಾಯಿಯನ್ನು ತಿರಿದ ಹಾಗೆ ನನ್ನನ್ನೇ ನೋಡುತ್ತಾ ಇದ್ದೀರಾ? ಹೌದು ಹೌದು, ಇದೇನು ಹೊಸತಲ್ಲ. ನಾ ಯಾವಾಗ ಈ ವೇಷ ಹಾಕಿಕೊಂಡು ಬರ್ತೇನೋ ಆಗೆಲ್ಲ ಹೀಗೇ ನೋಡುವುದು ನೀವು. ಹೌದಪ್ಪ, ಇದು ಹೆಣ್ಣಲ್ಲ, ಇದು ಹೆಣ್ಣು ವೇಷ. ಹೌದು ಅಂತ. ಹೌದು 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 ಹೌದು, ಹೆಣ್ಣು ವೇಷ ಮಾಡಿದ್ದು ನಾನು. ಹಾಗಾದ್ರೆ ವೇಷ ಮಾಡಿದ್ದು ಯಾರು ಅಂತ ಬೇಕಲ್ಲ? ಹಾ, ನನಗಿಂತ ಮೊದಲಿದ್ದವರು ಯಾರಿಲ್ಲಿ? ಶ್ರೀಹರಿ. ಅವನೇ ಅಲ್ವ ನಾನು? ಹೇಗಾದೀತ? ಇಷ್ಟು ಚಂದದ ವೇಷ. ಹೌದು, ಹೇಗಾದೀತ? ನಿಮಗಾದೀತು. ಎಂತದಕ್ಕೆ? ಇದು ನಿಮಗಲ್ಲ ವೇಷ. ಮತ್ತೆ ವೇಷ ಮಾಡಿದ್ದು ಮೋಸ ಮಾಡೋದಕ್ಕೆ ಬೇಕಾಗಿ. ಮೋಸ? ಹಾಗಂತ ವೇಷಧಾರಿಗಳೆಲ್ಲ ಮೋಸಗಾರರಲ್ಲ. ಮತ್ತೆ ಇದು ಅನಿವಾರ್ಯ. ಅನಿವಾರ್ಯ. ಒಬ್ಬರನ್ನು ಮೋಸ ಮಾಡಬೇಕೆನ್ನುವಂತಹ ಉದ್ದೇಶದಿಂದಲೇ ಈ ರೂಪವನ್ನು ಧರಿಸಿದವಳಿದ್ದೇನೆ. ಹಾ, ಹೆಣ್ಣಾದ್ರೆ ಮೋಸ ಮಾಡ್ಲಿಕ್ಕೆ ಹೆಣ್ಣಾದ್ರೆ ಮೋಸ ಮಾಡ್ಲಿಕ್ಕೆ ಆಗುತ್ತದೆ ಅಂತಲ್ಲ, ಈ ಕಾಲಕ್ಕೆ ಹೆಣ್ಣೇ ಆಗಬೇಕು ಮೋಸ ಮಾಡ್ಲಿಕ್ಕೆ ಅಂತ ವಿರೋಚನನನ್ನು, ಹೌದು ಹೌದು, ವರಬಲಾನ್ವಿತ ಆ ಮತದಿಂದಲೇ ಬರೆಯುತ್ತಾ ಇದ್ದಾನೆ. ಹಾಗಾಗಿ ಅವನಲ್ಲಿರುವಂತಹ ಕವಚವನ್ನು ಹೇಗಾದರೂ ಮಾಡಿ ಪಡೆಯಬೇಕೆನ್ನುವಂತಹ ಉದ್ದೇಶದಿಂದಲೇ ಈ ಸುಂದರವಾದಂತಹ ಹೆಣ್ಣಿನ ರೂಪವನ್ನು ತಾಳಿದವಳಿದ್ದೇನೆ. ಹೆಣ್ಣಿನ ರೂಪ ಮಾಡುವುದು ತುಂಬಾ ಸುಲಭ. ಹಾಗಾಗಿ ಈ ರೂಪವನ್ನು ತಾಳಿದವಳಿದ್ದೇನೆ. ಇನ್ನು ತಡ ಮಾಡುವುದು ಯಾಕೆ? ವಿರೋಚನ ಖಂಡಿತವಾಗಿತ್ತ ಬರಲೇಬೇಕು. ಹಾಗಾಗಿ ಹೂಗಳನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಮುಂದುವರಿಯುತ್ತೇನೆ. ಮಾತ್ರವಲ್ಲ, ಈ ಲೋಕವನ್ನು ತನ್ನ ಅಂಕಿತದಲ್ಲಿರಿಸಿದಂತಹ ಹೊಸ ಮುಖ ಯಾವತ್ತು ಇದ್ರೂ ಕೂಡ ಬದಲಾವಣೆಯೊಂದಿಗೆ ಕಾಣಿಸಿಕೊಂಡವ ಈ ವಿರೋಚನ. ಏನೇ ಆಗಲಿ ನಮ್ಮದಾದಂತಹ ವಿಚಾರಗಳು ಏನೆಲ್ಲ ಎಲ್ಲೆಲ್ಲ ಹೇಗೆಲ್ಲ ಉಂಟು ತಿಳಿದುಕೊಳ್ಳಬೇಕಂತಾದ್ರೆ ವಿಶೇಷವಾದಂತಹ ಚರರನ್ನು ಅಟ್ಟಿದವರಿದ್ದೇನೆ. ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ? ಎಲ್ಲಿ ಹೋಗುವ ಆ ವಿಷಯ ಹೇಳ್ಬೇಕು ಅಂತಂದ್ರೆ ಗೊತ್ತು ಗೊತ್ತಿಲ್ಲ. ಇದನ್ನು ಯಾರು ಒಳಗೆ ಬಿಟ್ಟದ್ದು? ಇವಾಗ ಒಳಗೆ ಬಿಟ್ಟದ್ದು ನಿಮ್ಮ ಜನವೇ. ಹೊರಮಟ್ಟಿದ್ದೇನೆ. ಏನು ಮೇಲೆ ಏನು ನಿನ್ನ ಮಟ್ಟು ಪರಿಚಯ ಆಯ್ತಾ? ಹೊಸ ಮುಖ ಅಲ್ಲ, ಇದು ಹಳೆ. ಹೌದಲ್ಲ, ಸ್ವರದಲ್ಲಿ ಅದು ಗೊತ್ತಾಗ್ತದಲ್ಲ. ಗೊತ್ತಾಗದೆ ಈ ಬಣ್ಣ ಇರ್ಲಿಲ್ಲ, ಬರುವಾಗ ಈ ಬಣ್ಣ. ಯಾರಾದ್ರೂ ಮುಖಕ್ಕೆ ಬಣ್ಣ ಹಚ್ಚಿ ಬಿಟ್ರೆ ಹೇಗೆ? ಮತ್ತೆ ನನಗೆ ನಾನೇ ಹಚ್ಚಿಕೊಳ್ಳೋದು. ಯಾಕೆ ಬೇಕಾಗ್ತದಲ್ಲ? ಊಢಚಾರ ಅಂದ್ರೆ ಹಾಗೆ ಅಲ್ವಾ? ಹೌದು. ಎಲ್ಲಿ ಹಾಗೆ ಏನು ವರ್ತ ಮಾಡಬೇಕು ಅದನ್ನು ತಗೊಂಡು ಬರ್ಬೇಕು ಅಂತ ಆದ್ರೆ ನಾನು ಆವಾಗ ವೇಷ ಮಾಡಬೇಕು. ಹೌದು, ತಿರುಗಾಟಕ್ಕೆ ಹೋದವನೇನು ಏನೆಲ್ಲ ವೇಷ ಮಾಡಿದ್ದೆ? ಒಂದು ದೊಡ್ಡ ವಿಷಯ ಹೊತ್ತುಕೊಂಡು ಬಂದಿದ್ದೇನೆ. ವಿಶೇಷ ಸುಂದರವಾದ ವಿಷಯ.
ಒಂದು ವರ್ಷ ಆದ್ರೆ ಹೀಗೆಲ್ಲ ಆಗುತ್ತೆ. ಹತ್ತಿದವರು ನೀವು ಎಲ್ಲೆಲ್ಲಿ ಏನು ವಿಶೇಷ ಎಲ್ಲ ತಿಳಿದುಕೊಂಡು ಬರ್ಬೇಕು ಅಂತ ನಿಮ್ಮ ಬಗ್ಗೆ ಯಾರು ಏನು ಹೇಳ್ತಾರೆ, ಯಾವ ರೀತಿ ಆಡಿಕೊಡ್ತಾರೆ, ಆಡಿದ ಬಗ್ಗೆ ಇತ್ಯಾದಿ 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 ಎಲ್ಲಿ ಹೋದ್ರು ಎಲ್ಲ ಇತ್ಯಾದಿ ಆಗೋದು ಮಾತ್ರ ವಿಷಯ ಅಲ್ಲ, ಎಲ್ಲ ಸರಿಯೇ ಉಂಟಲ್ಲ. ಸರಿ ಉಂಟ ಎಂತದು ಸರಿ ಎಲ್ಲ ಸರಿ ಸರಿ ಇರಬೇಕು ಅಂತ ವ್ಯವಸ್ಥೆ ಮಾಡಿ. ಹೌದು, ನಿಮ್ಮ ಬಗ್ಗೆ ಯಾರು ತೆಗೊಳ್ಳುವುದಿಲ್ಲ, ಎಲ್ಲ ಹೊಗಾಡ್ತಾರೆ. ಹೌದು, ಅದೇ ಒಂದು ತೆಗರೋರನ್ನಾದ್ರೂ ನಂಬಬಹುದು, ಹೌದು, ಹೊಗಳುವವರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾರು ಹೊಗಾಡ್ತಾರೆ ಅನ್ನೋದು ಮುಖ್ಯ ಅಲ್ವೇ? ಅದು ಪ್ರಕಾರ ಹಾಗೆ ಹೊಗಳೋರೆ ಹೊಗಳಿದ್ದಾರೆ, ತೆಗಳೋರಿಗೆ ಬೇರೆ ಉತ್ತರ ಕೊಟ್ಟಿದ್ದೇವೆ ನಾವು. ಹೌದು, ಸರಿಪಡಿಸಿದ್ದೇವೆ. ನಮ್ಮಲ್ಲಿ ದಯ ಉಂಟು ಅದಕ್ಕೆ ಬೇಕಾದ್ದು. ಹೌದು, ಆ ವಿಚಾರ ಅಂತಿರ್ಲಿ. ಅಂತೂ ಸುತ್ತಮುತ್ತ ಕೆಲವು ಕಡೆ ಸಂಚಾರ ಮಾಡುವಾಗ ಈ ರೀತಿ ವಿಷಯಗಳೆಲ್ಲ ಹೊತ್ತುಕೊಂಡು ಬಂದೆ, ಎಲ್ಲ ಸಂಗ್ರಹ ಮಾಡಿದ್ದೇನೆ. ಏನು ಸಂಗ್ರಹ? ಸಂಗ್ರಹ ತುಂಬಾ ಆಯ್ತು ಅಂತ ಕಾಣ್ತದೆ. ತಿರುಗಾಡುದು ಇದು ಸಂಪಾದನೆ ಏನು ತಗೋಕಲ್ಲ, ಸಂಪಾದನೆ ತಗೊಂಡು ಬಂದದಲ್ವಾ, ಆ ವಿಚಾರ ಅಂತಿರ್ಲಿ. ಆದ್ರೆ ಇವತ್ತು ತಂದದಂತಹ ಬಹಳ ವಿಶೇಷವಾದಂತಹ ಏನು ವಿಶೇಷ? ಊರಿನ ಸಂಚಾರ ಮಾಡಿದೆ. ಯಾಕೆ ಅವಳು ಸ್ವಲ್ಪ ಊರು ಸಂಚಾರ ಮಾಡುದು, ಸ್ವಲ್ಪ ಹೊರ ಕಡೆ ಹೋಗುವ ಅಂತ. ಅಜೀರ್ಣ ಆಗಿದೆ ನನಗೆ. ಅಲ್ಲ, ನಗರ ಬಿಟ್ಟು ಹೊರಗಡೆ ಅಂದ್ರೆ ವನ ವನ ಇರ್ತದಲ್ಲ, ಹಾಗೆ ತಿರುಗಾಟ ಮಾಡುವಾಗ ವಿಸ್ಮಯ, ವನದಲ್ಲಿ ವಿಸ್ಮಯ. ಬೇರೆ ವನದಲ್ಲಿ ಬಾಲೆ, ಬಾಳೆಯ ಬಾಲೆ ಸಣ್ಣ ದೊಡ್ಡ ಬಾಲೆ ಅಂದ್ರೆ ಹೆಣ್ಣು, ಬಾಲೆ ನಾರಿಮಣಿ. ದೊಡ್ಡದಾದ ಮರದಲ್ಲಿ ರೆಂಬೆ ಕೊಂಬೆ, ಆಯ್ತಾ, ಕೆಳಗೆ ಬೇರು, ಮರದ ಬುಡದಿ ಎಂತ ಬುಡದಿ ಅಂದ್ರೆ ಬುಡದಲ್ಲಿ ಬಾಲೆ. ಅದೇನು ಮಾಡೋಣ? ಯಾಕೆ ಅಲ್ಲಿರುವುದು, ಏನು ವಿಶೇಷ ಅಂತ ನೋಡುವ. ಎಲ್ಲಿ ಅವನು ಕೇಳ್ಬೇಕಾದ್ರೆ ಹತ್ರ ಹೋಗ್ಬೇಡುವ. ಆದರೆ ಮಾತ್ರ ಬಾಳೆಯ ಒಂದು ಅನ್ನ ಚಂದದ ಬಗ್ಗೆ ಹೇಳುವುದಿದ್ರೆ ನಾನು ಇಷ್ಟರವರೆಗೆ ಅಂತಹ ರೂಪರಾಶಿಯುಳ್ಳ ಮೇರಿಯನ್ನ ಅಂದದ್ದೇ ಇಲ್ಲ.
ಭೂಲೋಕದಲ್ಲಿ ಇಲ್ಲ, ಹೌದೌದು, ದೇವಲೋಕದಲ್ಲಿ ಇಲ್ಲ, ಇಲ್ಲ, ಅಯ್ಯ, ಪಾತಾಳದಲ್ಲಿ ಇಲ್ಲ. ಇಲ್ಲೇ ಇರ್ಲಿಕ್ಕಿಲ್ಲ. ಅವಳು ದಪ್ಪನ ಬಾಳೆ ಸರಿ, ದರ್ಪಣ ದಪ್ಪನ ಬಾಳೆ, ದರ್ಪಣ ಕಪೋಲ, ಚಂದಿನ ಪುಳ್ಳಿಯೇ ಹೌದು, ಚಂದುಳ್ಳೆ ಚಂದ, ಗಜಪಜ ಗಮನೇ ಹೌದು, ಗಜವ, ಬಂಗಾಡಿ ಫೊಲ್ಪುನ ಬಾಳೆ ಹೌದು, ಇಲ್ಲ ಬಂಗಾರಿ ಅಂತ, ಬಂಗಾಡಿ ಫೊಲ್ಪುನ ಬಾಳೆ, ಬಂಗಾರಿ, ಸಿಂಗಾರಿ, ಸಿಂಗಾರಿ, ಹುಪ್ಪು, ಅಷ್ಟೆಲ್ಲ ಅಂದ ಚಂದ ತಗೊಳ್ಳು, ಹೊಗಳಿಗೆ ನನ್ನಿಂದ ಸಾಧ್ಯವಿಲ್ಲ. ಒಟ್ಟಿಗೆ ಹೇಳಬೇಕಾ, ನಾನು ಕೋಟಿ ಮಂದಿ ಮನ್ಮಥರು, ಕೋಟಿ ಮಂದಿ ಮನ್ಮಥರು, ಆ ಕೋಟಿ ಮಂದಿಗೆ ಹೆಂಡತಿಯರು, ಕೋಟಿವತಿಯರು, ಕೋಟಿಗತಿಯರು, ಅವರಿಗೆ ಸಮಾನವಾದಂತಹ ರೂಪ. ಅಂದ್ರೆ ಕೋಟಿಗಳಿಗೆ ಒಂದು, ಕೋಟಿಗೊಬ್ಬ, ಕೋಟಿಗೊಂದು, ಕೋಟಿಗೊಬ್ಬಳು, ಇಂತಹ ರೂಪರಾಶಿ ನಮ್ಮ ಉಪದ ಹತ್ತಿರಕ್ಕೆ ಒಂದು ನಿಂತಿದ್ದಾಳೆ, ಅತ್ತಿಂದ ಹೋಗ್ತಾ ಇದ್ದಾಳೆ, ಕುಳಿತಿದ್ದಾಳೆ. ಇದನ್ನು ಕಂಡು ಇಂತಹ ರೂಪರಾಶಿ ಹೊಂದುವುದಿದ್ರೆ ಪುರುಷ ರತ್ನರಲ್ಲಿ ನೀವು ರತ್ನ ಹೋಳು, ಆ ರತ್ನಗಳು ಒಂದಾಗಬೇಕು ಅಂತ ಓಡಿ ಓಡಿ ಬಂದಿದ್ದೇನೆ. ಅಲ್ಲಿದ್ದಾಳೆ ಹೋಗ್ಲಿಕ್ಕೆ ಎಷ್ಟು ಬೇಗ ಕೈ ಆಡಿಸ್ತಾರೆ ಅಪ್ಪಾಜಿ. ಕರ್ಮ ಅದು ನೀವು ನನ್ನನ್ನು ಅಪ್ಪಿಕೊಳ್ಳುವುದು ಶಿಶಿ ಅಲ್ಲ. ನೀನು ಅಲ್ಲಿಯ ವಿಚಾರವನ್ನು ಹೇಳ್ತಾ ಇದ್ದ ಹಾಗೆ ನೀವು ಮತದ ಶರಹತಿ ನನ್ನನ್ನು ಬಳಲಿಸಿತು. ಬಾಣ ಬಿಟ್ಟನ ಬಿಟ್ಟ ಕಾರಣವೇ ಬಂದಾಗಿ ಹೋದೆ. ಹಾಗೆ ನೀವು ಪಿಂಚಿಸುವುದಾ? ಹೌದೇ ದೂತ ಸತ್ಯವಾದ್ರು ಚೆನ್ನಾಗಿದ್ದಾಳೆ, ಚಂದದ ಚೆಲುವೆ, ಅಂದವಾಗಿದ್ದಾಳೆ. ಅವಳ ಗಲ್ಲ ಹೇಗುಂಟು? ಗಲ್ಲ ನನ್ನ ಹಾಗುಂಟು. ಕೊಡಪ್ಪರದ ಹಾಗುಂಟು. ಮತ್ತೆ ನನ್ನ ಗಲ್ಲಕ್ಕೆ ಯಾಕೆ ಕೈ ಹಾಕುದು? ಅಲ್ಲ, ಅವಳ ಗಲ್ಲ ಹೇಗುಂಟು ಅಂತ ಕೇಳಿದರು. ಪೂರ ನಾನೇ ಹೇಳಿದ್ರೆ ಎಲ್ಲ ಹೇಳಿದ್ರೆ ನೋಡಿದ ಅನುಭವ ಆಗುದು, ಸ್ವಾರಸ್ಯ ಇಲ್ಲ. ಇಲ್ಲ. ಹಾಗಾಗಿ ಹೇಳುದಷ್ಟೇ. ಅದು ಚಂದ ಉಂಟು ಅಂತ ಹೇಳಿದ್ರೆ ಮುಗಿತ. ಚಂದ 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 ಉಂಟು. ದಂತದ ಗೊಂಬೆ, ಅದನ್ನು ರಂಬೆ, ರಂಬೆಯ ಬೆಂಬೆಯ ಅದು ಬೇಡ ನನಗೆ. ಹೇಳಿದ ಕ್ಷಣವೇ ಕೈಕಾಲು ಮನಸ್ಸು ಯಾವುದು ಒಂದಕ್ಕೊಂದು ಸಂಬಂಧವನ್ನೇ ಹೊಂದಿರುವ ಅಂತ ಕಾಡ್ತಾರೆ. ಯಾಕ ಯಾರ ಒಮ್ಮೆ ಹೋಗಿ ಅದು ಕಂಬ. ಕಂಬವ? ಹೌದು. ನಾನು ಅವನು ಅಂತ ಗ್ರಹಿಸಿದ್ದ. ಒಂದು ಹೇಳ್ಬೇಕಾರ, ಆ ಮೊದಲಿಗೆ ಒಂದು ಅರ್ಧದಲ್ಲಿ ಬಂದು ಹೋಗಿದ್ದಾಳಲ್ಲ, ಹೌದು, ಅವಳಿಗಿಂತ 100 ಮಡಿ ಹೋದರ ಲೆಕ್ಕ ಬೇಡ. ಇನ್ನು ಹೊಸತರ 100 ಮಡಿ 100 ಮಡಿ 100 ಮಡಿ ಉಂಟು ಅಂತ ಆದ್ರೆ ಅದು ಮಡಿಯಾಗಿಯೇ ಇರಬೇಕು ಅಂತ ಆದ್ರೆ ಮಾಡಬೇಕು. ನನ್ನ ತೋಳ ತೆಕ್ಕೆಯಲ್ಲಿ ಅವಳು ಇರಬೇಕು, ಅವಳ ತೋಳ ತೆಕ್ಕೆಯಲ್ಲಿ ನಾನಿರಬೇಕು. ಮಂದಿ ಆಗ್ಬೇಕು, ಮಂದಿ ಆಗ್ಬೇಕು. ಹೀಗವಾ ನೀವು ಅಲ್ಲಿಗೆ ಹೇಗೆ ಎಷ್ಟು ಬೇಕು?
ನನಗೆ ಸದ್ಯದ ಮಟ್ಟಿಗೆ ರಜೆ ಬೇಕು. ರಜೆ ರಜೆ ಕೊಟ್ಟರೆ ಬೇರೆ ಎಂತದ್ದು ಬೇಡ, ಕೊಟ್ಟದ್ದು ಸಾಕು. ತಗೊಂಡದ್ದು ತುಂಬಾ ಆಗಿದೆ, ಅದು ತುಂಬಿಸ್ಬೇಡುವ. ಅಲ್ಲ ರಜೆ ಕೊಟ್ಟರೆ ಮತ್ತೆ ಉಳಿತದೆ ಅದು. ನಾನು ತಿರುಗಾಟ ಹೊಸ ತಿರುಗಾಟಕ್ಕೆ ಬೇಕಾದಷ್ಟು ಪಡೆದಾಗ ಆಗ್ತದೆ. ಮತ್ತೊಂದು ತಿರುಗಾಟದಲ್ಲಿ ನಿನಗೆ ಉಳಿಯುವುದೇ ಅಲ್ವ? ಹೌದು, ನಾನು ತಿರುಗಾಟ ಮಾಡಿ ಬಂದವನಲ್ವೇ? ಹಾಗೆ. ನನ್ನ ಹೆಂಡತಿ ಮಕ್ಕಳ ಮುಖ ನೋಡುದು ಬೇಡವಾ? ಸರಿಯಪ್ಪ, ಆದಷ್ಟು ಬೇಗ ಹೋಗು. ಒಂದು ವಾರದವರೆಗೆ ರಜೆ ಬೇಕು. ಒಳ್ಳೆಯದು. ನೀವು ದೇವರು ದೇವರು ದೇವರು. ಇಲ್ಲಿಗೆ ಬೇರೆ ವ್ಯವಸ್ಥೆ ಮಾಡ್ತೇವೆ. ಅದು ಆಗ್ಲಿಕ್ಕಿಲ್ಲ. ಅದೆಂತದು ಗೋಡೆ ಕೊಯ್ಯುದು? ಯಾಕೆ? ಚೆಕ್. ಅಲ್ಲ, ನಿನ್ನ ರಜೆಯಲ್ಲಿ ಬೇರೊಬ್ಬ ಬೇಕು ಹೇಳು. ಆಗ ಬದಲಿ ವ್ಯಕ್ತಿಗೆ ಬದಲಿಗಷ್ಟೇ. ಆದ್ರೆ ನಿನ್ನ ತವನಿಂದ ಆಗ್ಲಿಕ್ಕಿಲ್ಲ, ಅವನದ್ದು ನಿನ್ನಿಂದ ಆಗ್ಲಿಕ್ಕಿಲ್ಲ. ಪ್ರಯತ್ನ ಪಡ್ತಾನು, ಪ್ರಯತ್ನ ಮಾಡುವ ಅಷ್ಟೇ. ಮಾಡುವಲ್ಲಿ ಆದೀತು, ನಿನಗೆ ಬೇಕಾದ್ದನ್ನು ಅಲ್ಲಿ ಬಂದಾರಿದ್ದಾನೆ. ಭಂಡಾರಿಯ ಹೊಸವನ ಮೊದಲನವನೇ? ಮೊದಲವ ಉದ್ದದವ ಉದ್ದದವ ರಾಮ ಭಂಡಾರಿ. ಹೌದಾ? ಹೌದಾ? ಭಾರಿ ಒಳ್ಳೆ ಜನ. ಅವನ ಬಗ್ಗೆ ಹೇಳುವ ಒಳ್ಳೆ ಜನ. ನನಗೆ ಪರಿಚಯ ಉಂಟು. ಹೌದು, ನೀವು ಹೇಳಿದಕ್ಕಿಂತ ಸ್ವಲ್ಪ ಹೆಚ್ಚುವರಿ ಕೊಡ್ತಾರೆ. ಹೌದಾ? ಅಲ್ಲಿ ಹೋಗಿ ಆಯ್ತು, ಸರಿ. ಆದ್ರೆ ನಾನು ಹೋಗಬಹುದು. ದಾರಿ ದಾರಿ ತೋರಿಸಬೇಕಲ್ಲ, ತೋರಿಸಿದ ಮೇಲೆ ಪಡೆಯುವಂಥದ್ದು. ಸರಿ. ನಮ್ಮದೇ ಹಾಗೆ ನಿಮಗೆ ಬೇಕಾದ ವ್ಯವಸ್ಥೆ ಉಂಟು, ಆದ್ರೆ ಪಡೆಯುವಲ್ಲಿ ನಮಗೆ ದಾರಿ ತೋರಿಸಿ ಹೋಗ್ಬೇಕು. ಹೌದಲ್ಲ? ಅಲ್ವಾ? ಪೂರ್ತಿ ಮುಗಿಸ್ಬೇಕಲ್ಲ. ಕಾಣಬೇಕು ಅಂತ ಆ ವೃಕ್ಷಕ್ಕೆ ತನ್ನ ದೇಹದ ಭಾರವನ್ನೆಲ್ಲವನ್ನು ಅದೇ ಆಧರಿಸುವಂತೆ ಹಾಯಾಗಿ ನಿಂತುಕೊಂಡಿದ್ದಾಳೆ. ಇವರನ್ನು ನೋಡಿದಾಗ ಕಚ್ಚಪಿ ಎನ್ನುವಂತಹ ವೀಣೆಯ ಸ್ವರವನ್ನು ಎಬ್ಬಿಸುತ್ತಾ ಆ ಸರಸ್ವತಿಯೇ, ಆ ಶಾರದೆಯೇ ಇಲ್ಲಿ ಬಂದು ಕುಳಿತುಕೊಂಡಿದ್ದಾರೋ ಎನ್ನುವ ಹಾಗೆ ಭಾಸವಾಗಿ ಹೋಯಿತಲ್ಲ ಒಂದು ಗಳಿಗೆಯನ್ನು. ಛೇ ಛೇ ಛೇ, ಅದಲ್ಲ, ಎತ್ತರದ ಕೈಲಾಸ ಪರ್ವತ ಪರಶಿವನ ಅರಸಿಯಾದಂತಹ ಪಾರ್ವತಿಯೇ ಅಲ್ಲಿರಬೇಕಾದದ್ದಲ್ಲ, ಕೈಲಾಸವನ್ನೇ ಬಿಟ್ಟು ಈ ಧರಿತ್ರಿಯಲ್ಲಿ ತಿರುಗಾಟ ಮಾಡಬೇಕು ಅಂತ ಬಂದಿದ್ದಾಳೆ. ಛೇ 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 ಛೇ, ಅದು ಏನು ಇದು ಎಂತ, ಇದರ ಮುಂದೆ ಅವುಗಳು ಯಾವುದು ಅಲ್ಲ. ದೂರದಿಂದಲೇ ಇಷ್ಟು ಅಂದವಾಗಿಯೋ ಚಂದವಾಗಿಯೋ ಕಾಣಿಸಿಕೊಡ್ತಾ ಇದ್ದಾಳೆ ಅಂತಾದ್ರೆ ಹತ್ತಿರ ಹೋದರೆ ಇನ್ನೆಷ್ಟು ಅಂದವಾಗಿರ್ಲಿಕ್ಕಿಲ್ಲ, ಎಷ್ಟು ಚಂದವಾಗಿರ್ಲಿಕ್ಕಿಲ್ಲ. ನನ್ನಷ್ಟಕ್ಕೆ ನಾನೊಬ್ಬನೇ ಮಾತನಾಡುವುದರಲ್ಲಿ ಅರ್ಥ ಇಲ್ಲ, ಅವಳನ್ನೇ ಮಾತನಾಡಿಸಬೇಕು. ಹೇಗೆ ಮಾತಾಡಿ ಅಳ, ಹೇಗೆ ಮಾತಾಡಿ, ಹೇಗೆ ಕೂಗಿ ಕರೆಯುವುದು.
ಹತ್ತು ಇದು ದಾರಿಗೆ ಬರ್ತದೆ. ಇನ್ನೊಮ್ಮೆ ಹೂವನ್ನು ಯಾಕೋ? ಆಹಾ, ಮತ್ತೊಮ್ಮೆ ಮಾತಾಡು. ನಿನಗೇನಾಗಿದೆ? ನನ್ನ ಭಾಗ್ಯ. ಅದ್ಯಾಕೆ? ಎಂತಹ ಒಂದು ಮಾತು ಕೇಳಬೇಕು ಅಂತ ಆಗುತ್ತದೆ. ಹೌದಿ, ಕಿವಿಗಳು ಎಷ್ಟು ಹತ್ತಿರ ತಂದರೂ ಸಾಕು ಅಂತ ಆಗುತ್ತದೆ. ಓಹೋ, ಆವಾಗಿಂದ ನಿನ್ನನ್ನು ನೋಡ್ತಾ ಇದ್ದೇನೆ. ಸರೋವರದಲ್ಲಿರುವಂತಹ ಅರಳಿದ ತಾವರೆಯನ್ನು ನೋಡುವುದಕ್ಕೆ ಎಷ್ಟು ಚಂದ. ಹಾಗೆಯೇ ನಿನ್ನ ಮುಖ ಕಮಲ ಇವತ್ತು ಅರಳಿ ಹೋಗಿದೆ. ಕಣ್ಣುಗಳನ್ನು ನೋಡ್ತಾರೆ, ತಾವರೆಯ ಎಸಳಿನಂತೆ ನೀಳವಾದ ಕಣ್ಗಳು ನಿನ್ನ. ಓಹೋ, ಮುಖದಲ್ಲಿರುವಂತಹ ಯಾವುದೇ ಹೊಳಪಿರಲಿ, ಆ ತೇಜಸ್ಸಿರಲಿ, ಅದೆಲ್ಲವೂ ನಭದಲ್ಲಿರುವಂತಹ ಚಂದ್ರಮನ ಪ್ರಭಾವ ಅಂತ ಕಾಣ್ತದೆ. ಓಹೋ, ಒಂದೇ ಎರಡೇ ನಿನ್ನ ಮುಖಕ್ಕಷ್ಟೊಂದು ಹೋಲಿಕೆ ಕೊಟ್ಟೆ ಅಂತಾದ್ರೆ 7 ದಿವಸ ಕೊಟ್ಟು ಕಡಿಮೆಯಾಗಿ ಹೋಗಿತ್ತು. ಹೌದೇ? ಎಂತಹ ಚಂದವೇ, ಎಂತಹ ಅಂದವೇ, ಎಂತಹ ರೂಪವೇ. ಈ ಹಿಂದೆ ಎಷ್ಟೋ ಹೆಣ್ಮಕ್ಕಳನ್ನು ನೋಡಿರಬಹುದು, ಆದರೆ ಇಂತಹ ಸೌಂದರ್ಯವನ್ನು ನಾನು ಕಂಡದ್ದಿಲ್ಲ. 2 ಕಣ್ಣುಗಳು ಸಾಕಾಗುವುದಿಲ್ಲ, ಮೈಯೆಲ್ಲ ಕಣ್ಣಾಗಿ ಹೋಗಲಿ ಹೀಗೆ ಭಾಸವಾಗುವುದು. ಓಹೋ, ಈ ಸಾದೃಶ್ಯವಾದಂತಹ ರೂಪ ಇನ್ನೊಂದು ಕಡೆಯಲ್ಲಿ ಇರುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಪೂರ್ಣವಾದಂತಹ ಇಂದು ತನ್ನದಾದಂತಹ ಪ್ರಭಾವವನ್ನು ಎಲ್ಲಿಯೋ ಬೀರಿದ್ದಾನೆ. ತನ್ನ ಸ್ವಚ್ಛಂದ್ರವಾದಂತಹ ನಭಾಮಂಡಲವೇ ಸಾಕು ಎನ್ನುವ ಹಾಗೆ ಭಾವಿಸಿದ್ದಿಲ್ಲ. ಅವನ ಮನೆಯನ್ನು ಬಿಟ್ಟಿದ್ದಾನೆ, ಅವನ ಬಿಡಾರ ಬಿಟ್ಟು ಇಲ್ಲಿವರೆಗೆ ಬಂದಿದ್ದಾನೆ. ಹೌದಾ? ಎಲ್ಲಿಯೋ ಇಲ್ಲ, ನಿನ್ನ ಮುಖದಲ್ಲಿಯೋ ಮನೆ ಮಾಡಿಕೊಂಡಿದ್ದಾನೆ. ಹಾಗಾಗಿ ನಿನ್ನ ಮುಂಗುರುಳನ್ನು ನೋಡಿದರೆ ಸಾಕಲ್ಲ, ದುಂಬಿಗಳು ಹೆಜ್ಜೆಯನ್ನು ಸವಿಯುವುದಕ್ಕೆ ಬೇಕಾಗಿ ಸಾಲು ಸಾಲಾಗಿ ಬಂದ ಹಾಗೆ ಬಂದು ಸುಮದ ಮೇಲೆ ಕುಳಿತ ಹಾಗೆ ಭಾಸವಾಗುತ್ತಾ ಇದೆ. ಹೌದೇ?
ಬಿದಿಗೆಯ ಚಂದ್ರಮನ ರೂಪ ಏನುಂಟು ಹಾ ಅರ್ಧ ಚಂದ್ರಾಕೃತಿಯ ಹಣೆಯ ಕಾಮನ ಕೈಯಲ್ಲಿರುವಂತಹ ಬಿಲ್ಲು ಏನುಂಟು ಅದನ್ನು ಮುರಿದು ನಿನ್ನ ಹುಟ್ಟನ್ನಾರು ಜೋಡಿಸಿದ್ದಾನೆ ಎನ್ನುವ ಹಾಗೆ ವಾಸವಾಗುತ್ತಾ ಇದೆ. ಬಂಧಿಸಿದಂತಹ ನಾರಿ ಏನುಂಟು ಅದು ನಿನ್ನ ಕಣ್ಗಳಿಗೆ ಸೂಚಕವಾಗಿ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆಯೋ ಎನ್ನುವ ಹಾಗೆ ಭಾಸವಾಗಿದೆ. ಸರಿಯಾಗಿ ನೋಡು. ಓ ಚಂಪಕ ನಾಸೆ ಅರಬಿಂಬಾದರೆ ಅಲ್ಲ ಕಿವಿ ಕೇಳಿಸುತ್ತೆ, ದೂರ ನಿಂತು ಮಾತಾಡಿದ್ರೆ ಸಾಕು. ದರ್ಪಣ ಕಪೋಳೆ ನನ್ನ ಮೀಸೆ ಉಂಟು ಅಂದ್ರೆ ನಿನ್ನ ಮುಖ ನೋಡಿದರೆ ಅದು ಯಾಕೆ ಅದೆಂತದ್ದು ಹಾಗೆ? ನನ್ನ ನಿನ್ನ ಮುಖದಲ್ಲಿ ಕಾಣ್ತದೆ. ಓ ಹಾಗೆ ಅಷ್ಟೇ. ನಾ ಹೋಲಿಕೆ ಮಾಡೋದು ಸೈಯಾಕಾರದ ಕಿವಿ ನಿನ್ನದು. ಬಲಮುರಿ ಶಂಕದ ಹಾಗಿರುವಂತಹ ಕೊರಳು. ದೇವಸ್ಥಾನಕ್ಕೆ ಕಲಶದೋಪಾದಿಯಲ್ಲಿರಬಹುದಾದಂತಹ ಯಾವ ದ್ಯೋತಕಕ್ಕೆ ಪೂರಕವಾದದ್ದು ಏನುಂಟು ಕಲಶವ ನಿನ್ನ ಎದೆಯಲ್ಲಿ 2 ಕಲಶ. ಹಬ್ಬ ಸಿಂಹೇಂದ್ರ ಮಧ್ಯಮೇ ನೀನು. ಸಾಕು ಸಾಕು. ನಿನಗೆ ಸ್ವಂತವೇ ಇರುವೇನೆ ಒಂದು ಹಿಡಿ ಇರೋದು, ಮತ್ತೆ ಪಾದ ನೋಡಿದ್ರೆ ಸಾಕು. ಹಂಸ ಪಾದ ನಿನ್ನ ನಡಿಗೆ ಹಾಗೆ. ಮದ ತುಂಬಿದ ಆನೆ ಕೆಲವರು ಹೇಳುವುದು ಹಾಗೆ. ಮದ ತುಂಬಿದ್ದು ಏನಾಗುತ್ತದೆ ಅಂತ ಕೇಳಿದ್ರೆ ಎಲ್ಲೊಂದರಲ್ಲಿ ಹೋಗುತ್ತದೆ. ನಾನು ಹಾಗಾದ್ರೆ ಹಾಗೆ ಹೋಗುತ್ತದೆ. ಹಾಗೆ ಹೋಗುವುದಲ್ಲ, ಮತ್ತೆ ನಿನ್ನದು ದೃಢವಾದ ಹೆಜ್ಜೆ. ಹೋಗುವಾಗ ಒಂದು ವನಪು ವೈಯಾರ ಇದೆಲ್ಲವೂ ನಿನ್ನಲ್ಲಿಯೇ ಕ್ರೋಢೀಕರಿಸಿಕೊಂಡರು. ಇಷ್ಟನ್ನೆಲ್ಲವನ್ನು ನೋಡಿದಾಗ ಇದನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬರುವುದು. ಅಂದ್ರೆ ನಿನ್ನನ್ನು ತಡೆಯುತ್ತೇನೆ ನಾನು. ಯಾಕೋ ಸಮಸ್ತ ವಿಚಾರವನ್ನು ಕೇಳಿ ತಿಳಿದುಕೊಳ್ಳಬೇಕು ಎನ್ನುವಂತಹ ಒಂದೇ ಒಂದು ಯೋಚನೆ. ಏನು ಬೇಕು ನಿನಗೀಗ? ನಿನ್ನ ಅಪ್ಪ ಬೇಕು ನನಗೆ. ನನ್ನ ಅಪ್ಪನನ್ನು ಕರ್ಕೊಂಡು ನೀವೇನು ಮಾಡ್ತೀನಿ? ಅಲ್ಲ, ಅಪ್ಪ ಯಾರು ಅಂತ ಕೇಳಿ. ಹಾಗೆ ಅಷ್ಟೇ ಸಾಕಾಗುವುದಿಲ್ಲ. ಮತ್ತೇನು ಬೇಕು? ನಿನಗೆ ಅಮ್ಮ ಇದ್ದಾಳ ಇದ್ರೆ ಅವಳಿದ್ರೆ ಅವಳನ್ನು ನೋಡಬೇಕು ನಾವು. ಸಾಕಾಗುವುದಿಲ್ಲ. ಮತ್ತೆ ನಿನಗೆ ಊರುಂಟಾ? ಮತ್ತೆ ಊರಿಲ್ಲದೆ? ಊರಿದ್ರೆ ಎಲ್ಲಿ ಊರು? ಯಾವುದು ಊರು? ಊರಿನಲ್ಲಿ ಮನೆ ಉಂಟಾ? ಅಲ್ಲ ಕಾಡಿನಲ್ಲಿ ಉಂಟಾ? ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲಿ ಮನೆ? ಎಲ್ಲಿ ಮನೆ? ವಿಳಾಸ. ಮನೆಗೆ ಹೋಗುವಂತಹ ದಾರಿ ನೇರವ ಅಲ್ಲ ಸುತ್ತು ಬಳಸಿ ಹೋಗಬೇಕು. ಇದು ಮನೆ ಹುಡ್ಕೊಂಡು ಬರುವ ಹಾಗುಂಟು. ಅಲ್ಲ ವಿಷಯ ಹೇಳಿತ್ತು ನಾನು. ಪರಿಚಯ ಅಂದ ಮೇಲೆ ಎಲ್ಲವೂ ಸವಿಸ್ತಾರವಾಗಿ ಆಗಬೇಕು. ಹಾಗೆ ಒಂದು ಅರಬರಿ ಪರಿಚಯ ಮಾಡಿಕೊಂಡು ಹೋದ್ರೆ ನಾಳೆಗೆ ಪ್ರಯೋಜನಕ್ಕೆ ಬರುವುದಿಲ್ಲ. ಎಲ್ಲಿ ಆದ್ರೂ ಒಮ್ಮೆ ಕಾಣಬೇಕು ಅಂತಾದ್ರೆ ಏನಾಗ್ತದೆ? ನಿನ್ನ ಮನೆಗೆ ಅಂತ ಬರೋದು ಯಾರ್ಯಾರ ಮನೆಗೆ ಹೋದಾಗ ಆಗ್ತದೆ. ಹಾಗಾಗಬಾರದು. ಮನೆಗೆ ಬರುವ ಲಕ್ಷಣ ಕಾಣುತ್ತದೆ. ಅಲ್ಲ ಲಕ್ಷಣ ಅಂತ ಹೇಳಿದ್ದಲ್ಲ, ವಿಷಯ ಹೇಳಿದ್ದಷ್ಟು. ಹಾಗಿರುವಾಗ ಆಮೇಲೆ ನಿನಗೆ ಆಗಿದೆಯೋ? ಯಾವುದು? ಅದೆಂತದ್ದು? ಮದುವೆ ಆಗಿದೆಯೋ? ಮದುವೆ ಆಗಿದೆಯೋ? ಆದ್ರೆ ಗಂಡನಾರು ಅಷ್ಟೇ ಅಲ್ಲ, ಅದು ಬೇಕಲ್ಲ. ಮತ್ತೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮಕ್ಕಳಾಗಿದೆಯೋ? ಅಲ್ಲ ಹಾಗಿದ್ರೆ ಎಷ್ಟು? ಹಾಗಿದ್ರೆ ಗಂಡೆಷ್ಟು ಹೆಣ್ಣೆಷ್ಟು? ಅದೆಲ್ಲ ಬೇಕಾಗ್ತದೆ. ಲೆಕ್ಕಾಚಾರ ಅಂದ್ರೆ ಹಾಗೆ. ಆಮೇಲೆ ನಿನ್ನನ್ನು ಲೋಕದಲ್ಲಿ ಗುರುತಿಸಿಕೊಂಡಂತಹ ನಾಮ ಗುಣನಾಮವೋ ಅಲ್ಲ ಆಮೇಲೆ ಬಂದದ್ದ ಇದೆಲ್ಲ ಬೇಕಾಗ್ತದೆ. ಸಮಸ್ತ ವಿಚಾರವನ್ನು ಕೃಪೆಯಿರಿಸಿ ದಯವಿರಿಸಿ ಹೇಳಿ ಯಾವಾಗಲೇ ನನ್ನ ಪರಿಚಯ ಬೇಕಾ?
ಮಾತನಾಡ್ಲಿಕ್ಕೆ. ಅಗತ್ಯವಿಲ್ಲ, ನನ್ನ ಕಿವಿ ಕೇಳಿಸುತ್ತದೆ. ನೀ ದೂರ ನಿಂತು ಮಾತಾಡಿದ್ರೆ ಸಾಕಾಗುತ್ತದೆ. ದೂರದ ನೀನು? ನಾ ದೂರ ಅಲ್ಲ, ನೀ ದೂರ ನಿಂತುಕೋ ಅಂತ. ನಂತರ ಒಂದು ಗಂಡ ಹೆಣ್ಣು ಮಕ್ಕಳು ಮಾತನಾಡುವಾಗ ಒಂದು ಅಂತರ ಬೇಕು ಅಂತ. ಅಷ್ಟೇ. ಹೌದು ಹೌದು, ಇಷ್ಟು ಸಾಕಾ? ಸಾಕು ಸಾಕು. ಇನ್ನು ಸ್ವಲ್ಪ ಹತ್ರ ಬೇಕಾ? ಇನ್ನು ಸ್ವಲ್ಪ ದೂರ ಬೇಕು. ದೂರವೇ? ಹೌದು. ಇಷ್ಟು ಸಾಕಾ? ನಿಮಗೆ ದೂರ ಯಾವುದು ಹತ್ತಿರ ಯಾವುದು ಅಂತ ಗೊತ್ತಾಗುದು. ಕೆಲವೊಮ್ಮೆ ಹಾಗೆ ಆಗುದು. ಏನು? ಯದ್ವಾ ತದ್ವಾ. ಹೌದಾ? ಆಚೆ ಹೋಗು, ಆಚೆ ಆಚೆ. ದೂರ ಅಂತ ಹೇಳಿದ್ರೆ ನೀನ್ ಯಾಕೆ ನಿಷ್ಕರುಣಿಯಾಗಿ ಮಾಡುದು? ಹತ್ರ ಇದ್ದವ್ರು ನಿನಗೆ ಆಗ್ತದೆ. ನನಗೆ ಸರಿಯಾಗುದಿಲ್ಲ ಮಾತಾಡ್ಲಿಕ್ಕೆ. ಹೆಣ್ಣಲ್ವಾ, ನಾಚಿಕೆ ಆಗುತ್ತದೆ. ನಾಚಿಕೆ? ಹಾ, ಇರ್ಲಿ ಬಿಡು. ಇಷ್ಟು ಸಾಕಾ? ಸಾಕು. ಅಯ್ಯ, ನಿನ್ನ ನೋಡ್ಬೋದಲ್ಲ? ನೋಡು, ಕಣ್ಣು ಕೊಟ್ಟಿದೆ ಇದಕ್ಕೆ ಹಾಗೆ ಅಲ್ವಾ? ಹಾ. ನೀ ಕವಿಯ? ಕೆಲವೊಮ್ಮೆ ಕವಿ ಅಲ್ಲದಿದ್ರು ಕವಿಯಂತೆ ಆಗಿ ಹೋಗ್ಬೋದು ಕಾಡುವಾಗ. ಒಂದು ಹೊಗಳಿದ್ದಿ ಪುಣ್ಯಾತ್ಮ. ಅಲ್ಲ, ಇದ್ದದ್ದು ಇಲ್ಲದನ್ನು ಹೇಳಿಲ್ವಲ್ಲ. ನೀನು ಕಣ್ಣಿಲ್ವಾ? ಕಣ್ಣುಂಟು. ಉದ್ದ ಬಂದಲ್ವ ನಿಂದು? ಹೌದಾ? ಹುಬ್ಬಿಲ್ವಾ? ಅದು ಹುಬ್ಬಿಲ್ಲದೆ ಹಾಗೆ ಮುಂಗುರುಳಿಲ್ವಾ? ಎಲ್ಲ ಉಂಟು. ಇರೋದು ಎಲ್ಲೆಲ್ಲಿ ಇರ್ಬೇಕೆಲ್ಲ ಉಂಟು. ಅದೇ ಅದು ಇಲ್ಲಿಯ ತನಕ ನಿನ್ನ ಹಾಗೆ ಯಾರು ಹೊಗಳಿದ್ದಿಲ್ಲ ಅಂತ. ಹಾಗೆ. ಹೌದು ಹೌದು. ಅವರಿಗೆ ಗೊತ್ತಿಲ್ಲ. ಹೊಗಳಿಕ್ಕೆ ಗೊತ್ತಿಲ್ಲ. ಹೊಗಳಿಕ್ಕೆ ಅಂತಲ್ಲ, ವಸ್ತುಸ್ಥಿತಿ ಏನು ಅಂತಲೇ ಗೊತ್ತಿಲ್ಲ. ಮತ್ತೆ ಹಾಗೆ 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 ಹೊಗಳಿದೆ, ಸಂತೋಷವಾಯಿತು. ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನೀನು ಅಡಿಬಿಟ್ಟಿದೆ ಈಗ? ಇಲ್ಲಪ್ಪ, ನಾನೆಲ್ಲ ಅಭ್ಯಾಸ ಉಂಟು. ಹೊಗಳಿದ ಕೂಡಲೇ ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ, ಅಡಿ ಬಿಡ್ತದೆ, ಮೇಲೆ ಸಿಕ್ಕುವುದಿಲ್ಲ, ಮಧ್ಯದಲ್ಲಿ ನೇತಾಡ್ತದೆ. ನೆಲದಲ್ಲೇ ಇದ್ದೇನೆ. ನೆಲದಲ್ಲಿ. ಹೌದು ಹೌದು. ಇದು ಯಾವ್ದಿದು? ಅದು ಬೇರಳು, ಮತ್ತಿದೆಂತದ್ದು? ಅದು ಸರಗು. ಹೌದಾ? ನಿಮ್ಮದೇ? ಹಾಗಲ್ವೋ? ಮತ್ತೆ ಹೇಗೋ ಪರಿಚಯವನ್ನು ಕೇಳ್ತಾ ಇದ್ದೀಯಾ? ಹೇಳಬಹುದಾ? ಇದು ಕಷ್ಟ ಆಯ್ತು. ಅಲ್ಲ, ಹೇಳದೇ ಇಟ್ಟ ಪರಿಚಯ ನಿಂದು? ಅಲ್ಲ, ಹಾಗಲ್ಲ. ಹೇಳಬಾರದ ಪರಿಚಯವ? ಅಪರಿಚಿತರು ಪರಿಚಯವನ್ನು ಕೇಳುವಾಗ ಹೇಳಬಹುದು. ಆದ್ರೂ ಏನಾದ್ರು ಹಿಂದೆ ನೋಡ್ಲಿಕ್ಕೆ ನೋಡಿ, ಹೆಣ್ಣು ಮಕ್ಕಳು ಪರಿಚಯವನ್ನು ಹೇಳುವಾಗ ಸ್ವಲ್ಪ ಆಲೋಚಿಸಬೇಕು. ಯಾಕೆ? ಅಪ್ಪ ಇಲ್ವೋ, ಅಮ್ಮ ಇಲ್ವೋ? ಹಾಗಲ್ಲವೋ? ಮತ್ತೆ ಪರಿಚಯ ಕೇಳುತ್ತಿರುವವ ಯಾರು, ಹಾಗೆ ಅವನ ಕುರಿತಾಗಿ ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಆದ್ರೆ ನಿನ್ನನ್ನು ನೋಡುವಾಗ ಪರಿಚಯ ಹೇಳಬಹುದು. ಯಾಕಂದ್ರೆ ನೀನು ನಿಂತಹ ನಿಲುವು, ಉಟ್ಟಂತಹ ಉಡುಗೆ ತೊಡುಗೆ, ಇದನ್ನೆಲ್ಲ ಗಮನಿಸುವಾಗ ನೀನೊಬ್ಬನು ಆದ್ಯ. ಹೌದು ಹೌದು. ಆದ್ರೆ ಎಲ್ಲಿಂದ ಪ್ರಾರಂಭಿಸುವುದಂತಲೇ ಗೊತ್ತಾಗುದಿಲ್ಲ ನನಗೆ. ಕಷ್ಟ ಆಯ್ತಲ್ಲ ನಿನಗೆ. ಪ್ರಾರಂಭ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಕೊನೆ ಮಾಡೋದಿಲ್ಲಿಗೆ. ಅದೇ ಮೂಲ 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 ಎಲ್ಲಿಂದಲೂ ಬೇಡ. ಜಕಾರದಿಂದ ಆರಂಭ ಆಗಲಿ. ಅದೆಂತದ್ದು? ಜಕಾರ ಅಂದ್ರೆ ಜನ್ಮಭೂಮಿ, ಜನಕ, ಜನನಿ, ಇದೆಲ್ಲ ಬರ್ತದೆ. ಜಾ 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 ಜಾ. ನನ್ನ ಅಪ್ಪ ನಿನ್ನ ಅಪ್ಪನಿಲ್ವ? ಗೋವಿಂದ. ನಿನ್ನ ಗೋವಿಂದನ ಮಗಳ? ಯಾರು ಗೋವಿಂದ? ಅವ ಪೆಟ್ಟಿಗೆರುವವನ? ಹಾಗಲ್ಲವೋ? ಅದು ಹೇಳಲಿಕ್ಕೆ ಬರುದಿಲ್ಲ. ಎಂತೆಂತವರಿಗೆ ಎಂತೆಂತವರೆಲ್ಲ ಹುಟ್ಟಿಕೊಳ್ತಾರೆ. ಅಲ್ಲ, ಆ ಗೋವಿಂದ ಮಗಳಲ್ಲ ನಾ ಹೇಳಿದ್ದು. ನನ್ನಪ್ಪ ಗೋವಿಂದ. ಹಾಗಂದ್ರೆ ಇಲ್ಲ. ಗೋವಿಂದನ ಪಾದ ಸೇರಿಕೊಂಡಿದ್ದಾರೆ. ಹೌದಾ? ಯಾವಾಗ? ಕಳೆದ ವರ್ಷ ಅಲ್ಲ, ಈ ವರ್ಷ ಅಲ್ಲ, ಮತ್ತೆ ನಾ ಹುಟ್ಟಿದಾಗ. ಏನು ಮಾಡೋದು ಹೇಳು? ಅಲ್ವಾ? ಅವರಿಗೆ ಆಯುಷ್ಯ ಅಷ್ಟೇ ಇರಬೇಕು. ಅಷ್ಟೇ. ನನಗೆ ನೋಡುವ ಭಾಗ್ಯ ಇರಲಿಲ್ಲ. ಇನ್ನು ನನ್ನ ಅಮ್ಮ ಆದ್ರೂ ಇರ್ಬೇಕಲ್ಲ. ಒಮ್ಮನೇ ಅಮ್ಮನ? ಹೌದು. ಅಯ್ಯೋ, ಹಾಗಲ್ವೋ? ಮತ್ತೆ ಗೊತ್ತಿಲ್ಲ, ಯಾರು ಅಂತಲೇ ಗೊತ್ತಿಲ್ಲ. ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಅಮ್ಮ ಇಲ್ಲದೆ ಹುಟ್ಟಿದ್ದ? ಹಾಗೊಂದು ಕ್ರಮ ಉಂಟು, ಅಮ್ಮ ಇಲ್ಲದೆ ಹುಟ್ಟುವುದು ಅಲ್ಲ. ಮತ್ತೆ ಅಮ್ಮ ಇದ್ರು ಹುಟ್ಟುವಾಗ ನನ್ನನ್ನು ಹೆತ್ತ ಬಳಿಕ 3 ತಿಂಗಳಾದ್ಮೇಲೆ ಅಮ್ಮ ಸತ್ತದಂತೆ. ಹೌದಾ? 3 ತಿಂಗಳಲ್ಲಿ ಅಮ್ಮನು ಹೋದ್ಲ? ಹೌದು. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ನೀನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದ? ಅದೆಲ್ಲ ಗೊತ್ತಿಲ್ಲ. ನಿನ್ನ ಅಪ್ಪಂದು ನಿನ್ನ ಅಮ್ಮಂದು ನಿಂದೆಲ್ಲ ಒಂದೇ ಜಾತಕ? ಜಾತಕ ಬರೆಸಲಿಲ್ಲ, ನನಗೆ ಗೊತ್ತಿಲ್ಲ. ಅಲ್ಲ, ವಿಷಯ ಕೇಳಿದ್ದು ನಾನು. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಸುಳ್ಳು ಹೇಳ್ಬೇಡ, ನೀನು ಸುಳ್ಳು ಹೇಳು. ಅಪ್ಪ ಅಮ್ಮ ಇಲ್ಲದವರು ಹೀಗೆಂದು ಬದುಕಲಿಕ್ಕಿಲ್ಲ. ಇದೆಂತದ್ದು? ಪ್ರಶ್ನೆ ಮಾಡೋದು ಸ್ವಾಭಾವಿಕ. ನನ್ನನ್ನು ಸಾಕಿದ್ದು ಅಜ್ಜಿ. ಅಜ್ಜಿಯ? ಅಜ್ಜಿ ಸಾಕಿದ ಕೂಸ ನೀನು? ಅದು ನಾಳೆ ನಾಡ್ದಿಗೆ ಆಗ್ಲಿಕ್ಕಿಲ್ಲ. ಅಂದ್ರೆ ಬೊಜ್ಜಕ್ಕಾಗುದಿಲ್ಲ ಅಂತ? ಮತ್ತೆ ಹಾಗಲ್ವ? ನೋಡು, ಅಜ್ಜಿ ಸಾಕಿದ್ದು ನನ್ನನ್ನು. ಕೇವಲ ಅಜ್ಜಿ ಒಬ್ಬಳೆ ಹೀಗೆಲ್ಲ ಬೆಳೆಸುವುದಕ್ಕೆ ಸಾಧ್ಯ ಉಂಟಾ? ಎಲ್ಲಿಂದ ಸಂಪಾದನೆ ಮಾಡಿದ್ರಿ? ಮೊದಲ ಇತ್ತ ಬೇಕಾದಷ್ಟಲ್ಲಿ. ಮತ್ತೆ 10 ಸಮಸ್ತರು. ಆದ್ರೆ ನೆರೆಮನೆಯವರೆಲ್ಲ ಒಳ್ಳೆಯವರು, ಸೃಜನರು. ಅವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ತುತ್ತು ಕೊಟ್ಟು, ಒಬ್ಬೊಬ್ಬರು ಒಂದೊಂದು ಕೈ ತುತ್ತು ಕೊಟ್ಟು ಸಾಕಿಸಲು. ನಿನ್ನನ್ನು ನೋಡುವಾಗ ಯಾರಾದ್ರೂ ತುತ್ತು ಬೆಳೆದು ಇರ್ಲಿಕ್ಕೆ ಖಂಡಿತ ಕೊಡ್ತಾರೆ. 10 ಸಂವತ್ಸರ ಕೊಟ್ಟ ಕೊಡುಗೆ ಅಲ್ವಾ? ಹೌದು. ಇದೆಲ್ಲ ಅವರದ್ದೇ. ಒಂದೊಂದು ಒಬ್ಬ ಮುಟ್ಟಬೇಡ ಹೋಗ. ಅಲ್ಲ, ಯಾಕೆ ಮುಟ್ಟಬೇಡ ಅಂದ್ರೆ? ನೋಡಬಾರ್ದ? ನೋಡಿದ್ರೆ ಸಾಕು. ಅದು ಕೆಲವೊಮ್ಮೆ ಅದು ಮುಟ್ಟಲು ಗೊತ್ತಾಗುದಿಲ್ಲ. ಎಂತದ್ದು? ಇದು ಬೆಟ್ಟೆಯ
ಅಲ್ಲ ನನಗಾಗುತ್ತದೆ, ಗಟ್ಟಿ ಆದ್ರೂ ಆಗುತ್ತದೆ ನನಗೆ. ಅಲ್ಲ ಗೊತ್ತಿದ್ದಾರಲ್ಲ. ಚಿನ್ನವಾಗುತ್ತದೆ, ಸಂತಿದ್ದದು. ಕೊಟ್ಟಿದ್ದಾರಲ್ಲ ಔದಾರ್ಯವನ್ನು ಮೆಚ್ಚಬೇಕು ಅಲ್ವಾ? ಯಾರು ಗೊತ್ತಿಲ್ಲ ಅಂತ ಬೇಕು ಸಂಘದೆಲ್ಲ ಕೊಟ್ಟಿದ್ದಾರೆ ಅವರು. ಅಷ್ಟೇ, ಅವರೆಲ್ಲ ಕೊಟ್ಟು ಸಾಕಿ ಸಲಹಿದ್ರು. ಆಯ್ತು. 10 ಸಂವತ್ಸರ ಕೊಡುಗೆಯಲ್ಲಿ ಹೌದು. ನೀನು ಬೆಳೆದೆ. ಹೆಸರು ಸೆರಗು, ಹೆಸರು ಸೆರಗಾಗ್ತದೆ. ಮತ್ತೆ ಎಂತದ್ದು? ಕರೆಯೋದಕ್ಕೊಂದು ಹೆಸರು ಬೇಡವಾ? ಮತ್ತೆ ನೀನು ಹೀಗೆ ಮಾಡಿದ್ರೆ ಹೆಸರಾಗ್ತದ? ಈಗ ಬಾ, ಸಾಕ? ಕಾಯ್ತಾ ಇದ್ದ ಯಾವಾಗ ಕರೀತೇನೆ ಅಂತ. ಮತ್ತೆಂತದ್ದು? ಏನಂದೆ? ಈಗ ಬಾ, ಹೇಳುತ್ತೇನೆ ಅಂತ. ಏನಂದ್ರೆ ಕೇಳಿಲ್ಲ ನಂಗೆ. ಮೋಹಿನಿ, 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 ನೀನು ಮೋಹಿನಿಯ? ನಮ್ಮದು ಎಂತದು ಗಾಡಿಯಲ್ಲಿ ಕರೆದದ್ದು. ಆ ಗಾಡಿ ಎಂತದು ಗಾಡಿ? ಅಲ್ಲ, ತಿರುಗಾಟ. ತಿರುಗಾಟಕ್ಕೆ ಹೊರಟದ್ದು. ನನಗೆ ನಿನಗೆ ಈಗ ಬಂತು. ಯಾರು ಹೇಳಿದ್ರು ನಿನಗೆ ಪ್ರಾಯ ಅಂತ? ಅಜ್ಜಿ ಹೇಳಿದ್ದು. ಅಜ್ಜಿ ಹೇಳಿದ್ದ? ಏನ್ ಅಜ್ಜಿ ಹೇಳಿದ್ದು? ಕಾರಣ ಉಂಟು. ಏನ್ ಕಾರಣ? ನನಗೆ ಮಲಗಿದ್ದೆ ನಿದ್ದೆ ಬರ್ತದೆ, ಮಲಗಿದ್ರೆ ನಿದ್ದೆ ಬರುವುದಿಲ್ಲ, ಹಸಿವಾಗುತ್ತದೆ, ತಿನ್ನುವುದಕ್ಕೆ ಅನ್ನವೇ ಸೇರುವುದಿಲ್ಲ. ಹೀಗೆಲ್ಲ ಆಯ್ತು. ಸುಮ್ಮನೆ ಸುಳ್ಳು ಹೇಳ್ಬೇಡ. ಒಮ್ಮೆ ಹೀಗೆ ಬೆಳೆದಿದ್ದಾಳೆ ಅವಳು, ಅನ್ನದ ಸೇರುವುದಿಲ್ಲ ಅಂತ. ಮತ್ತೆ ಸ್ವಲ್ಪ ದಿವಸದ ಹಿಂದೆ ಹಿಂದೆ ಇದೆ. ಮೊದಲಿಂದ ಅಲ್ಲ, ಇದು ಮೊದಲು ತಿಂದದ್ದು. ಇದು ಮೊದಲ. ನಾನು ಅಜ್ಜಿಯಲ್ಲಿ ಕೇಳಿದೆ, ಏನಂತ? ಅಜ್ಜಿ ಇದೆಂತದ್ದು ರೋಗ ಅಂತ. ಆಗ ಅಜ್ಜಿ ಹೇಳಿದ್ದಾರೆ, ಏನಂತೆ? ಅವಳಿಗೆ ಇದೇ ರೋಗ ಇತ್ತಂತೆ. ಯಾವ ಈಗ ಈಗ ಕರ್ಮದ ರೋಗ. ಮತ್ತೆ ಈಗ ಬೇರೆ ರೋಗ ಎಲ್ಲ ಉಂಟು, ಈ ರೋಗ ಇಲ್ಲ. ಈ ರೋಗ ಅಂದ್ರೆ ಅವಳಿಗೆ ಅಜ್ಜಿಗೆ 16 ವರ್ಷ ತುಂಬಿದಾಗ ಇದೇ ರೋಗ ಇತ್ತಂತೆ. ಹೌದಾ? ನಾನು ಹಾಗೆ 15 ಜಾರಿ 16ಕ್ಕೆ ಕಾಲಿಟ್ಟದ್ದಷ್ಟೇ. ಜಾರಿಲ್ಲ ಅಲ್ಲಿ, 15 ಜಾರಿ ಆಗಿದೆ. 16ಕ್ಕೆ ಕಾಲಿಟ್ಟದ್ದಷ್ಟೇ. ಹಾಗಾಗಿ ಈ ರೋಗಕ್ಕೆ ಅಜ್ಜಿಯಲ್ಲಿ ಕೇಳಿದೆ. ಅಜ್ಜಿ ಹೇಳಿದ್ಲು, ಇದು ಪ್ರಾಯಕ್ಕೆ ಬಂದಂತ ಹೆಣ್ಣು ಮಕ್ಕಳಿಗೆಲ್ಲ ಹೀಗಾಗುತ್ತದಂತೆ. ಯೌವನ ಎನ್ನುವುದು ಯೌವನದಲ್ಲಿ ಹೀಗಾಗುತ್ತದೆ. ಹಾಗಾದ್ರೆ ಇದಕ್ಕೇನು ಪರಿಹಾರ? ಮದುವೆ ಮಾಡಬೇಕು. ಹೇಳಬೇಕಿದ್ದ ಅಜ್ಜಿಯಲ್ಲಿ. ಅಜ್ಜಿಯಲ್ಲಿ ಹೇಳೋದಕ್ಕೆ 10 ಸಂವತ್ಸರ ಹೇಳಿ 10 ಸಂವತ್ಸರದಲ್ಲಿ ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗ ಇದ್ರೆ ಅವನಿಗೊಬ್ಬ ಮದುವೆ ಮಾಡಿಸಿ ಜೀವನ ಒಂದು ಸುಂದರವಾಗಿರ್ಲಿ. ಮದುವೆ ಮಾಡಿಸುವುದಕ್ಕೆ ಹೊರಟ್ರ ಮೇಲೆ ಹೋದ್ರು. ಮೇಲೆ ಹೋದ್ರ ಅದು ಕಷ್ಟ. ಮೇಲೆ ಹೋದ್ರೆ ಆಗ್ಲಿಕ್ಕಿಲ್ಲಪ್ಪ. ಸತ್ತು ಹೋದದ್ದಲ್ವ? ಮತ್ತೆ ನನಗೆ ಹುಡುಕುದಕ್ಕೆ ಹೊರಟದ್ದು. ಮೇಲೆ ಹೋದ್ರ? ಮೇಲೆ ಹೋದ್ರು ದೇವತೆಗಳು. ದೇವ್ರಿ, ಏನಾಯ್ತು? ಒಬ್ಬೊಬ್ರು ಒಂದು ಚಂದ ಚಂದ ಅಂತ ಹೇಗೆ ಮಾಡಲಿಕ್ಕೆ ಹೇಳಿದ್ದು, ನೋಡುವುದಕ್ಕೆ ಅವರು ಚಂದ. ಆದ್ರೇನು ಮಾಡೋಣ? ಏನಾಯ್ತು? ಕಣ್ಣು ಮುಚ್ಚುವುದಿಲ್ಲ. ನಿನಗೆ ಕಣ್ಣು ಮುಚ್ಚಿ ಹೋಗ್ಬೇಕು. ನೆಲದ ಮೇಲೆ ನಿಂತುಕೊಳ್ಳುವುದಕ್ಕೆ ಆಗುದಿಲ್ಲ, ನೆಲ ಮೆಟ್ಟುವುದಿಲ್ಲ. ಅವರನ್ನು ಮದುವೆ ಏನು ಪ್ರಯೋಜನ? ಅಷ್ಟೇ, ಕಣ್ಣು ಮುಚ್ಚದವರನ್ನು ಮದುವೆ. ಹಾಗಾಗಿ ನಿನಗೆ ಆಗುದಿಲ್ಲ. ಎಂತದಕ್ಕೆ? ಕರ್ಮಕ್ಕ ಅದಾಗ್ಲಿಕ್ಕಿಲ್ಲ. ಮತ್ತೆ ಹಾಗೆ ನೇರ ಕೆಳಗೆ ಹೋದ್ರು. ಕೆಳಗೆ ಪಾತಾಳಕ್ಕೆ ಹೋದ್ರು. ಅಲ್ಲಿ ಸರಿಯಾದ ಹುಡುಗ ಸಿಕ್ಕಿರ್ಬೇಕು. ಪಾತಾಳದವರು ಎಷ್ಟು ಚಂದ. ಮತ್ತೆ ಅಪ್ಪ ಆದ್ರೆ ಏನು ಮಾಡೋಣ? ಏನಾಯ್ತು? ಸೊಂಟದಿಂದ ಕೆಳಗೆ ಬಲವೇ ಇಲ್ಲ. ಮತ್ತೆ ಸರೀಸೃಪಗಳಿಗೆ ಮತ್ತೆಂತದ್ದು ಅಲ್ಲದೆ ಮತ್ತೆಂತದ್ದು? ಸೊಂಟದ ಕೆಳಗೆ ಬಲ ಇಲ್ಲದವರನ್ನು ಮದುವೆ ಮಾಡಿ ಏನು ಪ್ರಯೋಜನ ಉಂಟು ಹೇಳಿ? ಅದಷ್ಟೇ, ಅದಾಗ್ಲಿಕ್ಕೆ ಬೇಕಾದಲ್ಲಿ ಬಲ ಇಲ್ಲ ಅಂತಾದ್ರೆ ಮತ್ತೆಂತದ್ದು ಅಲ್ವಾ? ಹಾಗಾಗಿ ಭೂಲೋಕದಲ್ಲಿ ಸಂಚಾರ ಮಾಡೋದಕ್ಕೆ ಹೊರಟಿ. ನೀನೇ ಹೊರಟದ್ದ? ಏನು ಅಜ್ಜಿ ಯಾರು ಬರಲಿಲ್ಲ? ನನ್ನ ಅಜ್ಜಿ ಬರಲಿಲ್ಲ. ಅವರು ಹುಡುಕಿದ್ದು ಯಾವ್ದಕ್ಕೆ ಆಗುದಿಲ್ಲ ಅಂತ ನಾನೇ ಹುಡುಕಿಕೊಂಡು ಹೊರಟದ್ದು. ಹೌದಾ? ಆದ್ರೆ ಏನು ಮಾಡುವುದು? ಏನಾಯ್ತು? ಒಂದಕ್ಕೆ ಕಣ್ಣು ಸರಿ ಇಲ್ಲ, ಕೆಲವುದಕ್ಕೆ ಕಿವಿ ಕೇಳುವುದಿಲ್ಲ, ಇನ್ನು ಕೆಲವುದಕ್ಕೆ ತಲೆ ಸರಿ ಇಲ್ಲ. ಎಲ್ಲ ಸರಿದ್ದದಕ್ಕೆ ತಲೆಯಲ್ಲಿ ಕೂದಲೇ ಇಲ್ಲ. ಅದನ್ನೆಲ್ಲ ಕಟ್ಕೊಂಡು ಏನು ಪ್ರಯೋಜನ? ಹಾಗಾಗಿ ಯಾರೂ ಸಿಗಲಿಲ್ಲ. ಹುಡುಕುತ್ತಾ ಬಂದೆ. ಬರುವಾಗ ನೀ ಸಿಕ್ಕಿದೆ. ಹೇಗೆ? ನೀನೇ ಯಾರು? ನಿನ್ನ ಪರಿಚಯ ಹೇಳು ನೋಡೋಣ. ನಿನ್ನ
ಪರಿಚಯ ಎಲ್ಲವನ್ನು ಬಿತ್ತರಿಸಿದೆ. ಹೌದು. ನೀನ್ಯಾರ? ಈ ಲೋಕವನ್ನು ತನ್ನದಾದಂತಹ ಶಕ್ತಿಯಿಂದಲೋ ಅಲ್ಲ ಯುಕ್ತಿಯಿಂದಲೋ ಎಲ್ಲರಿಂದಲೋ ಬದ್ದು ಮಡಿದು ಪಾರಪತ್ಯವನ್ನು ಮರೆಸಿದಂತಹ ವಿರೋಧ ಅಂದ್ರೆ ನಾನು. ನೀನ ಮತ್ತೆ ನೀನೆಂತದ್ದು? ಅಲ್ಲ, ಹೆಸರು ಕೇಳಿದ್ದೇನೆ. ಹಗ್ಗುರವಾಗಿ ಹಾಗಲ್ಲ, ಮತ್ತೆ ಕೆಲವೊಮ್ಮೆ ಹಾಗೆ ಆಗುದು. ಹೇಗೆ ಆಗುದು? ಹೆಸರು ಕೇಳಿರುತ್ತೇವೆ, ಅದೇ ಇಂಥವರೆಯೋ ಗೊತ್ತಿರೋದಿಲ್ಲ ಅಲ್ವಾ? ಈಗ ಗೊತ್ತಾಯ್ತಾ? ಹೌದು ಹೌದು. ಆದ್ರೆ ಅಂತಹ ವ್ಯಕ್ತಿ ಯಾವುದಕ್ಕೂ ಇಲ್ಲಿಯವರೆಗೆ ಸೋಲಿಲ್ಲ. ಈಗ ಹಾಗಲ್ಲ, ಅವ ಬಿಟ್ಟ ಅಂಬಿನಿಂದಲಾಗಿ. ಯಾರದು ಅಂಬು? ಯಾರು ಬಿಟ್ಟದ್ದು ಅಂತ? ಅವ ಅನಂಗ. ಓ ಹಾಗೆ. ಮನ್ಮಥ ಬಿಟ್ಟ ಬಾಣದ ಪ್ರಭಾವದಿಂದಲಾಗಿ ಕಡಿವಾಣ ಇಲ್ಲದ ಕುದುರೆ ಹಾಗೆ ನನ್ನ ಮನಸ್ಸು ಅಲ್ಲೊಂದರಲ್ಲಿ ಇಲ್ಲೊಂದರಲ್ಲಿ ಸಂಚರಿಸ್ತಾಳೆ. ಹೌದಾ? ಹೌದೇನೆ? ನಿನ್ನ ನೋಡುವಾಗ ಯಾಕೆ ಬಿಗಿದಪ್ಪಬೇಕು ಅಂತ. ಎಲ್ಲರನ್ನು ನೋಡುವಾಗ ಎಲ್ಲರನ್ನು ನೋಡುವಾಗ ಆಗಲ್ಲ, ಎಲ್ಲರನ್ನು ನೋಡುವ ಆಗುವುದೇ ಇಲ್ಲ. ನಿನ್ನನ್ನು ನೋಡುವಾಗ ಮಾತ್ರ ಈಗ ಅದು ಸುಳ್ಳೇಡು. ಸುಳ್ಳು ಹೇಳಿದ್ದು ಸುಳ್ಳು ನನಗೆಲ್ಲ ಗೊತ್ತು, ಸುಳ್ಳಂತೆ. ಅದು ಈಗ ಹೌದಾ ಯಾವಾಗಲೂ ಆಗಿದೆ ಅಂತ ಹೇಳ್ತಲ್ಲ. ಹಾಗಾಗಿ ಇದು ಮನ್ಮಥ ಕೇಳಿಯಲ್ಲಿ ನಿರಂತರವು ನನಗೆ ಸುಖ ಕೊಟ್ಟು ನೀನು ಸುಖವನ್ನು ಉಂಡು ಪರಸ್ಪರ ಹೊಂದಿಕೊಂಡು ಬಾಳ್ವೆಯನ್ನು ನಡೆಸುವುದಕ್ಕೆ ಮನ ಮಾಡ್ತೀಯ ಬಾಲೆ. ಮದುವೆ ಆಗುತ್ತೀಯ? ಮತ್ತೆ ಆಗದೆ. ಹಾಗಾದ್ರೆ ಒಂದು ಷರತ್ತು ಉಂಟು. ಏನೇ ಪರಿಚಯ ಹೇಳಿದೆ? ಹೌದು. ಮದುವೆ ಆಗೋದಕ್ಕೆ ಹೊರಟದ್ದು ನೀನು? ಮತ್ತೆ ಹಸಿವಾಗುವಾಗ ಮೃಷ್ಟಾನ್ನ ಉಂಟು ಅಂತಾದ್ರೆ ಉಣ್ಣದೆ ಕುಳಿತುಕೊಂಡವರನ್ನು ಹೆಡ್ಡ ಅಂತ ಹೇಳುದಿಲ್ವ? ಅದೌದು. ಅವನನ್ನು ರೋಗಿ ಅಂತ ಹೇಳುದಿಲ್ವ? ಅದೌದು. ಮತ್ತೆಂತದು? ನಿನಗೆ ಮದುವೆ ಆಗಿದೆ ಇದಕ್ಕಿಂತ ಮೊದಲು? ನನಗೆ ಆದದ್ದು ಹೋದದ್ದು ಇರಲಿಲ್ಲ, ನೀಗಿದ್ದಕ್ಕೆ. ಅಲ್ಲ, ನನಗೇನು ತೊಂದರೆ ಇಲ್ಲ, ನಿನಗೆ ಆಗಿದ್ರು ಆಗಬಾರ್ದು ಅಂತ ಏನಾದ್ರು ಉಂಟ? ಆಗಬಹುದು. ಬಹುದು. ಮತ್ತೆ ನನಗೆ ತೊಂದರೆಯೂ ಇಲ್ಲ. ನಿನಗೆ ತೊಂದರೆ ಆಗದ ದರದಲ್ಲಿ ನಾನು ಇದ್ದೇನೆ ಅಂತ ಮತ್ತೆ ನಿನಗೆ. ಆದ್ರೆ ನನ್ನನ್ನು ಮದುವೆಯಾಗಿ ನಿನ್ನ ಆಗಿದ್ರೆ ಮೊದಲನೇ ಹೆಂಡತಿ ಒಪ್ಪಿಕೊಳ್ಳಬೇಕಲ್ವಾ? ಅಲ್ಲ, ಅವಳು ಒಪ್ಪುವುದೇನುಂಟು? ನಾನು ಹೇಳಿದ ಮೇಲೆ ಮುಗಿದು ಹೋಯ್ತು. ಹೌದಾ? ಅಪ್ಪಿಕೊಳ್ತಾಳೆ. ಹೌದು. ಹೌದಾ? ನಿನ್ನ ಸವತಿಂತ ಒಪ್ಪಿಕೊಳ್ತಾಳೆ. ಹಾಗಾದ್ರೆ ಮದುವೆ ಆಗುವುದಕ್ಕೆ ನನಗೆ ಪೂರ್ಣ ಒಪ್ಪಿಗೆ ಉಂಟು. ಬೇಗ ಬಾ, ಬೇಗ ಮುಗಿಸುವ. ಮದುವೆ ಆಗಿದೆ. ಅಲ್ಲ, ಮದುವೆ ಆಗುವುದಕ್ಕೆ ಮನಸ್ಸುಂಟು. ಮತ್ತೆ ಆದರೆ ಏನಾದ್ರೆ ದರ ಬಂದದ್ದು ಯಾಕಂದ್ರೆ ಕಾರಣ ಉಂಟು.
ಅದರಲ್ಲಿ ಕಾರಣ ಬಾಲ್ಯದಲ್ಲಿ ಕೈಗೊಂಡಂತಹ ಪಣ ಬಂದಿದೆ. ಇದು ಕೆಲವೊಮ್ಮೆ ಸುಮ್ಮನೆ ಇಲ್ಲದೆ ಪಣ ಅಂತ ಮಾಡುದು, ಕಡೆಗಾಗುವ ಮುದುಕಿ ಆದ್ರೂ ಮದುವೆ ಆಗಲಿಕ್ಕೆ ಮತ್ತೆಂತ ನಿನ್ಗೆ ಅದೆಲ್ಲ ಚಿಂತೆ ಬೇಡ, ನೀನು ಆಗುದಾದ್ರೆ ಆಗು, ಇಲ್ದಿದ್ರೆ ಬೇರೆ ಸಿಗ್ತಾ ಇಲ್ಲ. ಬೇರೆ ಸಿಕ್ಕಬಹುದು, ಚೆನ್ನಾಗಿ ಸಿಗ್ಲಿಕ್ಕಿಲ್ಲ ನಿಮ್ಗೆ. ಅದು ನೋಡೋಣ, ನಿನಗಿಂತ ಒಳ್ಳೇದು ಸಿಗಬಹುದು, ನಿನಗಿಂತ ಸ್ವಲ್ಪ ಕೆಳಗಿದ್ದು ಸಿಗಬಹುದು. ಅಲ್ಲ, ನಿನಗೆ ಕೆಳಗಿದ್ದೆ ಸಿಕ್ಕುದು, ಮೇಲೆ ಸಿಗ್ಲಿಕ್ಕೆ. ಓ ಹೌದಾ, ನೀನು ಪಣ ಕೊಪ್ಪುದಿಲ್ಲ ಹಾಗೆ? ಎಂತ ಪಣ ಹೇಳು? ಪಣ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳುವುದಿಲ್ಲ ನಾನು. ಮದುವೆ ಅದು ಕೊಡು ಇದು ಕೊಟ್ಟು ಕೇಳೋ ಪ್ರಮೇಯವೇ ಬರೋದಿಲ್ಲ. ಯಾಕೆ ಗೊತ್ತಾ? ಒಪ್ಪಿದ್ದಲ್ವೋ ಹಾಗಿರುವಾಗ ಅಪ್ಪುವಾಗ ಅದು ಕೊಡು ಇದು ಕೊಡು ಅಂತ ಹೇಳಲಿಕ್ಕೆ ಪ್ರತ್ಯೇಕವಾಗಿ ಮಾತಿಗೆ ಅವಕಾಶ ಉಂಟಾ? ಎಲ್ಲ ತಂದು ಕೊಡ್ತೀಯಾ? ಅಲ್ಲ, ನಿನಗೆ ಏನು ಬೇಕು, ಎಲ್ಲಿ ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಹೇಗೆ ಬೇಕು, ನಿನಗೆ ಆ ರಮಣೆ ಆಗುದಿಲ್ವೋ, ಫಲಿತಾಂಶ ಆಗುದಿಲ್ಲ, ಬೇರೆ ಆಗಬೇಕಾ, ಮೇಲೆ ಆಗಬೇಕಾ, ಅಲ್ಲ ಕೆಳಗೆ ಆಗಬೇಕಾ, ಅಲ್ಲ ಪಾತಾಳದಲ್ಲಿ ಆಗಬೇಕಾ, ಎಲ್ಲಿ ಬೇಕು, ಎಂತದ್ದು ಬೇಕು, ಅದೆಲ್ಲ ವ್ಯವಸ್ಥೆ ಮಾಡ. ಅದ ಹಾಗೆ ಮದುವೆ ಆಗುವ ಮೊದಲು ಎಲ್ಲ ಗಂಡು ಮಕ್ಕಳು ಹೀಗೆ, ಎಲ್ಲ ಗಂಡು ಮಕ್ಕಳು ಹೇಳ್ಬೇಡ, ನನಗೆ ಅದು ಗೊತ್ತಿಲ್ಲ. ಗಂಡು ಮಕ್ಕಳ ವಿಷಯ ಹೇಳಿದೆ ನಾನು. ನಿನಗೆ ಬಾರಿ ಅನುಭವ ಉಂಟು. ಅಲ್ಲಲ್ಲ, ಇದು ಎಲ್ಲ ಅನುಭವದಿಂದಲೇ ಬರುವುದಿಲ್ಲ, ಕೆಲವು ತಿಳುವಳಿಕೆಯಿಂದಲೂ ಗೊತ್ತಾಗುತ್ತೆ. ಕೇಳಿ ಬಂದದ್ದು. ಹೌದು ಹೌದು, ಆಯ್ತು. ಇದು ಯಾವ್ದಿದು? ಮದುವೆ ಆದ ಬಳಿಕ ನಾ ಏನನ್ನಾದರೂ ಕೇಳಿದ್ರೆ ಅದನ್ನು ನೀನು ಒದಗಿಸಿ ಕೊಡಬೇಕು. ಇಲ್ಲ ಅಲ್ಲ ಅದೆಲ್ಲ ಹೇಳಿ ಕಾರಣ ಕೊಡ್ಲಿಕ್ಕಿಲ್ಲ. ಹೌದಾ? ನಾ ಏನು ಕೇಳುತ್ತೇನೋ, ನನ್ನ ಮನಸ್ಸಿನಲ್ಲಿ ಯಾವ ಆಸೆ ಮೂಡುತ್ತದೆಯೋ ಅದೆಲ್ಲವೂ ಅದೇ ಕಾಲಕ್ಕೆ, ಆ ಕಾಲಕ್ಕೆ ನೀವು ಒದಗಿಸಿ ಕೊಡಬೇಕು. ಆ ಹೊತ್ತಿಗೆ ಅಲ್ವಾ? ಆ ಹೊತ್ತಿಗೆ ನನಗದು ಮದುವೆ ಆಗುವುದಕ್ಕೆ ಅಲ್ವಾ? ಯಾವ ಹೊತ್ತಿಗೆ ಏನು ಬೇಕಾದ್ರೂ ಕೊಡ್ಲಿಕ್ಕೆ ಅಲ್ವಾ? ಅದು ಮದುವೆಗಿಂತ ಮೊದಲು ಎಲ್ಲ ಹೇಳುದು ಹೀಗೆ. ಹಾಗೆ ಇದು ಮದುವೆ ಆದ ಮೇಲೆ ನಾನು ಹೇಳಿದ್ದು. ಆಯ್ತು, ಕೊಡ್ತೇನೆ. ನಿನಗೇನು ಬೇಕು, ಎಂತದ್ದಾಗಬೇಕು, ಒಂದು ಕ್ಷಣ ಯೋಚನೆ ಮಾಡದೆ ನಿನಗೆ ಎಲ್ಲವನ್ನು ಕೊಡ್ತೇನೆ. ಆಯ್ತಲ್ಲ, ಮುಗಿತಲ್ಲ, ಬಾಬಾ ಈಗ ಬಾಯಿ ಮಾತಿಗೆ ನಂಬುವುದಿಲ್ಲ ನಾನು. ಮತ್ತೆ ದರ ಕಟ್ಟಿ ಭಾಷೆ ಕೊಡಬೇಕು. ಯಾರೋ ಮೋಸ ಮಾಡಿದ್ದಾರೆ. ಯಾರಿಗೆ ನಿನಗೆ ಮೋಸ ಮಾಡಿದಾಗ ಕಾಣುತ್ತೇನೆ ನಾನು. ಮತ್ತೆಂತದ್ದು? ಅಲ್ಲಿ ನನಗೆ ನಂಬಿಕೆ ಬರಬೇಕು ಅಂತ. ನನಗೆ ಗಂಡು ಜನ್ಮದಲ್ಲೇ ನಂಬಿಕೆ ಇಲ್ಲ, ಗಂಡು ಸಂತಾನಗಳಲ್ಲಿ ನಂಬಿಕೆ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ. ಸುಳ್ಳು ಕೆಲವೊಮ್ಮೆ ಹಾಗೆ ಇನ್ನೊಬ್ಬರನ್ನು ಕೇಳಿಸಬೇಕು ಅಂದರೆ ಸಂತಾನದಲ್ಲಿಯೂ ನನಗೆ ವಿಶ್ವಾಸ ಇಲ್ಲ ಅಂತ. ಮತ್ತೆ ಸಂತಾನ ಎಷ್ಟಾದ್ರೂ ತೊಂದರೆ ಇಲ್ಲ, ಅದು ಒಂದು ಮಕ್ಕಳೇ ಬೇಕು ಅಂತ ಹೇಳೋ ಜಾತಿ. ಮದುವೆ ಆದ ಬಳಿಕ ಮಕ್ಕಳ ಹಣೆ ಬರೋದು. ಕೈ ತಟ್ಟಿ ಭಾಷೆ ಕೊಡ್ಬೇಕು. ಎಷ್ಟು ಚಂದವೇ ಇದು, ಎಷ್ಟು ಮೆತ್ತಗೆ ನಿನ್ನ ಕೈ. ನಾ ಹೆಣ್ಣು ಅದಕ್ಕೆ ಮೆತ್ತಿಗೆ, ಹೆಣ್ಣಾದ್ರೆ ಮೆತ್ತಗೆ. ಹಾಗೆ ಹೆಣ್ಣು ನನಗೆ ಏನಾಯ್ತು ನಿಮಗೆ? ಭಾಷೆ ಕೊಡಬೇಕು ಗೊತ್ತಿಲ್ವಾ? ಭಾಷೆ ಕೊಡ್ಲಿಕ್ಕೆ ಹೇಳಿದ್ದು, ಕೈಯನ್ನು ಸವರ್ ಅಂತ ಹೇಳಿದ್ದಲ್ಲ. ಅದು ಎಲ್ಲಿ ಅದು ಭಾಷೆ ಕೊಟ್ಟ ಆದ್ಮೇಲೆ ಸವರ್ಬೋದು. ಕಲ್ಮಶ ಏನಾದ್ರೂ ಇರಬಾರ್ದು, ಧೂಳೆಲ್ಲ ಇದ್ರೆ ಎಲ್ಲೆಲ್ಲ ಹೋಗಿದ್ದೇನೆ ಕಥೆ ಬಂದ ಹೇಳಿ. ಆಯ್ತು, ಈ ಕ್ಷಣವೇ ಹೇಳುದು. ನಿನಗೆ ಏನು ಬೇಕು, ಯಾವಾಗ ಎಂತದ್ದಾಗಬೇಕು, ಅದನ್ನೆಲ್ಲ ಕೊಡೋದಕ್ಕೆ ಸಿದ್ಧ. ಹಾಗಾದ್ರೆ ಹೀಗೆ ಬಾ, ಹೀಗೆ ಬಾ. ಕಷ್ಟ ಬಂತು ಕಷ್ಟ. ಕಷ್ಟ ಬಂತು. ನಿಮಗೆ ದುಡಿಲಿಕ್ಕೆ ಸಂಕಟ ಆಯ್ತು ಅಂದ್ರೆ ಮತ್ತೆ ಕಷ್ಟ ಬರದೇ ಇರ್ತಾರೆ. ಈಗ ನೀವು ಯಾವ್ಯಾರು ಅಂದಾಯ್ತಾ ನಿಮಗೆ? ಅಂದ್ರೆ ಯಾರು? ನಿಮ್ಮ ಗಿರಿಜಾ, ನಿಮ್ಮ ಗಿರಿಜನ ಮಕ್ಕಳು ನಾವು. ಗಿರಿಯಲ್ಲಿ ವಾಸ ಮಾಡುವವರು, ಹಿಂದುಳಿದವರು ಹಾಗೆ ಇರಬಾರದು. ಹೌದು, ಸ್ವಲ್ಪ ಮುಂದೆ ಬರಬೇಕು. ಸರಿ, ದುಡಿಮೆಯೇ ದೊಡ್ಡಪ್ಪ, ದುಡಿಮೆಯೇ ದೊಡ್ಡಪ್ಪ, ದುಡಿದೊಣ್ಣೆ ಮಾರಾಯ. ಹುಣ್ಣು ದುಡಿದುಣ್ಣು ಮಾರಾಯ. ಹಾಗಂತ ನೀವು ನಮಗೆ ಸ್ವಲ್ಪ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಾಗಿ ಹೋಗಿದೆ. ಹೌದು, ಕೀರ್ತಿ ಮಾಡ್ಲಿಕ್ಕೆ ಸ್ವಲ್ಪ ಜಾಗ ಎಲ್ಲ ಕೊಟ್ಟಿದ್ರು. ನೀನದು ಅದಕ್ಕೆ ಹೌದಾ?
ಕೃಷಿ ಮಾಡ್ಲಿಕ್ಕೆ. ಹೌದು. ನಾವು ಬೇಕಾದ ಕೃಷಿ ಎಲ್ಲ ಮಾಡಿದ್ದೇವೆ. ಮಾಡಿದ್ದೀರಿ? ಹೌದು. ಪರಿಣಾಮ ತೆಂಗು, ತೊಂಡೆ, ಮಾವು, ಮೇವು, ಎಲ್ಲ ಬೇವು ಎಲ್ಲ ಎಲ್ಲವೂ ಬೇಕಪ್ಪ. ಆಯ್ತಾ? ಆಯ್ತು. ಇಷ್ಟೆಲ್ಲ ಮಾಡಿದ್ದು ಬೇಕಾದಷ್ಟು ಫಲ ಬಂತು. ಆದ್ರೆ ಕೈಯಲ್ಲಿ ಹೀಗೆ ಕೈ ಕಟ್ಟಿಕೊಂಡು ಬಂದಿದ್ದಿಲ್ಲ ನಿನ್ನ ಮುಖಕ್ಕೆ. ಯಾಕೆ? ಮತ್ತೇನು ಬಾಯಿಗಿಲ್ಲ ಒಡೆಯ. ಬಾಯಿಗಿಲ್ಲದೇನಾಯ್ತು? ಕಳ್ಳ ಕಾಕರ ಭೀತಿಯ ಹಾಗಲ್ಲ, ಪ್ರಾಣಿಗಳ ಹಾವಳಿ. ಪ್ರಾಣಿ ಅಷ್ಟಿಷ್ಟು ಪ್ರಾಣಿ ಅಲ್ಲ, ಅಂದ್ರೆ ಯಾವ ತುಂಬಾ ಪ್ರಾಣಿ ಬಂದಿದೆ. ಬಹಳಷ್ಟು ಬಂದಿದೆ. ಹೌದು. ಕರಡಿ, ಕೋಣ, ಕಾಡ್ಕೋಣ, ಮಂಗ. ನಿಮ್ಮ ಮಂಗ ನನ್ನ ಮಂಗ ಹಾಗಲ್ಲ, ನೀವು ಅಲ್ಲಿ ಮಂಗ ಬಂತು. ಹಾಗೆ. ಹೌದು. ಅಷ್ಟೇ ಅಲ್ಲ, ಆನೆ ಬಂತು. ಮತ್ತೆ ಮತ್ತೆ ಯಾವುದು ಬಂತು? ಶರಬ. ನಿನ್ನ ಸರಬತ್ತು ಅದು ನಿನ್ನೆ ಇತ್ತ? ಸಂಬಂಧ ಅಲ್ಲ, ವ್ಯವಸ್ಥೆ ನಮ್ಮದೇ, ಎಲ್ಲ ವ್ಯವಸ್ಥೆ ನಮ್ಮದೇ. ನಿನ್ನೆ ಅವನಿಗೆ ಹೀಗೆಲ್ಲ ಮೃಗಗಳೆಲ್ಲ ಬಂದು ನಾವು ಬೆಳೆದಂತಹ ಈ ಎಲ್ಲ ಫಲಗಳನ್ನೆಲ್ಲ ಎಲ್ಲ ಕೃಷಿಯನ್ನು ಹಾಳು ಮಾಡಿದೆ. ನಮ್ಮನ್ನು ನೀವು ಪೂರೈಸಬೇಕು. ಸಕಾಲದಲ್ಲಿಯೇ ನೀವು ಬಂದಿದ್ದೀರಿ. ದೂರಬಿದ್ದನ್ನು ಸವರಿ ನಿಮಗೆ ನೆಮ್ಮದಿಯ ವಾತಾವರಣ ನಿರ್ಮಿಸಿಕೊಳ್ಳಕ್ಕೆ ನಾನೇ ಬದ್ಧನಿದ್ದೇನೆ. ನಾನೀಗ ಗರ್ಭಿಣಿಯಾಗಿದ್ದೇನೆ. ಹೌದು, ಮೃಗ ಬೇಟೆಗಾಗಿ ಹೋದವರಿದ್ದಾರೆ. ಕಾಯುತ್ತಿದ್ದಂತಹ ಕಾಲವದು ಸನ್ನಿಹಿತವಾಯಿತು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಶೋಕಾಗಾರವನ್ನು ಸೇರಿಕೊಳ್ಳಬೇಕು. ಏನೋ ಮನಸ್ಸಿಗೆ ಬೇಸರವಾದ ಹಾಗೆ ಕುಳಿತುಕೊಳ್ಳಬೇಕು. ಆ ಕಾಲಕ್ಕೆ ಖಂಡಿತವಾಗಿ ನನ್ನನ್ನು ನೋಡುವುದಕ್ಕೆ ಬಂದೇ ಬರುತ್ತಾರೆ. ಆಗ ಬಂದ ಕಾರ್ಯವನ್ನು ಈಡೇರಿಸಿಕೊಳ್ಳುತ್ತೇನೆ. ನೋಡೋಣ. ಯಾಕೆ ಮಾತನಾಡಿ ಯಾರೇ
ಕಾರಣ ಎದೆಯು ಕೊಡುವು ಯಾವನೇ ಎನ್ನುತ್ತಿದೆ ಯಾವನ ಕೊಡುವೆ ಓ ಕತ್ತಲೆಯ ಕೋಣೆ ನಿನಗೆ ಬೇಕಾದದ ಇವಾಗ ಮತ್ತೆಂತ ಮೃಗಗಳ ಹಾವಳಿ ಇದೆ, ಆದಷ್ಟು ಬೇಗ ಪೂರೈಸಿ ಬರ್ತೇನೆ ಅಂತ ಲವಲವಿಕೆಯಿಂದ ಮುಗಿಸಿ ಬಂದೆ ಅಂತ ಆದ್ರೆ ನನ್ನನ್ನು ಸ್ವಾಗತಿಸುವುದಕ್ಕೆ ನೀನಿಲ್ಲ. ನಿನಗೆ ಕತ್ತಲೆ ಕೋಣೆಯೇ ಬೇಕಾಗಿ ಹೋಯ್ತಲ್ವಾ? ಮತ್ತೇನು ಮಾಡೋಣ? ಸರಿ 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 ಗೊತ್ತಾಯ್ತು ನನಗೆ. ಯಾರಾದ್ರೂ ನನಗೆ ಏನಾದ್ರೂ ಹೇಳಿದ್ರ ಅಲ್ಲ ಸಲ್ಲದ ಮಾತುಗಳಿಂದ ನೊಂದಗಳಾಗಿ ಇನ್ನು ಯಾರ ಮುಖವನ್ನು ನೋಡುವುದಿಲ್ಲ ಅಂತ ಗ್ರಹಿಸಿ ಮನೆಯ ಒಳಗೆ ಕುಳಿತುಕೊಂಡಿರಬೇಕು. ಈ ಸತ್ಯ ಹೇಳೆ, ನನ್ನಿಂದ ಏನಾದ್ರೂ ನೋವಾಯ್ತಂತೆ? ಇಲ್ಲಲ್ಲ. ಅವರೇನಾದ್ರೂ ಹೇಳಿದ್ರ? ಓ ಇಲ್ಲಿ ಇವರೇನಾದ್ರೂ ಹೇಳಿದ್ರ? ಇಲ್ಲವೇ ಇಲ್ಲ. ಹಿಂದಿನವರೇನಾದ್ರೂ ನೊಂದರ ಹೇಳಿ ಯಾರ ಜರದ್ರ ಏನೂ ಇಲ್ಲವಲ್ಲ. ಹಾಗಿದ್ರೆ ಮತ್ತೆ ನಿನಗೆ ಯಾಕೆ ಈ ಚಿಂತೆ? ಹೇಳುವುದಲ್ಲ ನನಗೆ. ಪ್ರಭು, ಏನೇ ಯಾರಾದ್ರೂ ನನಗೆ ಬೈಯುವುದಕ್ಕುಂಟ? ಇದರ ಸರಿ ಮಾಡಿ ಸುಮ್ಮನೆ ಇರೋದು. ಇದು ಚಂದನು. ನಿಮ್ಮ ಮುಂದೆ ನಾ ಹೇಗಿದ್ರೆ ಅಲ್ಲ ಹೇಗಿದ್ರಲ್ಲ ನನಗೆ ಹೇಗಿದ್ರೆ ಆಗುದಿಲ್ಲ. ನನಗೆ ಹೀಗೇ ಆಗಬೇಕು. ಆಗಲಿ. ನೀನು ಹೇಳಿದಾಗ ಆಗುದಿಲ್ಲ ಇಲ್ಲಿ. ಹಾಗೆ ನಾನು ಹೇಳಿದಾಗ ನೀನು ಯಾಕೆ ಕೇಳಿ? ಇರಲಿ ಇರಲಿ ಮತ್ತೇನು ಇರಲಿ. ಸಖೀವ್ರಾತದವರು ಜರಿದರು ಅದು ಇನ್ನೊಬ್ಬರು ಯಾರಾದ್ರೂ ಏನು ಹೇಳಿದ್ರು ಎನ್ನುವ ಏನಾದ್ರೂ ಇಲ್ಲಿ ಕಡಿಮೆ ಆಯಿತು ಕಡಿಮೆ ವ್ಯವಸ್ಥೆಯಲ್ಲಿ. ಕಡಿಮೆ ಎನ್ನುವ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲ ನನಗೆ. ಹೌದಾ? ಎಲ್ಲ ಹೆಚ್ಚು ಹೆಚ್ಚೇ ಉಂಟು ಇಲ್ಲಿ. ಹೌದಾ? ಹಾಗಾಗಿ ಕಷ್ಟ ಆಗುದು. ಲೆಕ್ಕದಲ್ಲಿದ್ರೆ ಯಾವುದು ಏನಾಗುದಿಲ್ಲ. ಒಂದು ಕಡಿಮೆ ಆಗಬಾರ್ದು, ಇಲ್ಲದ್ರೆ ಹೆಚ್ಚಾಗಬಾರ್ದು. ಇದು ಹೆಚ್ಚಾಗಿ ನನಗೆ ಚಿಂತೆ ಆದದ್ದಲ್ಲ. ಮತ್ತೆ ಸ್ವಾಮಿ, ನಿಮಗೆ ಗೊತ್ತಿಲ್ವಾ? ಎಂತ ಗೊತ್ತು? ನಾನು ಗರ್ಭಿಣಿ ಅಲ್ವಾ? ಭಯಕ್ಕೆ ಸರಿ ಸರಿಯಪ್ಪ. ಅದಕ್ಕೆ ಓ ಪುರೋಹಿತ್ರೆ ಎಲ್ಲಿದ್ದೀರಪ್ಪ? ಒಂದು ಆಗುವಷ್ಟು ಆಗಲಿಲ್ಲ. ಆಗಲಿಲ್ಲ ಸ್ವಾಮಿ, ತಿಂಗಳ ಪೂರ್ತಿ ಇಲ್ಲ ಇಲ್ಲ. ಇದು ಒಂದು 6-7ರಲ್ಲಿ ಬಯಕೆ ಮಾಡುವ ಅಲ್ವಾ? ಇದು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಆಸೆಗಳು ಇರ್ತದೆ ಅಲ್ವಾ? ಹೊಟ್ಟೆಯಲ್ಲಿ ಮಗು ಇರುವ ಕಾರಣ ಅವರಿಗೆ ಒಂದೊಂದು ಆಸೆಗಳು ಮೂಡುವುದು ಸ್ವಾಭಾವಿಕ. ನಿಮಗೆ ಹುಳಿ ತಿನ್ಬೇಕು ಅಂತ ಆಯ್ತಾ? ಮತ್ತೆ ಸಿಹಿ ತಿನ್ಬೇಕು ಅಂತ ಆಯ್ತಾ? ಖಾರ ಬೇಕು ಅಂತ ಆಯ್ತಾ? ಇಲ್ಲ. ಮತ್ತೆಂತದ್ದು ಬೇಕು? ನನಗೆ ಇಂತಹ ವಸ್ತುಗಳನ್ನು ತಿನ್ನಬೇಕೆನ್ನುವಂತಹ ಆಸೆ ಹುಟ್ಟಿದ್ದಲ್ಲ. ಮತ್ತೆಂತ? ಅದು ಎಲ್ಲಿಗಾದ್ರೂ ಹೋಗಬೇಕೆಂದು ಮಾಡಬೇಕು ಅಂತ ಅದು ಇಲ್ಲ. ಆ ಆಸೆ ಅಲ್ಲಿಗೆ ಮೇಲೆ ಹೋಗ್ಬೇಕು ಅಂತ ಇತ್ತ? ಮೇಲೆ ಇಲ್ಲ, ಕೆಳಗೆ ಇಲ್ಲ, ಹೋಗಿ ಹೋಗಿ ಅದು ಸಾಕಾಗಿ ಆಮೇಲಲ್ಲ ನೀವು ಸಿಕ್ಕಿದ್ದು. ಹಾಗೆ ತಿರುಗಾಟ ಮಾಡಿ ಸಾಕಾಗಿದೆ. ಹೌದು, ಆಯ್ತು. ತಿರುಗಾಟ ಮಾಡುವುದು, ತಿನ್ನುವುದು, ಇನ್ಯಾವುದು ಆಸೆ ಅಲ್ಲ. ಮತ್ತೆ ಸ್ವಾಮಿ, ಓ 5 ಬೆರಳು ನನ್ನದು. ಬೆರಳು ಅಂತ ನನಗೆ ಗೊತ್ತುಂಟು, ಮುರಿಬೇಡ. ಹಾಗಲ್ಲ. ಮತ್ತೆ ನಿಮಗೆ ತೈಲವನ್ನು ಹಾಕಿ ನಿಮ್ಮನ್ನು ಸ್ನಾನ ಮಾಡಿಸಬೇಕು ಅಂತ ನನಗೆ ಆಸೆ. ಇದು ವಿಚಿತ್ರ ಆಯ್ತಲ್ಲ. ಗರ್ಭವತಿಯರು ಯಾವತ್ತು ಅವರ ಹೊಟ್ಟೆಗೆ ಎಷ್ಟು ಬೇಕು, ಏನು ಬೇಕು, ಮಗುವಿಗೆ ಏನು ಬೇಕು ಅನ್ನೋ ಯೋಚನೆಯಲ್ಲಿ ಇರ್ತಾರೆ. ಹೌದು. ಇದು ನನ್ನ ಮೈಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸಬೇಕು ಅಂತ ಹೇಳಿ ಇದು ಎಂತ ಆಸೆ? ಏನು ನನಗೇನು ಗೊತ್ತು? ಆಸೆ ಬೇಡ. ನಿನ್ನ ಪರಿಸ್ಥಿತಿ ಒಳ್ಳೇದಿಲ್ಲ. ನನಗೇನಾಗಲಿಲ್ಲ. ನನಗೆ ಈಗ ಬೇಡ ಅಂತ, ನನಗೆ ಈಗಲೇ ಬೇಕು. ಮತ್ತೆ ಇಡೀ ಬೇಡ ಸುಮ್ಮನೆ. ನಿಮ್ಮಲ್ಲಿ ಬೇರೆ ಏನಾದ್ರು ಕೇಳಿ. ಇನ್ನಾಗಲೇ ಒಂದು ವರ್ಷ ಕಳೀಲಿ, ಆಗ ಮಗು ಇರ್ತದೆ, ಸ್ನಾನ ಮಾಡಿಸಬೇಕಾಗುದಿಲ್ಲ. ಅಲ್ಲ ಮಗು ಇರಲಿ, ಮಗುವನ್ನೇ ಸ್ನಾನ ಮಾಡಿಸಬೇಕಾಗುದಿಲ್ಲ. ಉಂಟಲ್ಲ. ಮತ್ತೆ ಪುರುಸೊತ್ತು ಮಾಡಿಕೊಂಡು ನನಗೆ ಸ್ನಾನ ಮಾಡಿಸಬಹುದು. ಈಗಲೇ ಆಗಬೇಕು. ಈಗಲೇ ಸುಮ್ಮನೆ ಹಠ ಮಾಡಬೇಕು. ಹಠ ಮಾಡುದು ನಾನ ನೀವ? ಸ್ನಾನ ಮಾಡ್ಲಿಕ್ಕೆ ನಿಮ್ಗೆ ಸ್ನಾನ ಮಾಡುದಂದ್ರೆ ಆಗುದಿಲ್ಲಲ್ಲ. ಯಾರು ಹೇಳಿದ್ರು? ಮತ್ತೇನಾಗುತ್ತೆ? ನಾನು ಸ್ನಾನ ಮಾಡುದು ಉಂಟಿ. ಕೆಲವರು ಗಂಡಸರು ಕಾಯ್ತಾರೆ, ಹೆಣ್ಣು ಮಕ್ಕಳು ಹೆಂಡತಿ ಸ್ನಾನ ಮಾಡಿಸ್ತಾಳೆ. ಅದೇ ಕೆಲವರಿಗೆ ಅಭ್ಯಾಸ. ಯಾಕೆ ಹೆಣ್ಮಕ್ಳು ಸ್ನಾನ ಮಾಡಿಸಿದ್ರೆ ಮಾತ್ರ ಸ್ನಾನ ಅಂತ. ನನಗೆ ಹಾಗಲ್ಲ. ನನಗೆ ನಾನು ಮಾಡಿದ್ರೆ ಮಾತ್ರ ಸ್ನಾನ ಅಂತ. ಪ್ರತಿ ದಿವಸ ನೀವೇ ಮಾಡ್ತೀರ? ನಾ ಮಾಡ್ತೀನಿ. ಹೌದಾ? ಒಂದು ಹೆಂಡತಿ ಇಷ್ಟು ಸಣ್ಣ ಆಸೆ ಈಡೇರಿಸಲಿಕ್ಕೆ ಆಗುದಿಲ್ಲ ನಿಮಗೆ. ಅವತ್ತು ನೆನಪಿತ್ತಲ್ಲ, ಅವತ್ತು ಹೇಳಿದ ನೆನಪುಂಟ ನಿಮಗೆ? ನೆನಪು
ಕೈತಟ್ಟಿ ಭಾಷೆ ಕೊಡುವಾಗ ಗೊತ್ತುಂಟ ನಿಮಗೆ? ಇದಕ್ಕೂ ಒಂದು ಭಾಷೆಯ ನೆನಪು ಮಾಡ್ತಾಳೆ. ಮತ್ತೆ? ಸುಮ್ಮನೆ ಒಂದು ಸಣ್ಣ ವಿಷಯಕ್ಕೆ ದೊಡ್ಡದನ್ನು ಯಾಕೆ ನಿಮ್ಮಲ್ಲಿ ಸಣ್ಣದು ದೊಡ್ಡದು ಆಸೆ ಅಂತ ಹೇಳಿಲ್ಲ, ಹುಟ್ಟಿದ ಆಸೆಯನ್ನು ನಾ ಕೇಳಿದಾಗ ಈಡೇರಿಸಿಕೊಡ್ಬೇಕು ಅಂತ ಹೇಳಿದಲ್ವಾ? ಹೌದಾ? ಹಾ. ಈಗ ಅದು ಬೇಕಾ? ಹೌದು. ಬೇಕೇ ಬೇಕಾ? ಬೇಕೇ ಬೇಕು. ಬೇಕೇ ಬೇಕಾ? ಎಣ್ಣೆ ಹಚ್ಚಿ ಅದು ಚಂದ ಆಗುತ್ತದೆ ನಿಮಗೆ. ಎಣ್ಣೆ ಹಚ್ಚಿ ಸ್ನಾನ ನನಗೆ ಮಾಡಿ. ಎಣ್ಣೆ ಹಚ್ಚಿದ್ರೆ ಆಗುದಿಲ್ಲ. ಮೈಕೈ ನೋವೆಲ್ಲ ಹೋಗುತ್ತೆ. ಅಲ್ಲ, ಎಣ್ಣೆ ಹಾಕಿದ್ರೆ ಆಗುದಿಲ್ಲ ನಮ್ಗೆ. ನೀವು ಹಾಕಿದ್ರೆ ಆಗುದಿಲ್ಲ, ನಾನು ಹಾಕಿದ್ದೇನೆ. ಈಗ ನೀನು ಹಾಕೋ. ನಾನು ಹಾಕಿ. ಆಯ್ತು, ಮತ್ತೆ ಎಂತ ನನ್ನ ಕರ್ಮ. ಒಪ್ಪಿಗೆ ಉಂಟಲ್ಲ? ಆಯ್ತು, ಬೇಗ ಬೇಗ. ಇಲ್ಲೇ ಕುಳಿತುಕೊಳ್ಳಿ, ಎಣ್ಣೆ ತೆಗೆದುಕೊಂಡು ಬರ್ತೇನೆ. ಎಣ್ಣೆ ನೋಡೆಂಬುದರದೆ ಹದಗುಣಗುತ್ತೋ ಸೀಗೆಯೊಂದೆಯಳು ನಿನಗದಾಗಿಯ ನೋಡೆಂಬುದರದೆ ಹದಗೊಳಿಗುತ್ತೋ ಬೇಗ ಹದಗೊಳಿಸುವುದು ಬೇಗ ಕವಚ ಬೆಗೆಯ ಬೆಗೆ ಬಿಗಿಲಾಡುತ್ತಲ ಬೆಳಗೊಂಡ ಬೇಗ ಕವಚ ಬೆಗೆಯ ನೀನಲ್ಲಿ ಹೊತ್ತಿನಲ್ಲಿ ಹೋಗ್ತದೆ. ಇದೆಂತ? ಈಗ ಹೊಟ್ಟೆಗೆ ಹಚ್ಚು. ಅದೆಂತದ್ದು ಇಲ್ಲ, ಅದಿರಲಿ ಅದು ನಿನಗೆ. ಇಲ್ಲಿ. ಇಲ್ಲ, ಬಟ್ಟೆ ಬಿಚ್ಚಿ ಕುಳಿತುಕೊಂಡಿದ್ದೀರಿ. ಇದೆಂತದ್ದು ಸಿಗುವುದು? ಹಾ, ನಿನ್ನ ಕೈಗ? ಹೌದು. ಎದೆಲ್ಲಿದ್ದದು ಕವಚ? ನಿನ್ನ ಕಣ್ಣಿಗೆ ಆಗ್ತದೆ ಅದು. ಹಾ, ಇದೇನು? ತೆಗಿರಿ ತೆಗಿರಿ. ಅದು ಬೇಡ, ಅದು ತೆಗಿಲಿಕ್ಕಿಲ್ಲ. ತೆಗಿಯದೆ ಹೆಂಗೆ? ಬೇಗ ಬೇಗ ತೆಗೀರಿ, ಎಣ್ಣೆ ಹಚ್ಚಲಿಕ್ಕೆ ಉಂಟು. ಎಂತದ್ದು? ಎಣ್ಣೆ ಸತ್ಯಕಾಲ ಕವಚ ತೆಗೀರಿ ಸ್ವಾಮಿ. ನಿನ್ನ ಕಣ್ಣಿಗೆ ಈ ಕವಚ ಖಂಡಿತ. ಅದೇ ಕಾಣದೆ ನಾನು ಹೇಳ್ತೇನೆ. ಹೌದೇನೆ? ಮತ್ತೆಂತ? ಸತ್ಯವಾಗಿ ಅದು ಸುಳ್ಳು ಹೇಳುದು ನಾನು. ಮೂರು ಮಾತಿಗೂ. ಮೂರಲ್ಲ, 100 ಮಾತು. ಪ್ರಪಂಚದಲ್ಲಿ ಇರುವಂತಹ ಯಾವ ವ್ಯಕ್ತಿಗೂ ಕೂಡ ಇವು ಕಾಣಬಾರದು ಎನ್ನುವ ಹಾಗೆ ಹಾ, ವಿಧಿಸಿದಂತಹ ಶಾಸನ. ಹೌದಾ? ಹಾಗಾದ್ರೆ ನಿನಗೆ ಹೇಗೆ ಖಂಡಿತು? ನಾನು ನಿಮ್ಮ ಹೆಂಡತಿ ಅಲ್ವಾ? ಹೆಂಡತಿ? ಹಾ, ಹೆಂಡತಿ? ಪತಿವ್ರತೆ, ಹಾ? ಪರಮ ಪತಿವ್ರತೆ ನಾನು. ಓಹೋ, ಹಾಗಾಗಿ ನನಗೆಲ್ಲ ಕಾಣಿಸುತ್ತದೆ. ಗಂಡನದ್ದು ಹೆಂಡತಿಗೆ ಕಾಣದೆ ಮತ್ತಾರಿಗೆ ಕಾಣದೆ. ಹೇಗಿಲ್ಲ? ಕವಚ ತೆಗಿ. ಆಗುದಿಲ್ಲ. ಒಮ್ಮೆ ಅದು ತೆಗಿಲಿಕ್ಕಾಗುವುದಿಲ್ಲ ಅಂದೆ. ತೆಗಿತಿರಿಲ್ವಾಗ ಹಠೆ ಅಂತದ್ದು ನಿಮ್ಮದು. ನನ್ನ ಆಸೆ ಈಡೇರಬೇಕಾದ್ರೆ ದೇಹ ಪೂರ್ತಿ ಎಣ್ಣೆ ಈಗ ಹಚ್ಚಿ ಈಗ ಅದು ತೆಗಿಲೇಬೇಕು. ತೆಗಿಲೇಬೇಕು. ನೋಡಿ ಹೆಣ್ಣೆ ತೆಗಿರಿ ತೆಗಿರಿ ಬೇಗ ಒಮ್ಮೆ. ಈಗ 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 ಮಾಯಾ ಪಿಶಾಚಿಯೇ, ನನ್ನಲ್ಲಿರುವಂತಹ ಕವಚವನ್ನು ಸೆಳೆದು ಅದನ್ನು ಅಪ್ಪಿಗೆ ಆಹುತಿ ಕೊಟ್ಟಲ್ಲ. ಏ ಮೂರ್ಖಳೆ, ಏನು? ಪುರಾತ್ಮಳೆ, ಯಾರೋ ನೀನು? ಯಾರು ನೀನು? ಹೇಳುವುದಿಲ್ಲ, ಹೇಳುವುದಿಲ್ಲ. ನಿನ್ನನ್ನು ವಧಿಸುವುದಕ್ಕಾಗಿಯೇ ಸ್ತ್ರೀ ರೂಪದಿಂದ ಬಂದವನು ನಾನು. ಕವಚ ಕಿತ್ತಾಗಿದೆ, ಸರಿಯಾಗಿ ಬದುಕಬೇಕು ಅಂತ ಬಯಕೆ ಇದ್ದರೆ ಶರಣ.
ಸಹಾಯವನ್ನು ಮಾಡಿದೆ. ಆದ್ರೆ ಶರೀರದಲ್ಲಿ ಪ್ರಾಣ ಪಕ್ಷಿಯಲ್ಲಿ ಅವರಿಗೆ ಉಂಟು, ಅಲ್ಲಿಯವರೆಗೆ ಇನ್ನೊಬ್ಬನಿಗೆ ತಲೆಬಾಗುವ ಹಾಗಿಲ್ಲ. ಕಾಯಕದ ಕಾರ್ಯಸ್ಥಾನ ಅದು ಕಾಯಕವಾಗಿ ಕುಹಕದ ಕಾರ್ಯಸ್ಥಾನವಾಗಿ ಹೋಯಿತು. ನಿಮ್ಮನ್ನು ದಂಡಿಸ್ತೇನೆ. ಅದಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹೇಗಾದೀತು ಹಿಂದಿನದ್ದು ಮತ್ತೊಮ್ಮೆ ನೆನಪಿಗೆ ತರಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಹಿರಣ್ಯಾಕ್ಷರನ್ನೇ ಸೃಷ್ಟಿ ಮಾಡಿದ್ದಾರೆ. ಕೊಲ್ಲಬೇಕೆನ್ನುವಂತ ನಿರೀಕ್ಷೆಯಿಂದ ಭೂದ್ರವ್ಯವನ್ನು ಬೀಳಿಸುವುದಕ್ಕೆ ಮುಂದಾತಂತಾದ್ರೆ ಬ್ರಾಹ್ಮಣರನ್ನು ಸೇರಿದ್ದು ಅವರ ತಲೆಯನ್ನೇ ಸಾರಿಸಿದ್ದೇನೆ. ಆ ಬಳಿಕ ಕರ್ದರಿ ಶ್ರೀಯರ ಉದರದಲ್ಲಿ ಅಡಗಿಕೊಂಡಿತ್ತು. ಆ ಉದರವನ್ನೇ ಬಿಟ್ಟಿದ್ದೇನೆ. ಈಗ ಗೋವುಗಳನ್ನು ಸೇರಿದ್ದು ಗೋವುಗಳ ತಲೆಯನ್ನು ಸಾರಿಸಿದ್ದೇನೆ. ಆದರೆ ಓಡಿ ಹೋಗುತ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಪಾತಾಳ ಲೋಕವನ್ನು ಸೇರಿದ ಪಿಡಗಿಲ ರಸೋತಾಳಕ್ಕೆ ಹಿರಣ್ಯಾಕ್ಷನ ರೂಪದಿಂದ ಪ್ರಕಟವಾದನ ಆತನ ಒದೆಗಾಗಿ ಶ್ವೇತವರ
ಪ್ರೇರಿಸುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಮುಂದೆ ಮುಂದಾಗಿದ್ದೀಯ. ಯಾರು ನೀನು? ಯಾಕೆ ಬಂದೆ? ಹೇಳು. ಕಷ್ಟವನ್ನು ಕೊಟ್ಟೆ ಈಗ ನಿನ್ನನ್ನು ಓದಿಸಲು ಬಂದವ ಯಾರು ಗೊತ್ತುಂಟು? ಕುಂಟದಲ್ಲಿರುವ ಶ್ರೀಹರಿ. ನೀನು ಹಂದಿಯನ್ನು ತಿನ್ನು. ನೀನು ಯಾವ ಲೆಕ್ಕ? ನಿನ್ನನ್ನು ಈಗ 104 ಶ್ರೀಹರಿ. ತಪ್ಪು ಮಾಡುವುದು ಸಹಜ, ಅದನ್ನು ತಿದ್ದಿಕೊಳ್ಳಬೇಕು. ಧರ್ಮದ ದಾರಿಯಲ್ಲಿ ನಡೆಯಬೇಕಾದಂತಹ ನೀನು ಅಧರ್ಮದ ದಾರಿಯನ್ನೇ ನಡೆಯುತ್ತಾ ಇದ್ದೀಯ. ಅಂದಂತಹ ಶ್ರೀಹರಿಯನ್ನು ಕೊಲ್ಲುವುದಕ್ಕೆ ಮುಂದಾಗುತ್ತೀಯ. ಹೌದು, ನಿನ್ನ ಶಿರತೆ ಎದುರು ಬರ್ತಾರೆ.
ಶ್ರೀಹರಿಯನ್ನು ಕೊಡೋದಕ್ಕಾಗಿ ಬಂದಾಗ ಅಡ್ಡವಾಗಿ ನಿಂದು ಬಂದಿದ್ಯಾ? ಧರ್ಮದ ಕತೆ ನನ್ನಲ್ಲಿಲ್ಲ. ಭೇದಾನವ ಬಲೆಯೆಂದು ಹೊರಪಟ್ಟ ಮುಳ್ಳಿನಿಂದಲೇ ತೆಗೆಯುವಂತೆ ಈ ರಾಕ್ಷಸನ ದೌಷ್ಟ್ಯಕ್ಕೆ ಸರಿಯಾದ ಪ್ರತಿತಂತ್ರವನ್ನು ಹೂಡಿ ಆತನ ಸಂಹಾರವನ್ನು ಮಾಡಿದ್ದೇನೆ. ಕತ್ತಲೆಯನ್ನು ಬೆಳಕಿ ಹುಡುಕಿಕೊಂಡು ಹೋದರು, ಬೆಳಕನ್ನು ಕತ್ತಲೆ ಹುಡುಕಿಕೊಂಡು ಹೋದರು, ಅಲ್ಲಿ ಕರಗುವುದ ಕತ್ತಲೆಯೇ ಅಲ್ಲವೇ? ದುಷ್ಟ ಶಕ್ತಿ ವಿಜೃಂಭಿಸಿದಾಗ ಪ್ರಕೃತಿಯೊಳಗೆ ವಿಶಿಷ್ಟ ಶಕ್ತಿಯೊಂದು ಹುಟ್ಟಿ ಅದರ ನಾಶವನ್ನು ಮಾಡಿಯೇ ತೀರುತ್ತದೆ. ಹಿರಣ್ಯ ಕಶ್ಯಪ ಅನೇಕ ವಿಧದ ವರಗಳನ್ನು ಪಡೆದ. ಅವನ ಸಂಹಾರಕ್ಕಾಗಿ ಪ್ರಕೃತಿಯೊಳಗೆ ಒಂದು ಅದ್ಭುತವಾದ ಸೃಷ್ಟಿಯಾಯಿತು, ಅಸುರನ ಸಂಹಾರವಾಯಿತು. ದುಷ್ಟ ಗುಣಗಳು ಎಷ್ಟು ವಿಜೃಂಭಿಸಿದರೂ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಶಾಶ್ವತವಾಗಿ ಇರುವುದು ಸದ್ಗುಣಗಳು ಮಾತ್ರ. ಈ ರಾಕ್ಷಸನ ಸಾಮ್ರಾಜ್ಯವನ್ನು ಸೂರೆ ಮಾಡುವುದು ನನ್ನ ಉದ್ದೇಶವಲ್ಲ. ಆದ್ದರಿಂದ ಅವನ ಪುತ್ರನಾದ ಬಲಿಗೆ ಇಲ್ಲಿಯ ಪಟ್ಟವನ್ನು ಕಟ್ಟಿ ನಾನು ನನ್ನ ವೈಕುಂಠದೆಡೆಗೆ ಸಾಗುತ್ತೇನೆ.